ಗಂಗನಹಳ್ಳಿ ಮೇಡಮ್. ಹಾ, ಎಸ್ ಮ್ಯಾಮ್. ಬಂದಿನಿ. ಶ್ರೀ ಗುರು ಶ್ರೀ ಗುರು ಬಸವಲಿಂಗಾಯ ನಮಃ. ಭಕ್ತರ ಮನೆಗೆ ಸತ್ಯ ಶರಣರು ಬಂದಲ್ಲಿಯೇ ಮದುವೆಯ ಉತ್ಸಾಹಕ್ಕಿಂತ ವ್ಯಗ್ಗಳ ಎಂದು ಕಂಡು ತನು ಕರಗಿ ಮನ ಬೆರೆಸಿ ಕಂಗಳು ತುಂಬಿ ಪುಳಕಿತವಾಗಿ ವಂಚನೆ ಸಂಕಲ್ಪವೆಂಬ ಶಂಕೆ ದೂರದೆ ನಿಶಂಕನಾಗಿ ಮಾಡುವ ಭಕ್ತನ ವಂಕದ ಬಾಗಿಲೇ ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗದ ಮಸ್ತಕ ಎನ್ನುವ ಅಕ್ಕಮ್ಮನ ವಚನವನ್ನ ಸ್ಮರಣೆ ಮಾಡ್ತಾ, ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಶರಣೆ ಸುಧಾ ಪಾಟೀಲ್ ಅವರ ತಂದೆಯವರಾದ ಲಿಂಗೈಕ್ಯ ಶ್ರೀ BM ಪಾಟೀಲ್ ಹಾಗೂ ತಾಯಿಯವರಾದ ಲಿಂಗೈಕ್ಯ ಶ್ರೀಮತಿ ಅಕ್ಕ ಮಹಾದೇವಿ ಪಾಟೀಲ್ ಗದಗ್ ಇವರ ಹೆಸರಿನಲ್ಲಿ ಇಂದು ವಿಶೇಷ ದತ್ತಿ ಉಪನ್ಯಾಸ ಕಾರ್ಯಕ್ರಮ ಜರುಗುತ್ತಿರುವುದು ತುಂಬಾ ಸಂತಸದ ಸಂಗತಿ. ಎಲ್ಲರಿಗೂ ಶರಣಾರ್ಥಿಗಳು. ಈ ಒಂದು ಉಪನ್ಯಾಸ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆದರದ ಸ್ವಾಗತ ಸುಸ್ವಾಗತ. ಮೊದಲನೆಯದಾಗಿ ಪ್ರಾರ್ಥನೆ ಶರಣೆ ಪೂಜಾ ಹಿರೇಮಠ್ ಇವರಿಂದ. ಎಲ್ಲರಿಗೂ ಶರಣಾರ್ಥಿಗಳು. ಇದು ಇಲ್ಲ ಅಕ್ಕನ ಅರಿವು ಅಂತ ಮಮ್ಮಿ ಒಂದು ಮೆಂಬರ್ ಆಗಿದ್ದಾರೆ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂಧದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಕೇಡು ನೋಡಯ್ಯ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ, ಕೂಡಲ ಸಂಗನ ಶರಣರ ಅನುಭಾವದಿಂದ ಎನ್ನ ಭವದ ಕೇಡು ನೋಡಯ್ಯ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂಧದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ನೋಡಯ್ಯ, ನೋಡಯ್ಯ. ಸುಶ್ರಾವ್ಯವಾಗಿ ವಚನ ಪ್ರಾರ್ಥನೆಯನ್ನ ಮಾಡಿದಂತ ಶರಣೆ ಪೂಜಾ ಹಿರೇಮಠ್ ಅವರಿಗೆ ಅನಂತ ಧನ್ಯವಾದಗಳು. ಈಗ ಸ್ವಾಗತ, ಪರಿಚಯ, ಪ್ರಾಸ್ತಾವಿಕ ನುಡಿಗಳನ್ನ ಪ್ರೊಫೆಸರ್ ರಾಜನಂದ ಘಾರ್ಗೆ ಮೇಡಮ್ ಅವರು ನಡೆಸಿಕೊಡ್ಬೇಕಂತ ಅವರಲ್ಲಿ ಕೇಳ್ಕೊತಾ ಇದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 12ನೇ ಶತಮಾನದ ಎಲ್ಲಾ ಶಿವಶರಣರನ್ನ ಮನದಲ್ಲಿ ನೆನೆಯುತ್ತಾ, ಭಕ್ತಿ ಭಂಡಾರಿ ಮಹಾಮಾನವತಾವಾದಿ ವಿಶ್ವಗುರು ಬಸವಣ್ಣನವರ ಪಾದ ಕಮಲಗಳಿಗೆ ನಮಿಸುತ್ತಾ, ವಚನ ಅಧ್ಯಯನ ವೇದಿಕೆ, ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ ಹಾಗೂ ಅಕ್ಕನ ಅರಿವು ಸಂಘಟನೆಗಳ ಎಲ್ಲ ಸದಸ್ಯರಿಗೆ ಶರಣಾರ್ಥಿ. ಇಂದಿನ ಈ ಒಂದು ವಚನ ಅಧ್ಯಯನ ವೇದಿಕೆ, ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಶರಣ ಮಾಸದ ಅನುಭವ ಮಾಲಿಕೆಯಲ್ಲಿ ಇವತ್ತಿನ ಕಾರ್ಯಕ್ರಮ ಶ್ರೀಮತಿ ಸುಧಾ ಪಾಟೀಲ್ ಅವರ ತಂದೆಯವರಾದ ಲಿಂಗೈಕ್ಯ ಶ್ರೀ BM ಪಾಟೀಲ್ ಹಾಗೂ ತಾಯಿಯವರಾದ ಲಿಂಗೈಕ್ಯ ಶ್ರೀಮತಿ ಅಕ್ಕ ಮಹಾದೇವಿ ಪಾಟೀಲ್ ಗದಗ್ ಇವರ ಸ್ಮರಣಾರ್ಥ ವಿಶೇಷ ದತ್ತಿ ಉಪನ್ಯಾಸ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಗಣ್ಯರನ್ನ ಸ್ವಾಗತಿಸುವ ಒಂದು ಕಾರ್ಯ ನನಗೆ ಒಪ್ಪಿಸಲಾಗಿದೆ. ಎಲ್ಲಕ್ಕಿಂತ ಮೊದಲನೇದಾಗಿ ಈ ಒಂದು
ಸಂಘಟನೆಯ ಅಧ್ಯಕ್ಷರು ಹಾಗೂ ಈ ಅನುಭವ ಮಾಲಿಕೆಯ ರೂವಾರಿಗಳು ಆದಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್, ಅಧ್ಯಕ್ಷರು ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ, ಇವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಹಾಗೆಯೇ ಇವತ್ತಿನ ಅನುಭವದ ಒಂದು ಉಪನ್ಯಾಸಕ್ಕಾಗಿ ಬಂದಂತ ವಿಶೇಷ ಅಧ್ಯಾಪಕರು ಡಾಕ್ಟರ್ ಗಜಾನಂದ್ ಬ ಸೊಗಲನ್ನವರ್, ಕನ್ನಡ ಭಾಷಾ ಅಧ್ಯಾಪಕರು, SV ಕುಲಕರ್ಣಿ ಸರ್ಕಾರಿ ಪ್ರೌಢಶಾಲೆ ಕಾದರವಳ್ಳಿ, ಇವರಿಗೂ ಕೂಡ ಒಂದು ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ಇವತ್ತಿನ ಕಾರ್ಯಕ್ರಮದ ದತ್ತಿ ದಾಸೋಹಿಗಳಾದಂತ ಶ್ರೀಮತಿ ಸುಧಾ ಪಾಟೀಲ್ ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸುಮಧುರವಾಗಿ ವಚನ ಪ್ರಾರ್ಥನೆಯನ್ನ ನೀಡಿದಂತ ಶರಣೆ ಪೂಜಾ ಹಿರೇಮಠ್ ಹಾಗೂ ಶರಣು ಸಮರ್ಪಣೆಗಾಗಿ ಬಂದಂತ ಶರಣೆ ಗೌರ ಹಾಲ್ಬಾವಿ ಹಾಗೂ ವಚನ ಮಂಗಳವನ್ನ ನೀಡ್ತಾ ಇರುವಂತ ಡಾಕ್ಟರ್ ಕಸ್ತೂರಿ ದಳವಾಯಿ ಹಾಗೂ ಕಾರ್ಯಕ್ರಮವನ್ನ ನಿರ್ವಹಣೆ ಮಾಡ್ತಾ ಇರುವಂತಹ ಡಾಕ್ಟರ್ ಬಸಮ್ಮ ಗಂಗನಹಳ್ಳಿ, ಹಾಗೆಯೇ ತಾಂತ್ರಿಕ ನೆರವನ್ನ ನೀಡುತ್ತಾ ಇರುವಂತಹ ದಾನಮ್ಮ ಝಳಕಿ, ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುತ್ತಾ ಭಾಗವಹಿಸಿದ ಎಲ್ಲ ಶರಣ ಬಂಧುಗಳಿಗೆ ನನ್ನ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುತ್ತೇನೆ. ಇಂದಿನ ಈ ಒಂದು ಉಪನ್ಯಾಸಕ್ಕಾಗಿ ಪೂರ್ವಭಾವಿಯಾಗಿ ಮಾತನಾಡಲು ಬಹಳಷ್ಟಿದೆ, ಆದರೆ ಸಮಯದ ಅಭಾವದಿಂದ ಕೆಲವೊಂದು ವಿಷಯಗಳನ್ನ ಮಾತ್ರ ಇಲ್ಲಿ ನಾನು ಮಾತನಾಡಲು ಬಯಸ್ತೇನೆ. ಈ ಒಂದು ಕಾರ್ಯಕ್ರಮದ ಹಿನ್ನೆಲೆಯಾಗಿ ನಾವು ನೆನಪಿಸಿಕೊಳ್ಬೇಕಾದದ್ದು, ಈ ಕರ್ನಾಟಕದ ಇತಿಹಾಸದಲ್ಲಿ 12ನೇ ಶತಮಾನ ಅತ್ಯಂತ ಮಹತ್ವದ್ದಾಗಿತ್ತು ಎನ್ನುವುದು. ಈ ಶತಮಾನ ಬಸವಾದಿ ಶರಣರು ಬಾಳಿ ಬದುಕಿದ ಕಾಲ. ಉಚ್ಚ ನೀಚ, ದೀನ ದಲಿತ, ಲಿಂಗಭೇದ ಎನ್ನುವ ಯಾವುದೇ ತಾರತಮ್ಯವನ್ನು ಹೊಡೆದು ಹಾಕಿ ಎಲ್ಲರೂ ಸಮಾನರು ಎಂಬ ಮಾನವನ ಏಕತೆಯನ್ನ ಬಸವಣ್ಣನವರು ಆವಾಗ ಸಾರಿದರು. ಅವರೊಂದಿಗೆ ಸ್ಪಂದಿಸಿದ ವಚನಕಾರರು ಸಾಮಾಜಿಕ ವ್ಯವಸ್ಥೆಯಲ್ಲಿ ಪರಿವರ್ತನೆಯನ್ನ ತರಲು ಬಯಸಿದ್ರು. ಈ ಮಾನವೀಯ ನೆಲಗಟ್ಟಿನ ಮೇಲೆ ಸಮಾಜವನ್ನ ನಿರ್ಮಿಸುವುದೇ ವಚನ ಚಳುವಳಿಯ ಉದ್ದೇಶವಾಗಿತ್ತು ಅಂತ ಹೇಳ್ಬೋದು. ಅಸ್ಪೃಶ್ಯತೆ ಎನ್ನುವುದು ಭಾರತಕ್ಕೆ ಅಂಟಿದ ಒಂದು ಘೋರ ಶಾಪ ಆಗಿತ್ತು. ಅದೊಂದು ಮಾನಸಿಕ ರೋಗ ಅಂತ ಅನ್ಬೋದು. ಈ ರೀತಿಯ ಮೇಲು ಕೀಳು ಎಂಬ ಭೇದ ಸಂಸ್ಕೃತಿಯನ್ನ ನಾಶ ಮಾಡಿ ಅಭೇದ ಸಂಸ್ಕೃತಿಯನ್ನ ಸ್ಥಾಪಿಸುವಲ್ಲಿ ಲಿಂಗಾಯತ ಧರ್ಮ ನಡೆಸಿದ ಹೋರಾಟ ಲೋಕಮಾನ್ಯ ಅನ್ನಿಸ್ತದೆ. ಹಾಗೆ ಹೇಳ್ಬೇಕು ಅಂತಂದ್ರೆ ಲಿಂಗಾಯತ ಎನ್ನುವುದು ಒಂದು ಜಾತಿ ಅಥವಾ ಧರ್ಮವಲ್ಲ, ಅದೊಂದು ಜೀವನ ಪದ್ಧತಿ ಅಂತ ಹೇಳ್ಬೋದು. ಅದೇ ಚಳವಳಿಯನ್ನ ಈ ಸಂಘಟನೆ ಆ ಸಮಾನತೆಯ ಉದಾತ್ತ ಉದ್ದೇಶದೊಂದಿಗೆ ಮುಂದುವರಿಸಿಕೊಂಡು ಹೋಗ್ತಾ ಇದೆ. ಒಂದು ವೈಚಾರಿಕ ಸಂಸ್ಕೃತಿಯನ್ನ, ಸಮಾಜವನ್ನ ಕಟ್ಟುವ ಪ್ರಯತ್ನವನ್ನ ಮಾಡ್ತಾ ಇದೆ ಅಂತ ಹೇಳ್ಬಹುದು. ಈ ಸಂಘಟನೆ ನಡೆಸುವ ಪ್ರತಿ ಶನಿವಾರ ಹಾಗೂ ರವಿವಾರದ ಕಾರ್ಯಕ್ರಮಗಳು ಲಿಂಗಾಯತ ಧರ್ಮದ ಬಗ್ಗೆ, ವಚನ ಸಾಹಿತ್ಯದ ಬಗ್ಗೆ ವಿವರಗಳನ್ನ ನೀಡ್ತಾ ಅವುಗಳ ವಿವಿಧ ಆಯಾಮಗಳನ್ನ ತೆರೆದಿಡ್ತಾ ಇದೆ. ಇಲ್ಲಿನ ಕಾರ್ಯಕ್ರಮಗಳನ್ನ ನೋಡ್ತಾ ಇದ್ರೆ ಅನುಭವ ಮಂಟಪ ಸಹ ಇದೇ ರೀತಿ ಇತ್ತೋ ಏನೋ ಅಂತ ಅನ್ನಿಸ್ತದೆ. ಇಲ್ಲಿ ತಮ್ಮ ಅನುಭವಗಳನ್ನ ಹಂಚಿಕೊಳ್ಳಲಿಕ್ಕೆ ಸಮಾನ ಅವಕಾಶ, ವೈಚಾರಿಕತೆಯನ್ನ ಬಳಸಿಕೊಳ್ಳಲಿಕ್ಕೆ ಹಾಗೂ ಆಧ್ಯಾತ್ಮಿಕ ಬಲವನ್ನ ಬಳಸಿಕೊಳ್ಳಲಿಕ್ಕೆ ಅವಕಾಶ ನೋಡಿದಾಗ 12ನೇ ಶತಮಾನದ ಶರಣ ಪರಂಪರೆ ಇಲ್ಲಿ ಮುಂದುವರಿದಿದೆ ಅಂತ ಅನ್ನಿಸ್ತಾ ಇದೆ. ಒಂದೇ ಕುಟುಂಬದ ಸದಸ್ಯರಂತೆ ಎಲ್ಲರೂ ಒಬ್ಬರನ್ನೊಬ್ಬರು ಪ್ರೋತ್ಸಾಹಿಸುತ್ತಾ ಬೆಳೆಯುವುದನ್ನ ನೋಡಿದಾಗ ಈ ಗುಂಪಿನ ಸದಸ್ಯರು ಎಂದು ಹೇಳಿಕೊಳ್ಳಲು ಬಹಳ ಹೆಮ್ಮೆ ಅನ್ನಿಸ್ತದೆ. ಇಲ್ಲಿ ನಡೆಯುವ ಚಿಂತನೆಗಳು, ಕಾರ್ಯಕ್ರಮಗಳು ಹೀಗೆ ಮುಂದುವರಿದು ಸಮಾಜದಲ್ಲಿ ಒಂದು ಧನಾತ್ಮಕವಾದ ಬೆಳವಣಿಗೆಯನ್ನ, ಬದಲಾವಣೆಯನ್ನ ತರಲಿಕ್ಕೆ ಸಾಧ್ಯ ಎನ್ನುವ ಭರವಸೆ ಮೂಡುತ್ತದೆ.
ಅದೇ ಒಂದು ನಿಟ್ಟಿನಲ್ಲಿ ಇಂದಿನ ಈ ಅನುಭವ ಮಾಲಿಕೆಯಲ್ಲಿ ವಿಶೇಷ ಉಪನ್ಯಾಸ ಹರಳಯ್ಯ ಮತ್ತು ಕಲ್ಯಾಣಮ್ಮ ಅವರ ಬಗ್ಗೆ. ವಚನಕಾರರಲ್ಲಿ ಬಹಳಷ್ಟು ಶರಣರು ಸಂಸಾರಿಗಳಾಗಿದ್ರು ಅಂತ ಎಲ್ಲರಿಗೂ ಗೊತ್ತಿದೆ. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಎಂಬಂತೆ ದಾಂಪತ್ಯ ಧರ್ಮವನ್ನ ಅಪ್ಪಿಕೊಂಡಿದ್ರು. ಬದುಕನ್ನ ಅಪಾರವಾಗಿ ಪ್ರೀತಿಸಿದ ಅವರು ಪ್ರಾಪಂಚಿಕ ಸುಖದಲ್ಲಿಯೇ ಪರಮಾರ್ಥವನ್ನ ಕಂಡುಕೊಂಡು ಉಂಡು ಇತರರಿಗೆ ಮಾರ್ಗದರ್ಶನ ಮಾಡಿದ್ದಾರೆ. ಶರಣರ ಜೀವನ ಧರ್ಮದ ತಳಹದಿಯ ಮೇಲೆ ನಿಂತಿದೆ ಅಂತ ಹೇಳ್ಬಹುದು. ಧರ್ಮ ಹಾಗೂ ದಾಂಪತ್ಯ ಧರ್ಮ ಎರಡರ ಸಮನ್ವಯವೇ ಪರಿಪೂರ್ಣ ಜೀವನ ಎಂದು ಅರಿತಂತ ಅವರು ಲೌಕಿಕ ಮತ್ತು ಅಲೌಕಿಕ ಎರಡರಲ್ಲಿಯೂ ಸಿದ್ಧಿಯನ್ನ ಪಡೆದವರಾಗಿದ್ರು. ಶರಣರು ಕೊಟ್ಟಂತ ಸ್ವಾತಂತ್ರ್ಯ ಸಮಾನತೆಗಳನ್ನ ಅರ್ಥಪೂರ್ಣವಾಗಿ ಅನುಭವಿಸಿದ ಶರಣೆಯರು ಕೂಡ ಮನೆಯ ಸಂಸಾರ ಗೃಹ ಕೃತ್ಯದ ನಿರ್ವಹಣೆಯ ಜೊತೆಗೆ ಅನೇಕ ಅನುಭವಪೂರ್ಣವಾದ ವಚನಗಳನ್ನ ರಚಿಸಿದ್ದಾರೆ. ಶರಣ ಹರಳಯ್ಯ ಮತ್ತು ಕಲ್ಯಾಣಮ್ಮನವರು ಕೂಡ 12ನೇ ಶತಮಾನದ ಶ್ರೇಷ್ಠ ಶರಣ ದಂಪತಿಗಳಲ್ಲಿ ಪ್ರಮುಖರಾಗಿದ್ರು. ಜಾತಿ ಮತ್ತು ಸಾಮಾಜಿಕ ಸಮಾನತೆಗಾಗಿ ಹೋರಾಡಿದ ಇವರು ಕಾಯಕ ಮತ್ತು ದಾಸೋಹ ತತ್ವಗಳಿಗೆ ಬದ್ಧರಾಗಿದ್ರು. ಹರಳಯ್ಯ ಮತ್ತು ಕಲ್ಯಾಣಮ್ಮ ಅವರ ಜೀವನ ಶರಣರ ಇತಿಹಾಸದಲ್ಲಿ ಒಂದು ಪ್ರಮುಖ ಘಟ್ಟ ಅಂತ ಹೇಳ್ಬೋದು. ಅವರು ಜಾತಿ ಭೇದಗಳನ್ನ ತಿರಸ್ಕರಿಸಿ ಕಾಯಕವೇ ಕೈಲಾಸ ಎಂಬ ತತ್ವವನ್ನ ನಿಜ ಜೀವನದಲ್ಲಿ ಕೂಡ ಪಾಲಿಸಿದ್ರು. ಸಮಾಜದಲ್ಲಿ ತಮಗಿದ್ದ ಸ್ಥಾನಮಾನಗಳನ್ನ ಲೆಕ್ಕಿಸದೆ ಬಸವಣ್ಣನವರ ನಾಯಕತ್ವದಲ್ಲಿ ಸಮಾನತೆಗಾಗಿ ಶ್ರಮಿಸಿದವರು. ಇವರು ತಮ್ಮ ಮಕ್ಕಳ ಅಂತರ್ಜಾತೀಯ ವಿವಾಹವನ್ನು ಮಾಡಿ ಜಾತಿ ಪದ್ಧತಿಯನ್ನ ಪ್ರಶ್ನಿಸಿದ ಕಾರಣಕ್ಕಾಗಿಯೇ ಪ್ರಶ್ನಿಸಿ ಒಂದು ಇತಿಹಾಸವನ್ನೇ ಸೃಷ್ಟಿಸಿದರು ಅಂತ ಹೇಳ್ಬೋದು. ಅದೇ ಕಾರಣಕ್ಕಾಗಿ ರಾಜನ ಕೋಪಕ್ಕೆ ಕೂಡ ಇವರು ತುತ್ತಾಗಿದ್ರು. ಈ ಘಟನೆ ಕಲ್ಯಾಣದ ಕ್ರಾಂತಿಗೆ ಕಾರಣವಾಯಿತು ಅಂತ ಹೇಳ್ಬೋದು. ಹೀಗಾಗಿ ಒಂದು ಇತಿಹಾಸದಲ್ಲಿ ಇವರ ಹೆಸರು ಅಚ್ಚಳಿಯದೆ ಉಳ್ಕೊಂಡಿದೆ. ಅವರ ತ್ಯಾಗ ಮತ್ತು ಬದ್ಧತೆ ಒಂದು ಸಾಮಾಜಿಕ ಕ್ರಾಂತಿಯ ಒಂದು ಭಾಗವಾಗಿದೆ. ಈ ದಂಪತಿಗಳ ಜೀವನ ಇಂದಿಗೂ ಸಮಾಜದಲ್ಲಿ ಸಮಾನತೆ, ಕಾಯಕ ಮತ್ತು ನಿಷ್ಠೆಯ ಮಹತ್ವವನ್ನ ನಮಗೆ ನೆನಪಿಸ್ಕೊಡ್ತಾ ಇದೆ. ಈ ದಂಪತಿಗಳ ಬಗ್ಗೆ ಇಂದು ಉಪನ್ಯಾಸ ನೀಡಲಿರುವ ಡಾಕ್ಟರ್ ಗಜಾನಂದ್ ಬ ಸೊಗಲನ್ನವರ್ ಅವರ ಕಿರು ಪರಿಚಯವನ್ನ ಇಲ್ಲಿ ಮಾಡ್ತಾ ಇದ್ದೇನೆ. ಡಾಕ್ಟರ್ ಗಜಾನಂದ್ ಬ ಸೊಗಲನ್ನವರ್ MA, MPhil, MEd, PhD ಕನ್ನಡ ಭಾಷಾ ಅಧ್ಯಾಪಕರು, SV ಕುಲಕರ್ಣಿ ಸರ್ಕಾರಿ ಪ್ರೌಢಶಾಲೆ ಕಾದರವಳ್ಳಿ. ಇವರ ತಂದೆ ಬಸಪ್ಪ ಹಾಗೂ ತಾಯಿ ನೀಲವ್ವ. ಇವರ ಜನ್ಮಸ್ಥಳ ಚಿಕ್ಕಬಾಗೇವಾಡಿ. ಇವರ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಬಾಗೇವಾಡಿಯಲ್ಲಿ ಪಡೆದು ಪದವಿ ಪೂರ್ಣ ಶಿಕ್ಷಣವನ್ನ ಶ್ರೀ ಶಿವಯೋಗೀಶ್ವರ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಇಂಚಲ್ನಲ್ಲಿ ಮುಗಿಸಿದ್ರು. ಪದವಿ ಶಿಕ್ಷಣವನ್ನ ಮರಾಠ ಮಂಡಳ ಪದವಿ ಮಹಾವಿದ್ಯಾಲಯ ಬೆಳಗಾವಿಯಲ್ಲಿ ಹಾಗೂ ಸ್ನಾತಕೋತ್ತರ ಪದವಿ MA ಕನ್ನಡ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಿಂದ, MPhil ಪದವಿ ದ್ರಾವಿಡಿಯನ್ ವಿಶ್ವವಿದ್ಯಾಲಯ ಕುಪ್ಪಂ ಆಂಧ್ರ ಪ್ರದೇಶದಿಂದ ಪಡೆದ ಇವರ ಸಂಶೋಧನಾ ಪ್ರಬಂಧ ಡಾಕ್ಟರ್ ಶ್ರೀಪಾದ್ ಶೆಟ್ಟಿ ಅವರ ಜೀವನ ಸಾಧನೆ ಎನ್ನುವ ವಿಷಯ. ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಕೊಟಗೋಡಿ ಶಿಗ್ಗಾವಿ ಹಾವೇರಿ ಜಿಲ್ಲೆಯಲ್ಲಿ ಇವರು ಸಂಶೋಧನಾ ವಿದ್ಯಾರ್ಥಿಯಾಗಿ ಡಾಕ್ಟರ್ VL ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಬೆಳಗಾವಿ ಮಹಾನಗರ ಜಾನಪದ ಎಂಬ ಸಂಶೋಧನಾ ಪ್ರಬಂಧ ಮಂಡಿಸಿ PhD ಪದವಿಯನ್ನ ಪಡೆದಿದ್ದಾರೆ. ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹಶಿಕ್ಷಕರ ಸಂಘ ಬೆಂಗಳೂರು ಅದರ ಜಿಲ್ಲಾ ಘಟಕ ಬೆಳಗಾವಿಯ ಅಧ್ಯಕ್ಷರಾಗಿದ್ದಾರೆ. ಹಾಗೆಯೇ ಬಸವಶ್ರೀ ಕಲಾ ಸಾಂಸ್ಕೃತಿಕ ಮತ್ತು ಕ್ರೀಡಾ ವೇದಿಕೆ ಚಿಕ್ಕಬಾಗೇವಾಡಿ ಇದರ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಕಳೆದ 20 ವರ್ಷಗಳಿಂದ ಕಾದರವಳ್ಳಿಯ SV ಕುಲಕರ್ಣಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕಾದರವಳ್ಳಿಯಲ್ಲಿ ಕನ್ನಡ ಭಾಷಾ ಅಧ್ಯಾಪಕರಾಗಿ ಹಾಗೂ ಪ್ರಭಾರಿ ಮುಖ್ಯೋಪಾಧ್ಯಾಯರಾಗಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಇವರ ಒಂದು ವಿಶೇಷವಾದ ಸಾಧನೆ ಎಂದರೆ SSLC ಪರೀಕ್ಷೆಯಲ್ಲಿ 17 ವರ್ಷಗಳಲ್ಲಿ ಪ್ರಥಮ ಭಾಷೆ ಕನ್ನಡ ವಿಷಯದಲ್ಲಿ 125ಕ್ಕೆ 125 ಅಂಕಗಳನ್ನ 80 ಮಕ್ಕಳು ಪಡೆದುಕೊಂಡಿರುವುದು ತುಂಬಾ ಶ್ಲಾಘನೀಯ ಅಂತ ಹೇಳ್ಬಹುದು. ಶಿಕ್ಷಣ ಇಲಾಖೆಯ ರಾಜ್ಯ ಸಂಪನ್ಮೂಲ ವ್ಯಕ್ತಿಯಾಗಿ
ಎತ್ತಿನ ಶರ್ಯತ್ತಿನ ಓಟಗಾರನಾಗಿ, ರಾಷ್ಟ್ರ ಮಟ್ಟದ ಕುಸ್ತಿಪಟುವಾಗಿ, ಶಿಕ್ಷಕರ ಸಂಘಟನೆಕಾರರಾಗಿ, ಸಾಹಿತ್ಯ ವಲಯದಲ್ಲಿ ಕೂಡ ತಮ್ಮ ಬರವಣಿಗೆಯಲ್ಲಿ ತೊಡಗಿಕೊಂಡಿರುವುದು ಇವರ ವಿಶೇಷತೆಯಾಗಿದೆ. ಪ್ರಸಕ್ತ ಕರ್ನಾಟಕ ರಾಜ್ಯ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿಯ ಸದಸ್ಯರಾಗಿ ಕೂಡ ಕರ್ತವ್ಯವನ್ನ ನಿರ್ವಹಿಸಿದ್ದಾರೆ. ಬೆಳಗಾವಿಯ ಸರ್ಕಾರಿ ಶಿಕ್ಷಣ ಮಹಾವಿದ್ಯಾಲಯದ ಆಲೂರು ವೆಂಕಟರಾವ್ ಭಾಷಾ ಅಧ್ಯಯನ ಕೇಂದ್ರದ ಕನ್ನಡ ಭಾಷಾ ವಿಡಿಯೋ ಪಾಠಗಳ ಪರಿಷ್ಕರಣೆ ಸಮಿತಿಯ ಸದಸ್ಯರಾಗಿ ಕರ್ತವ್ಯವನ್ನ ನಿರ್ವಹಿಸುತ್ತಿದ್ದಾರೆ. ಹಾಗೆ ಧಾರವಾಡದ ಸಿಸ್ಲೆಪ್ನ ಭಾಷಾವನ ಮತ್ತು ಭಾಷಾ ಕೌಶಲ್ಯಾಭಿವೃದ್ಧಿ ಮಾಡ್ಯೂಲ್ ತಯಾರಿಕೆಯ ಮುಖ್ಯಸ್ಥರಾಗಿ ಕರ್ತವ್ಯವನ್ನ ನಿರ್ವಹಿಸುತ್ತಿದ್ದಾರೆ. ನವಭಾರತ ಉದಯ ಪ್ರತಿಷ್ಠಾನ್ ಬೆಂಗಳೂರು ವತಿಯಿಂದ 2024 ಕನ್ನಡ ಕಣ್ಮಣಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇವಿಷ್ಟು ಇವರ ಕಿರುಪರಿಚಯ. ಹಾಗೆ ಇಂದಿನ ಅನುಭವ ಮಾಲಿಕೆಗೆ ಸಂಬಂಧಿಸಿದ ಇನ್ನೋರ್ವ ವ್ಯಕ್ತಿ ಇಂದಿನ ದತ್ತಿ ದಾಸೋಹಿಗಳಾದ ಶ್ರೀಮತಿ ಸುಧಾ ಪಾಟೀಲ್ ಅವರ ಒಂದು ಕಿರುಪರಿಚಯ. ಸುಧಾ ಪಾಟೀಲ್ ವಿಶ್ವಸ್ತರು, ಬಸವ ತಿಳುವಳಿಕೆ ಹಾಗೂ ಸಂಶೋಧನಾ ಕೇಂದ್ರ, ಪುಣೆ. ಇವರು ಒಬ್ಬ ಸಾಹಿತಿ, ಲೇಖಕಿ, ಕವಿತ್ರಿ, ವಿಮರ್ಶಕಿ ಹಾಗೂ ಸಾಮಾಜಿಕ ಕಳಕಳಿಯುಳ್ಳ ಚಿಂತಕಿ ಎಂದು ಹೇಳಬಹುದು. ಇವರು ತಮ್ಮ ತಂದೆ ಹಾಗೂ ತಾಯಿಯವರ ಹೆಸರಿನಲ್ಲಿ ದತ್ತಿದಾಸವನ್ನ ಮಾಡುತ್ತಾ ಇದ್ದಾರೆ. ಇವರ ತಂದೆಯವರಾದ ಲಿಂಗೈಕ್ಯ ಶ್ರೀ BM ಪಾಟೀಲ್ ಅವರು APMCಯಲ್ಲಿ ಅಡಿಷನಲ್ ಡೈರೆಕ್ಟರ್ ಆಗಿ ಸೇವೆ ಸಲ್ಲಿಸಿದ ಒಬ್ಬ ನಿಷ್ಠಾವಂತ, ಶಿಸ್ತುಬದ್ಧ ಮತ್ತು ಕಟ್ಟುನಿಟ್ಟಿನ ಅಧಿಕಾರಿಗಳಾಗಿದ್ರು. ಇವರ ತಾಯಿಯವರು ದಾಸೋಹ ಸೇವೆ, ಆಧ್ಯಾತ್ಮದ ನಿಲುವಿನ ಸಾಹಿತ್ಯ ಪ್ರೇಮಿಗಳಾಗಿದ್ರು. ಈಗ ಸದ್ಯ ಸುಧಾ ಪಾಟೀಲ್ ಅವರು ಒಬ್ಬ ಅತ್ಯಂತ ಸೃಜನಶೀಲ ಕವಿತ್ರಿ ಎಂದು ಗುರುತಿಸಿಕೊಂಡಿರುವ ಶರಣಜೀವಿ. ಬೆಳಗಾವಿ ಜಿಲ್ಲೆಯ ಲೇಖಕಿಯರ ಸಮುದಾಯದಲ್ಲಿ ಕೊಡಗೈದಾನಿ ಎಂದೇ ಪ್ರತೀತಿಯನ್ನ ಪಡೆದಿದ್ದಾರೆ. ಇವರ ಅನೇಕ ಲೇಖನಗಳು ಸಾಹಿತ್ಯ, ವಚನ ವಿಶ್ಲೇಷಣೆ, ಗಜಲ್ ವಿಮರ್ಶೆ, ಕವನಗಳು ಅನೇಕ ಪತ್ರಿಕೆಗಳಲ್ಲಿ ಪ್ರಕಟಣೆಗೊಂಡಿವೆ. ಈಗ ಇವರು ಅಂಕಣ ಬರಹಗಾರರಾಗಿಯೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಇವರ 5 ಕವನ ಸಂಕಲನಗಳು, 5 ಗದ್ಯ ಕೃತಿಗಳು ಈಗಾಗಲೇ ಪ್ರಕಟಗೊಂಡಿವೆ ಹಾಗೂ 10 ಕೃತಿಗಳಲ್ಲಿ ಸಂಪಾದನೆ ಮತ್ತು ಸಹ ಸಂಪಾದಕಿಯಾಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಇದೇ ರೀತಿ ಇವರ ಕೃತಿಗಳು ಕನ್ನಡ ಸಾಹಿತ್ಯ ಲೋಕಕ್ಕೆ ಬೆಳಕು ಚೆಲ್ಲಲಿ ಅಂತ ಹಾರೈಸೋಣ. ಸುಧಾ ಪಾಟೀಲ್ ಅವರು ಬಹಳ ವರ್ಷಗಳಿಂದ ಪರಿಚಿತರಾದಂತ ಸ್ನೇಹಿತೆ, ಒಬ್ಬ ಸುಂದರ ಮನಸ್ಸಿನ ಸ್ನೇಹಜೀವಿ, ಸೂಕ್ಷ್ಮ ಸ್ವಭಾವದ ಭಾವಜೀವಿ ಅಂತ ಹೇಳ್ಬೋದು. ಜಗತ್ತನ್ನ, ಪರಿಸರವನ್ನ, ಕುಟುಂಬದ ಎಲ್ಲರನ್ನ ಅತಿಯಾಗಿ ಹಚ್ಚಿಕೊಳ್ಳುವಂತ ತುಂಬಾ ಜವಾಬ್ದಾರಿಯುತವಾದ ಸಾಹಿತಿ ಅಂತ ಕೂಡ ಹೇಳ್ಬೋದು. ಯಾವುದೇ ಸಂಘಟನೆಯಲ್ಲಿ ಇದ್ರೂ ಕೂಡ ಹಿಡಿದ ಕೆಲಸವನ್ನ ತುಂಬಾ ಬದ್ಧತೆಯಿಂದ ಅಚ್ಚುಕಟ್ಟಾಗಿ ಮಾಡುವುದು ಇವರ ಸ್ವಭಾವ. ಈಗ ಸದ್ಯಕ್ಕೆ ಇವರು ಬಸವ ತಿಳುವಳಿಕೆ ಹಾಗೂ ಸಂಶೋಧನಾ ಕೇಂದ್ರದ ಅಡಿಯಲ್ಲಿ ನಡೆಯುತ್ತಿರುವ ಅಕ್ಕನ ಅರಿವು ಮತ್ತು ವಚನ ಅಧ್ಯಯನ ವೇದಿಕೆಯಲ್ಲಿ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಇವರ ಮನೆಯಿಂದನೇ 14 ಜನರನ್ನ ಅಜೀವ ಸದಸ್ಯರನ್ನಾಗಿ ಮತ್ತು 3 ಜನರನ್ನ ದತ್ತಿ ದಾಸೋಹಿಗಳನ್ನಾಗಿ ಮಾಡುವುದರ ಜೊತೆಗೆ ಇನ್ನುಳಿದ ಹಲವಾರು ಅಜೀವ ಸದಸ್ಯರು ಮತ್ತು ದತ್ತಿ ದಾಸೋಹಿಗಳನ್ನ ವೇದಿಕೆಗೆ ಪರಿಚಯ ಮಾಡಿಸಿದ್ದಾರೆ. ಒಬ್ಬ ಮಹಿಳಾ ಸಂಘಟಕಿಯಾಗಿ ಹಾಗೂ ಸಾಮಾಜಿಕ ಕಾರ್ಯಗಳಲ್ಲಿ ನಿರಂತರವಾಗಿ ತಮ್ಮ ಸೇವೆ ಸಲ್ಲಿಸುವುದರ ಮೂಲಕ ಬೆಳಗಾವಿಯಲ್ಲಿ ಇವರು ಎಲ್ಲರಿಗೂ ಚಿರಪರಿಚಿತರು. ಸುಧಾ ಪಾಟೀಲ್ ಅವರ ಸಂಘಟನಾ ಚಾತುರ್ಯ, ಸಾಮಾಜಿಕ ಕಾರ್ಯ, ಕನ್ನಡ ಪರ ಕಾಳಜಿ ಇವುಗಳನ್ನೆಲ್ಲ ಗುರುತಿಸಿ ಹಲವಾರು ಪ್ರಶಸ್ತಿಗಳು ಅವರನ್ನು ಅರಸಿ ಬಂದಿವೆ. ಅವರ ಮೊದಲ ಕವನ ಸಂಕಲನ ಹೆಜ್ಜೆ ಗುರುತು ಪುಸ್ತಕಕ್ಕೆ ಕರ್ಕಿ ಪ್ರಶಸ್ತಿ ಹಾಗೂ AIPC ದತ್ತಿ ಪ್ರಶಸ್ತಿ ಕೂಡ ಬಂದಿದೆ. ಇಷ್ಟು ಪರಿಚಯಗಳೊಂದಿಗೆ ನನ್ನ ಮಾತುಗಳಿಗೆ ವಿರಾಮವನ್ನು ನೀಡುತ್ತೇನೆ. ಇಂಥ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ನೀಡಿದ್ದಕ್ಕಾಗಿ ಸಂಘಟಕರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಎಲ್ಲರಿಗೂ ವಂದನೆಗಳು. ಅತ್ಯಂತ ಸುಂದರ ಹಾಗೂ ಅರ್ಥವತ್ತಾಗಿ ಸ್ವಾಗತ,
ವಿಶೇಷ ಉಪನ್ಯಾಸಕರ ಪರಿಚಯ ಹಾಗೂ ದತ್ತಿ ದಾಸೋಹಿಗಳ ಪರಿಚಯವನ್ನು ಮಾಡುವುದರ ಜೊತೆಗೆ ತಮ್ಮ ಅಮೂಲ್ಯವಾದಂಥ ಪ್ರಾಸ್ತಾವಿಕವಾದ ನುಡಿಗಳನ್ನು ಹೇಳಿರುವಂತಹ ಪ್ರೊಫೆಸರ್ ರಾಜಾನಂದ ಗಾರ್ಗಿ ಮೇಡಮ್ ಅವರಿಗೆ ಅನಂತ ಧನ್ಯವಾದಗಳು. ಈಗ ವಿಶೇಷ ಉಪನ್ಯಾಸ ಕಾರ್ಯಕ್ರಮ, ವಿಷಯ ಹರಳಯ್ಯ ಮತ್ತು ಕಲ್ಯಾಣಮ್ಮ ಶರಣ ದಂಪತಿಗಳ ಕುರಿತಾಗಿ ಪ್ರೊಫೆಸರ್ ಗಜಾನಂದ್ ಬ ಸೊಲಗನ್ನವರ್, ಕನ್ನಡ ಅಧ್ಯಾಪಕರು, SV ಕುಲಕರ್ಣಿ ಸರ್ಕಾರಿ ಪ್ರೌಢಶಾಲೆ ಕಾದರವಳ್ಳಿ ಇವರಿಂದ. ಮೇಡಮ್ ಕೆಲಸ ಆಯ್ತಲ್ರಿ? ನಾನು ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ, ಸತಿಪತಿಗಳೊಂದಾಗದವನ ಭಕ್ತಿ ಅಮೃತದೊಳು ವಿಷ ಬೆರೆತಂತೆ ಕಾಣ ರಾಮನಾಥ ಎಂಬ ಪ್ರಸಿದ್ಧ ವಚನಕಾರನಾದಂತ ಶಿವಶರಣ ದಾಸಿಮಯ್ಯನವರನ್ನ ಆರಂಭದಲ್ಲಿ ಯಾಕಂತಂದ್ರೆ ಇವತ್ತಿನ ಒಂದು ಉಪನ್ಯಾಸಕ್ಕೆ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಅನ್ನುವಂತ ನೆಲೆಗಟ್ಟಿನವರಿಗೆ ಹರಳಯ್ಯ ಮತ್ತು ಕಲ್ಯಾಣಮ್ಮ ದಂಪತಿಗಳ ಕುರಿತು ಒಂದು ಉಪನ್ಯಾಸ ನೀಡತಕ್ಕಂತ ಸದಾವಕಾಶ. ಎಮ್ಮೊಡಲ ಹಸಿವಿಂಗೆ ಅನ್ನವನೆತ್ತು ಪೊರೆಯುತ್ತಿಹ ನೇಗಿಲ ಯೋಗಿಯ ಶ್ರೀಚರಣಕ್ಕೆ ಹಣಮಣಿದು, ಎನ್ನ ಪ್ರಜ್ಞೆಯ ನರುಹಿ ಆಣೇನೆಂಬುದ ತಿಳಿಯಗೊಟ್ಟು ಮತಿಯ ಮಸ್ತಿಷ್ಕವ ಮುಟ್ಟಿ ಎನ್ನ ರೂಪದಿ ನಿಂದು ತಾವೇ ನುಡಿಯುತ್ತಿಹ ಸಕಲ ಗುರುವರ್ಯರ ಶ್ರೇಷ್ಠಾತ್ಮಗಳಿಗೆ ಭಕ್ತಿಪೂರ್ವಕ ಶರಣಗಳನ್ನ ಸಮರ್ಪಿಸಿ, ಭುವಿಗೆ ಬಪ್ಪಾಸೆಗೆ ಕಾರಣಿಕರಾಗಿರ ತಂದೆ ಬಸಪ್ಪ, ತಾಯಿ ನೀಲಮ್ಮರ ದಿವ್ಯಾತ್ಮಕ್ಕೆ ಶರಣೆನುತ್ತಾ, ಎನ್ನ ಬಸವ ಪ್ರಜ್ಞೆಯ ಅರುಹಿಗೆ ಕಾರಣರಾಗಿರುವಂತ ಬಾಬಾಗೌಡ ಪಾಟೀಲ್ರ ದಿವ್ಯಾತ್ಮಕ್ಕೆ ಶರಣೆಯೊಂದು, ಜನ್ಮಭೂಮಿ ಚಿಕ್ಕಬಾಗೇವಾಡಿ ಕರ್ಮಭೂಮಿ ಕಾದರವಳಿಯ ಸಕಲ ಸದ್ಗುರು ಪರಂಪರೆಗೆ ಹಣೆಮಣೆದು, ನುಡಿಯಬಲ್ಲರು ನಡೆಯಬಲ್ಲರು ನಡೆ ನುಡಿಯೊಳ ಒಂದಾಗಿರ್ಪರು ಎಂದೆಂಬುದನ್ನು ನಂಬಿ ತಮ್ಮ ಕರ್ಮಗಳಿಂದ ಆಗುವ ಹತಾಶಯದಿಂದ ಹಿತಪ್ರಜ್ಞರಾಗಿ ತದೇಕ ಚಿತ್ತದಿಂದ ಈ ಆನ್ಲೈನ್ ಗೂಗಲ್ ಮೀಟ್ ಒಂದು ಉಪನ್ಯಾಸ ಅನುಭವ ಗೋಷ್ಠಿಯಲ್ಲಿ ತೊಡಗಿಕೊಂಡಿರತಕ್ಕಂಥ ಎಲ್ಲ ಆತ್ಮಬಂಧುಗಳ ಪವಿತ್ರ ಆತ್ಮಕ್ಕೆ ಶರಣೆನುತ್ತಾ, ಸತ್ಯವನ್ನು ನುಡಿಸುವ ಹರನೆ, ಮಿಥ್ಯವನ್ನು ಅಳಿಸುವ ಹರನೆ, ಉತ್ತಮೋತ್ತಮ ಜೀವನದ ಪಥವನ್ನರೋಹಿ ಕಾಪಾಡು ಹರನೆ, ಸಕಲ ಜೀವಾತ್ಮರಿಗೆ ಸಸುಖವನಿತ್ತು ಅನವರತ ಕಾಲ ಪೊರೆಯು ಹರನೆ, ಸದಭಿಮಾನದ 4 ನುಡಿ ನುಡಿಯುವ ಎನ್ನ ನಾಲಿಗೆಯ ಮೇಲೆ ಕುಣಿದು ನಲಿದಾಡಿ ಶೋತೃವರ್ಯರ ಕರ್ಣಗಳಿಗೆ ಆನಂದವಿಯೋ ಹರನೆ, ತಂದೆಯೂ ನೀನಾಗಿ, ತಾಯಿಯೂ ನೀನಾಗಿ, ಬಂಧುವು ನೀನಾಗಿ, ಬಳಗವು ನೀನಾಗಿ, ಹರಗುರುವು ನೀನಾಗಿ, ಧರಸಿರಿಯು ನೀನಾಗಿ, ಬಸವಾದಿ ಶರಣರ ಸ್ವರೂಪ ನೀನಾಗಿ, ಇಹಲೋಕದೊಳಗುವ ದೈವವು ನೀನಾಗಿ, ಭವಬಾಧೆ ತೊರೆಯುವ ವರವು ನೀನಾಗಿ, ಎನ್ನ ಜಿವೆಯ ಮೇಲೆ ನೆಲೆಸಿದ ನುಡಿಯಾಗಿ, ನೆರೆದಿಹ ಅನುಭವ ಸಂಘದಲ್ಲಿ ಎನ್ನೊಡನೆ ನುಡಿಯೋ ಸೊಗಲ ಸೋಮೇಶ್ವರ ಎಂದು ಅನ್ನಿಸ್ತಾ ಹೇಳ್ತಾ, ಎನ್ನ ಆತ್ಮಲಿಂಗ ಸೊಗಲ ಸೋಮೇಶ್ವರನೇ, ಎನ್ನ ರೂಪದಿ ನೀನೇನೆಂದು ಮನುಕುಲವನ್ನು ಉದ್ಧರಿಸುವ 4 ಮಾತುಗಳನ್ನ ಆಡಿಸೆನುತ್ತಾ, ಇಂದು ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ, ಅಕ್ಕನ ಅರಿವು ಸಂಘಟನೆಗಳ ಸಹಯೋಗದಲ್ಲಿ ಶರಣೆ ಅಕ್ಕ ಸುಧಾ ಪಾಟೀಲ್ ಅವರ ತಂದೆಯವರಾಗಿರ್ತಕ್ಕಂಥ ಲಿಂಗೈಕ್ಯ ಶರಣ ಶ್ರೀ GM ಪಾಟೀಲ್ ಹಾಗೂ ಮಹಾತಾಯಿಯವರಾಗಿರುವಂತಹ ಲಿಂಗೈಕ್ಯ ಶ್ರೀಮತಿ ಮಹಾದೇವಿ ಪಾಟೀಲ್ ಅವರ ಸ್ಮರಣೆಯಲ್ಲಿ 323ನೇ ವಿಶೇಷ ದತ್ತಿ ಉಪನ್ಯಾಸ ಶರಣ ಮಾಸದ ಅನುಭವ ವೇದಿಕೆ. ಈ ಒಂದು ಶರಣ ಮಾಸದ ಅನುಭವ ಗೋಷ್ಠಿಯಲ್ಲಿ ವಚನ ಪ್ರಾರ್ಥನೆಯನ್ನ ಗೈದಿರುವಂತ ಶರಣೆ ಪೂಜಾ ಹಿರೇಮಠ ಅವರಲ್ಲಿ ಶರಣುಗಳನ್ನ ಸಮರ್ಪಿಸಿ ಸ್ವಾಗತ ಮತ್ತು ಪರಿಚಯವನ್ನು ಮಾಡಿಕೊಟ್ಟಿರುವಂತ ಪ್ರೊಫೆಸರ್ ರಾಜಾನಂದ ಗಾರ್ಗಿ ಅಕ್ಕನವರಲ್ಲಿ ಕಾರ್ಯಕ್ರಮವನ್ನ ನಿರ್ವಹಣೆ ಮಾಡ್ತಾ ಇರುವಂತ ಡಾಕ್ಟರ್ ಬಸಮ್ಮ ಗಂಗನಹಳ್ಳಿ ಅವರಲ್ಲಿ ಶರಣುಗಳನ್ನ ಸಮರ್ಪಣೆ ಮಾಡ್ತಾ, ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ ಇದರ ಸಂಸ್ಥಾಪಕರು, ನಿರ್ದೇಶಕರು,
ಬಸವ ಪ್ರಜ್ಞೆಯ ಅರುಹನ್ನ ನಾಡಿನ ತುಂಬೆಲ್ಲ ಪ್ರಸರಿಸಲಿಕ್ಕೆ ಕೈಂಕರ್ಯದಲ್ಲಿ ತೊಡಗಿರತಕ್ಕಂಥ ಡಾಕ್ಟರ್ ಶಶಿಕಾಂತ ಪಟ್ಟಣ ಮೊದಲ ಆದಿಯಾಗಿ ಈ ಅನುಭವ ಗೋಷ್ಠಿಯಲ್ಲಿ ಉಪಸ್ಥಿತರಿರುವಂತ ಎಲ್ಲ ಶರಣ ಬಂಧುಗಳಿಗೆ ಶರಣುಗಳನ್ನ ಸಮರ್ಪಿಸ್ತಾ ಇಂದಿನ ಅನುಭವ ಗೋಷ್ಠಿನಲ್ಲಿ ಸಮಗಾರ ಹರಳಯ್ಯ ಮತ್ತು ಕಲ್ಯಾಣಮ್ಮ ದಂಪತಿಗಳ ಕುರಿತಾಗಿ 4 ವಿಚಾರಗಳನ್ನ ಶರಣ ಜೀವನ ಶರಣ ಸಂದೇಶದ ಜೊತೆಗೆ ತಮ್ಮ ಮುಂದೆ ಅರುಹುವ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೇನೆ. ಇಲ್ಲಿ ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ, ಬಟ್ಟೆಗೆಟ್ಟವರಿಗೆ ದೊಂದಿದ್ದಕ್ಕಾಗಿ 8 ಶತಮಾನಗಳ ಹಿಂದೆ ಅಂತೇಳಿ ಕುವೆಂಪುನವರು ಬಸವಣ್ಣನನ್ನ ಕೊಂಡಾಡಿರುವಂಥದ್ದನ್ನು ನೋಡಿದರೆ ಅಸಮ ಸಮಾಜ, ದೌರ್ಜನ್ಯ, ಶೋಷಣೆ, ಜಾತಿ ಸಂಕರ ವ್ಯವಸ್ಥೆ, ವರ್ಣ ಸಂಕರ ವ್ಯವಸ್ಥೆ ಎಲ್ಲವನ್ನೂ ಉಚ್ಛ್ರಾಯ ಸ್ಥಿತಿಗೆ ಕೊಂಡೊಯ್ದು ಉಳ್ಳವರು ಇಲ್ಲದವರನ್ನ ಶೋಷಣೆಗೊಳಪಡಿಸ್ತಕ್ಕಂಥ ಒಂದು ದರಿದ್ರ ವ್ಯವಸ್ಥೆಯನ್ನ ಧಿಕ್ಕರಿಸಿ ನಿಂತಹ ಮೊಟ್ಟ ಮೊದಲ ಜಗತ್ತಿನ ಮಹಾಮಾನವತಾವಾದಿ ಯಾರಪ್ಪ ಅಂತಂದ್ರ ಬಸವಣ್ಣ ಅನ್ನುವಂಥದ್ದು ಆತ್ಮಾಭಿಮಾನದಿಂದ ಹೇಳ್ತಕ್ಕಂಥ ಮಾತು. ಯಾಕೆ ಈ ಮಾತನ್ನ ಹೇಳ್ಬೇಕಾಗತ್ತಪ್ಪ ಅಂದ್ರ ಮನೆಗೆದ್ದು ಮಾರು ಗೆಲ್ಲು ಅನ್ನುವಂಥ ಮಾತು ನಮ್ಮ ಕಡೆಗೆ ಬರ್ತತಿ. ಇಲ್ಲಿ ತನ್ನ ಮನೆಯಲ್ಲಿ ನಡೆದಿರುವಂತಹ ಒಂದು ಜನಿವಾರ ಹಾಕುವ ಪ್ರಕ್ರಿಯೆಯನ್ನೇ ಧಿಕ್ಕರಿಸಿ ನಿಲ್ಲುವಂತ ದಿಟ್ಟ ನಿಲುವನ್ನ ತಾಳಿದ ಬಸವಣ್ಣ ಜಾತಿ ವ್ಯವಸ್ಥೆ, ಗಂಡು ಹೆಣ್ಣೆಂಬ ಭೇದ ಇವುಗಳ ಅಡಿನಲ್ಲಿ ಶೋಷಣೆಯನ್ನ ಧಿಕ್ಕರಿಸುವಂತಹ, ಸಮತೆಯನ್ನ ತರಬಲ್ಲಂತಹ ಅಕ್ಕನಿಗಿಲ್ಲದ ಜನಿವಾರ ಎನಗೇಕೆ ಅಂತೇಳಿ ಪ್ರಶ್ನೆಯನ್ನ ಮಾಡಿ ಹೊರಬಂದು ತನ್ನ ಬದುಕಿನ ಸೂತ್ರವನ್ನ ತಾನೇ ಅರಿತುಕೊಳ್ಳುವ ಪ್ರಯತ್ನವನ್ನ ಮಾಡಿ ನಿಜದ ಸಂಗತಿಯನ್ನ ಲೋಕಕ್ಕೆ ಅರುಹುವ, ದಂಬದ ಬದುಕನ್ನ ಬಾಳದೆ, ಬಣ್ಣದ ಬದುಕನ್ನ ಬಾಳದೆ, ನೈಜ ಬದುಕನ್ನ ಬದುಕಿ ಅಧ್ಯಾತ್ಮ ಕ್ರಾಂತಿಯನ್ನ, ತನ್ನ ಆತ್ಮದ ಕ್ರಾಂತಿಯನ್ನ, ತನ್ನ ಅಂತರಂಗದ ತಿಳುವಳಿಕೆಯನ್ನ ಮೊದಲು ಮೂಡಿಸಿಕೊಂಡು ಮೊದಲು ನಡೆದು ನಂತರ ನುಡಿದು ಬದುಕನ್ನ ರೂಪಿಸಿಕೊಂಡು ಪರರಿಗೆ ಅದನ್ನ ಹೇಳುವಂತಹ, ನುಡಿಯುವಂತಹ ದಿಟ್ಟ ಒಂದು ಚಳುವಳಿಯ ರೂಪದೊಳಗಡೆಗೆ ನಡೆಸುವಂತ ನೇತಾರನಾಗಿ ಹೊರಹೊಮ್ಮಿರತಕ್ಕಂಥ ಬಸವಣ್ಣ ಒಂದೇ ಎರಡೇ ಇಡೀ ವಿಶ್ವದಲ್ಲಿ ಎಲ್ಲಿಯೂ ಸಿಗದ, ಯಾವ ವ್ಯಕ್ತಿಯಲ್ಲಿಯೂ ಕೂಡ ವ್ಯಕ್ತಿತ್ವಕ್ಕೂ ನಿಲುಕದ, ಉಪಮೆಗೆ ಹೋಲಿಕೆಗೆ ಬಾರದ ವ್ಯಕ್ತಿತ್ವ ಬಸವಣ್ಣಂದು. ಯಾಕಂತಂದ್ರೆ ಸಮಾಜದ ದಟ್ಟ ದರಿದ್ರರನ್ನ, ಶೋಷಿತರನ್ನ, ಜಾಡ್ಯ ಮೌಢ್ಯ ಭಾವಗಳನ್ನ ಹೊರತಂದು ಈ ವ್ಯವಸ್ಥೆಯಲ್ಲಿ ತನ್ನಂತೆ ಪರರ ಬಗೆದು, ತನಗಾಗುವುದು ಅವನಿಗೂ ಆಗುವುದೋ, ಪರರಿಗೂ ಆಗುವುದು, ಪರರಿಗಾಗುವುದು ಪರರಿಗಾಗದ್ದು ನನಗೂ ಆಗದು, ತನ್ನಂತೆ ಪರರ ಬಗೆದನು. ಹಾಗಾಗಿ ಕೈಲಾಸ ಭಿನ್ನಾನವಕ್ಕೂ ಸರ್ವಜ್ಞ ಅಂತ ಹೇಳುವ ಹಾಗೆ ಕಾಯಕ ಧರ್ಮದ ಆಧಾರದ ಮೇಲೆ ಕೈಲಾಸವನ್ನ ಕಾಣುವಂತಹ ಶಕ್ತಿ ವಿಶಿಷ್ಟ ಅದ್ವೈತ ತತ್ವವನ್ನು ಪ್ರಸರಿಸಿ ಈ ನಾಡಿನಲ್ಲಿ ಬದಲಾವಣೆ ತರಬಲ್ಲಂತಹ, ಬದಲಾವಣೆ ಆದ್ರೆ ನನ್ನಿಂದನೇ ಆಗಲಿ, ಮೊದಲು ನನ್ನೊಳಗಾಗಲಿ, ಎಲೆ ಮನವೇ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ತನ್ನ ಬನ್ನಿಸಬೇಡ, ಇದರ ಹಳಿಯಲು ಬೇಡ, ಇದು ಅಂತರಂಗ ಶುದ್ಧಿ, ಇದು ಬಹಿರಂಗ ಶುದ್ಧಿ, ಎಲೆ ಮನವೇ ತನಗೆ ತಾನೇ ಹೇಳಿಕೊಂಡು ತಾನು ತನ್ನ ಮನವನ್ನು ಶುದ್ಧ ಮಾಡಿಕೊಂಡು ತದನಂತರದಲ್ಲಿ ಇನ್ನೊಬ್ಬರಿಗೆ ಹೇಳುವಂತ ಒಂದು ದಿಟ್ಟ ನಿಲುವನ್ನ ಬಸವಾದಿ ಪ್ರಮುಖರು ಅವತ್ತು ತಾಳಿದ್ರು ಅಂತನ್ನುವಂಥದ್ದು ಜಗತ್ತಿಗೆ ಒಂದು ಆದರ್ಶ. ಬಸವಣ್ಣನ ವಿಶ್ವಗುರುವಾದ, ಜಗಜ್ಯೋತಿಯಾದ. ಇವತ್ತು ಬಸವಣ್ಣನ ವಿಶ್ವಗುರು ಅಂತ ನಾವು ಪ್ರಸ್ತಾಪಿಸಕೊಂಡ್ರ ಯಾರು ಬೇರೆ ಬೇರೆ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ. ಆದ್ರೆ ಬಸವಣ್ಣ ವಿಶ್ವಗುರುವೇ. ಯಾಕಂದ್ರೆ ಆತನ ತತ್ವ ಸಿದ್ಧಾಂತಗಳು, ಮಹಾ ಮಾನವತಾವಾದಿಯ ವೈಚಾರಿಕತೆ ಯಾವತ್ತಿಗೂ ಕೂಡ ಎಲ್ಲೂ ಯಾವ ವ್ಯಕ್ತಿತ್ವದಲ್ಲೂ, ಯಾವ ಸಿದ್ಧಾಂತದಲ್ಲೂ, ಯಾವ ಹೋರಾಟದಲ್ಲೂ ಹುಡುಕಿದ್ರು ಸಿಗಲಾರದಂಥದ್ದು. ವಿಶ್ವಕ್ಕೆ ಗುರುವೇ, ಜಗಜ್ಯೋತಿಯೇ.
ಯಾಕೆ ನಾಳೆ ಬಪ್ಪುದು ನಮಗೆ ಹಿಂದೆ ಬರಲಿ, ಇಂದು ಬಪ್ಪುದು ನಮಗೆ ಈಗೆಲೆಯ ಬರಲಿ, ಇದಕಾರಂಜುವರು ಇದಕಾರಳುಕುವರು ಚಾತುಷ್ಯ ಮರಣಂ ಧ್ರುವಂ ಅಂತ ಹೇಳ್ತಕ್ಕಂಥ ಮಾತು. ಅವರು ಪ್ರತಿಯೊಂದು ಒಂದು ಒಳ್ಳೇದು ಬರಲಿ ಕೆಟ್ಟದ್ದು ಬರಲಿ, ಈ ಭವಬಾಧೆಯೊಳಗಡೆಗೆ ಬಂದದ್ದನ್ನೆಲ್ಲವನ್ನು ನೀಗಿ ನಾವು ದಾಟುವಂತಹ ನಿಲುವನ್ನು ತಾಳುವಂಥದ್ದಾಗಬೇಕು ಅಂತನ್ನುವಂಥ ವೈಚಾರಿಕತೆ ಬಹಳ ಸ್ಪಷ್ಟವಾಗಿ ನಿಲುವನ್ನು ತಾಳಿರ್ತಕ್ಕಂಥ ಬಸವಾದಿ ಶಿವಶರಣರು. ಬಸವಣ್ಣ ಅವತ್ತು ಕಲ್ಯಾಣ ತನ್ನ ಬಿಜ್ಜಳನ ಅರಮನೆಯ ಭಕ್ತಿ ಭಂಡಾರಿಯಾಗಿ, ಬಿಜ್ಜಳನ ಪ್ರಧಾನಮಂತ್ರಿಯಾಗಿ, ಕರ್ಣಿಕನಾಗಿ ಪ್ರಧಾನಮಂತ್ರಿಯಾಗಿ ಅನುಭವ ಗೋಷ್ಠಿಯನ್ನ ನಡೆಸ್ತಕ್ಕಂಥ ಸುಸಂದರ್ಭದ ಪ್ರಭಾವ, ಆತನ ಪ್ರಭಾವಳಿ ಇಡೀ ಉತ್ತರ ಭಾರತಕ್ಕೂ ನಿಲುಕಿತ್ತು, ತದನಂತರ ಚಾಚಿತ್ತು, ಪ್ರಭಾವಳಿ ಬೀಸಿತ್ತು. ಜೊತೆಗೆ ಸುತ್ತಮುತ್ತಲಿನ ಎಲ್ಲರೂ ಕೂಡ ಕಲ್ಯಾಣಕ್ಕೆ ಬರತಕ್ಕಂಥ ಒಂದು ಆಹ್ವಾನವನ್ನು ಕೊಡ್ತಕ್ಕಂಥ ಸರಳ ಬದುಕು, ಕಾಯಕ ಜೀವಿಯ ಬದುಕು, ಶ್ರಮಿಕನ ಬದುಕು ಇದು ಶ್ರೇಷ್ಠ ಅಂತನ್ನುವಂಥ ವೈಚಾರಿಕತೆಯನ್ನು ಬಿಂಬಿಸಿರುವಂಥದ್ದಾದ್ರಿಂದ ಸರ್ವರೂ ಒಪ್ಪಿತ, ಸರ್ವರು ಆರ್ಜಿತಗೊಳಿಸಿಕೊಂಡಿರ್ತಕ್ಕಂಥ ತತ್ವ ವಿಚಾರಗಳ ಅಡಿಯಲ್ಲಿ ಕಾಯಕ ದಾಸೋಹ ಪರಂಪರೆಯಲ್ಲಿ ಶಟಸ್ಥಲ ವಿಚಾರಗಳನ್ನು ಪ್ರಸ್ತಾಪಿಸಿಕೊಂಡು ಗುರುಲಿಂಗ ಜಂಗಮ ಪಾದೋದಕ ಪ್ರಸಾದಗಳ ವಿಚಾರವನ್ನು ಪ್ರಸ್ತಾಪಿಸಿ ಇಷ್ಟಲಿಂಗವನ್ನ ಧರಿಸಿ ಲಿಂಗ ಪೂಜೆಯನ್ನ ಮಾಡಿಕೊಂಡು ಕಾಯಕವನ್ನ ಮಾಡುತ್ತಲೇ ಏನಪ್ಪಾ ಅಂತಂದ್ರೆ ನಾವು ಜೀವನವನ್ನ ಸಾಗಿಸ್ಬೇಕು. ಜೀವನ ಪದ್ಧತಿ, ನಮ್ಮ ಜೀವನ ಪದ್ಧತಿ ಹೇಗೆ? ನಾವು ದಂಬಾಚಾರದ ಬದುಕನ್ನ ಬೇಡ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಶಭಯ್ಯ, ನಾನೇನು ಮಾಡಲಿ ಬಡವನಯ್ಯ ಅಂತ ಹೇಳ್ತಕ್ಕಂಥ ಭಕ್ತಿ ಭಂಡಾರಿ ಬಸವನ್ನ ದಂಬಾಚಾರದ ಬದುಕನ್ನು ತೆಗೆದುಹಾಕಿ ಸಾಮಾನ್ಯರಂತೆ ತಮ್ಮ ಇಷ್ಟಲಿಂಗವನ್ನು ಪೂಜೆ ಮಾಡಿಕೊಂಡು ಇಷ್ಟಲಿಂಗದ ಮುಂದೆ ಪ್ರಮಾಣಿಸಿಕೊಂಡು ಸತ್ಯದ ಬದುಕಿನಲ್ಲಿ ಸಾಗುವಂತಹ, ಮಿಥ್ಯದ ಬದುಕನ್ನ ಅಳಿಯುವಂತಹ, ಸತ್ಯಾಸತ್ಯತೆಯ ಅರಿವನ್ನ ಮೂಡಿಸಿಕೊಂಡು ಬದುಕುವಂತಹ ಒಂದು ಜೀವನ ಧರ್ಮವನ್ನ ಪ್ರಸರಿಸಿ ಪ್ರಸ್ತಾಪಿಸಿ ಯಾವುದೋ ಒಂದು ಐಡಿಯಲ್ ರೀತಿ ಒಳಗಡೆಗೆ, ಆದರ್ಶಮಯವಾಗಿ ಕನಸು ಕಾಣೋ ರೀತಿ ಒಳಗಡೆಗೆ ತೋರಿಸ್ಲಿಲ್ಲ. ವಾಸ್ತವಿಕವಾಗಿ ಈ ಬದುಕಿನಿಗೆ ಇದು ಅವಶ್ಯಕತೆ ಇದೆ, ಇದು ಹಿಂಗೆ ಬದುಕಬೇಕು, ಈ ಶಿಷ್ಟಾಚಾರದಲ್ಲಿ ನಾವು ಬದುಕಿದರೆ ಸಮತೆಯ ಬದುಕನ್ನು ಬದುಕಲಿಕ್ಕೆ ಸಾಧ್ಯ. ಇಲ್ಲದೆ ಹೋದ್ರೆ ಶೋಷಣೆ ದೌರ್ಜನ್ಯಗಳು ಹೀಗೆ ಉಳಿದುಕೊಂಡು ಹೋಗುತ್ತವೆ. ಅವುಗಳನ್ನ ಮೀರಿ ನಾವು ಸಮಾನ ಬದುಕನ್ನ, ಹೆಣ್ಣು ಗಂಡೆಂಬ ಭೇದವನ್ನ ಅಳಿದು ಸಮತೆಯ ಬದುಕನ್ನು ಬಾಳ್ಬೇಕು ಅಂತ ದರಿದ್ರರನ್ನ ಮೇಲೆತ್ತುವಂತಹ, ದುಷ್ಟ ಪ್ರವೃತ್ತಿಗಳನ್ನ ಒಡಮೂಡಿಸಿಕೊಂಡಿರ್ತಕ್ಕಂಥ ವ್ಯಕ್ತಿಗಳ ನಿಲುವನ್ನ ಬದಲಿಸುವಂತಹ, ಅವರಲ್ಲೂ ಕೂಡ ಪರಿವರ್ತನೆಯನ್ನ ತರಬಲ್ಲಂತ ಒಂದು ಬಹುದೊಡ್ಡ ರೀತಿಯ ಹೋರಾಟ, ಆಂತರ್ಯದ ಹೋರಾಟ ಮತ್ತು ಬಹಿರಂಗದ ಹೋರಾಟ ಎಲ್ಲವನ್ನೂ ಬಸವಣ್ಣ ಅನುಭವಿಸಿದ. ಅನುಭವ ಗೋಷ್ಠಿ, ಅನುಭವ ಮಂಟಪ, ಶೂನ್ಯ ಪೀಠದ ಸರ್ವಾಧ್ಯಕ್ಷರನ್ನಾಗಿ ಅಲಮಪ್ರಭುಗಳನ್ನ ನಿಯುಕ್ತಿಗೊಳಿಸಿಕೊಂಡು ಅವರ ಸಮ್ಮುಖದಲ್ಲಿ ಸರ್ವಶರಣರು ಸೇರಿಕೊಂಡು ತಮ್ಮ ಅನುಭವ ಗೋಷ್ಠಿ ಒಳಗಡೆಗೆ ಪ್ರಸ್ತಾಪಿಸಿ ವ್ಯಷ್ಟಿ ಭಾವಕ್ಕೆ ಸಮಷ್ಟಿ ಭಾವ ಬೆರೆತು ಅದನ್ನ ತಮ್ಮ ಇಷ್ಟಲಿಂಗದ ಮುಂದೆ ಪ್ರಮಾಣೀಕರಿಸಿಕೊಂಡು ಅದನ್ನ ನುಡಿದರು, ತಮ್ಮ ಅನುಭವವನ್ನು ನುಡಿದರು. ಆ ನುಡಿಯ ಇಂದು ವಚನವಾಗಿದೆ, ಆ ನುಡಿಯ ಇಂದು ಶರಣ ಸಾಹಿತ್ಯವಾಗಿದೆ. ಅದರಲ್ಲಿ ಬದುಕಿನ ಧರ್ಮ ಇದೆ. ಈಸಕ್ಕಿಯ ಆಸೆ ನಿನಗೇಕೆ ಅಂತ ಹೇಳತಕ್ಕಂಥ ಮಾತು, ಆಸೆ ಎಂಬುದು ಅರಸಂಗಲ್ಲದೆ ಅಂತ ಹೇಳ್ತಕ್ಕಂಥ ಮಾತು ಬದುಕಿನ ಆದರ್ಶ ಆಗಿದೆ. ಹೆಣ್ಮಗಳು ಸತಿಯಾದವಳು ಪತಿಗೆ ಹೇಗಿರಬೇಕು ಅಂತ ಹೇಳ್ತಕ್ಕಂಥ ದಾರ್ಶನಿಕತೆಯನ್ನು ತೋರಿಸಿರ್ತಕ್ಕಂಥವ್ರು ಶಿವಶರಣರು. ಅಂದಿನ ಕಾಲದ ವೇಶ್ಯಾವಾಟಿಕೆಯಲ್ಲಿ ತೊಡಗಿರತಕ್ಕಂಥ ಹೆಣ್ಮಕ್ಳನ್ನು ಕೂಡ ಮುಖ್ಯವಾಹಿನಿಗೆ ತರುವಂತ ಪ್ರಯತ್ನವನ್ನು ಬಸವಣ್ಣ ಮಾಡಿದ. ಪುಣ್ಯ ಸ್ತ್ರೀಯರು ಅಂತ ಅವ್ರನ್ನ ಕರೆದುಕೊಂಡು ಅವರಿಗೂ ಕೂಡ ನೆಲೆಯನ್ನು ಕೊಡತಕ್ಕಂಥ ಪ್ರಯತ್ನವನ್ನು ಮಾಡಿರುವಂಥದ್ದು ಒಂದೇ ಎರಡೇ ಸಾಮಾಜಿಕ ಹರಿಕಾರ, ಸಾಮಾಜಿಕ ಬದಲಾವಣೆಯ ಹರಿಕಾರ. ಅದರಿಂದಾನೇ ಇವತ್ತಿನ ನಮ್ಮ ಒಂದು ಸಂದರ್ಭ, ನಾವು ಬಹಳ ಪುಣ್ಯವಂತರು. 800 ವರ್ಷಗಳ ಹಿಂದೆ ಬಸವಾದಿ ಪ್ರಮುಖ ಶಿವಶರಣರ ಆ ಗಣ ನುಡಿದಿದ್ದು ಇಂದು ನುಡಿದಂತೆ ನಮಗೆ ಕೇಳಿಸ್ತಾ ಇರುವಂಥದ್ದು. ಅವರು ಯಾವುದೋ ಡಂಬದ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಇದು ಹೀಗೆ ಅದು ಹಂಗೆ ಹೇಳಿತ್ತು, ನಮ್ದು ಹಿಂಗಂತ ಹೇಳಲಿಲ್ಲ. ಅರಿವನ್ನ ಮೂಡಿಸಿಕೊಂಡರು. ಅವರ ಅರಿವು ಸಾಮಾನ್ಯ ಅರಿವಲ್ಲ, ಅದು ಕ್ರಿಯೆಯಿಂದ ಹುಟ್ಟಿರುವಂಥದ್ದು, ನಡೆಯಿಂದ ಹುಟ್ಟಿರುವಂಥದ್ದು, ನಡೆಯಿಂದ ನುಡಿ ಹುಟ್ಟಿರುವಂಥದ್ದು. ಸುಮ್ಮನೆ ಯಾರೋ ಹೇಳಿದ್ದನ್ನು ಕೇಳಿ ಅದು ಹೌದಪ್ಪ ಹೀಗಿತ್ತು ಅಂತ ಹೇಳ್ತಕ್ಕಂಥದ್ದಲ್ಲ. ಯಾವುದೋ ಮಹಾಕಾವ್ಯವನ್ನು ಅಧ್ಯಯನ ಮಾಡಿ
ಆ ಮಹಾಕಾವ್ಯದ ವಿಚಾರಗಳನ್ನು ಪ್ರಸ್ತಾಪಿಸಿಕೊಂಡು ಅಷ್ಟಾದಶ ವರ್ಣನೆಗಳನ್ನ ಮಾಡಿ ಒಂದು ಕೃತಿಯನ್ನು ಬರೆದಿರುವಂತದ್ದಲ್ಲ, ಮಹಾಕಾವ್ಯವನ್ನು ಬರೆದಿರುವಂತದ್ದನ್ನು ಅಲ್ಲ. ಪುಟ್ಟ ಪುಟ್ಟ ಗದ್ಯ ರೀತಿ ಒಳಗಡೆ ಗದ್ಯ ಪದ್ಯಗಳು, ಆ ಉಪಾಧಿ ಒಳಗಡೆಗೆ ತಮ್ಮ ಜೀವನದ ಅನುಭವಗಳನ್ನ ಪ್ರತಿಯೊಬ್ಬ ಶಿವಶರಣರು ಪ್ರಸ್ತಾಪಿಸಿರುವಂತದ್ದನ್ನು ನೋಡಿದರೆ ನಮಗೆ ಅಂತಹ ವೇದಕ್ಕೆ ಹೊರೆಯನ್ನಚ್ಚುವೆ ಅಂತ ಹೇಳ್ತಕ್ಕಂಥ ಮಾತು, ವೇದಾಗಮ ಪುರಾಣಗಳೆಲ್ಲ ಪ್ರಸ್ತಾಪಿಸಿರ್ತಕ್ಕಂಥದ್ದು ಈ ವಿಚಾರಗಳನ್ನ ಸಾಮಾನ್ಯ ಸರಳ ಶಬ್ದಗಳನ್ನು ಭುವನದಿಂದ ಬಯಲಿಗೆ ಸಾಹಿತ್ಯವನ್ನು ತೆಗೆದುಕೊಂಡು ಭುವನದಿಂದ ಬಯಲಿಗೆ ಏನಪ್ಪಾ ಅಂತಂದ್ರೆ ಈ ಸಾಮಾಜಿಕ ಬದುಕನ್ನು ತೆಗೆದುಕೊಂಡು ಬಂದು ಪ್ರಜಾಪ್ರಭುತ್ವದ ದೆಸೆಯಲ್ಲಿ ಸಂಸತ್ತಿನ ಆಧ್ಯಾತ್ಮಿಕ ಸಂಸತ್ತನ್ನ ಆಧುನಿಕ ಸಂಸತ್ತಿನ ಮೂಲ ಬೇರಾಗಿ ಇವತ್ತು ನಮಗೆ ದಾರ್ಶನಿಕ ಬದುಕನ್ನ ಕಟ್ಟಿಕೊಂಡಿರೋದನ್ನ ನೋಡಿದರೆ ನಮಗೆ ಬಸವಾದಿ ಪ್ರಮುಖ ಶಿವಶರಣರ ಆ ಹೋರಾಟದ ನೆಲೆ, ಅವರು ಹೋರಾಡಿರ್ತಕ್ಕಂಥ ಈ ಪುಣ್ಯಭೂಮಿ, ಇನ್ನೂ ಕೂಡ ಆ ಪುಣ್ಯಭೂಮಿಯಲ್ಲಿ ನಾವು ನಡೆದಾಡಿದ್ದೇವೆ, ಆ ನೆಲದ ಧೂಳು ನಮಗೆ ಸೋಕಿದೆ ಅಂತನ್ನುವಂಥದ್ದು ನಮಗೆ ಇನ್ನೂ ಕೂಡ ಏನಪ್ಪಾ ಅಂದ್ರೆ ಆತ್ಮಾಭಿಮಾನದ ಮಾತಾಗಿ ಹೊರಹೊಮ್ಮತ್ತಂತ. ಇಲ್ಲಿ ಇಂದಿನ ಸಂದರ್ಭಕ್ಕೆ ಸಾಮಾಜಿಕ ವ್ಯವಸ್ಥೆಯನ್ನು ನೋಡಿಕೊಂಡಾಗ ಮರ್ಯಾದಾ ಹತ್ಯೆ ಅಂತ ಪ್ರಕರಣಗಳು ಜರುಗ್ತಾ ಇರುವಂತದ್ದು 800 ವರ್ಷಗಳ ಹಿಂದೆ ಸ್ವತಃ ಬಸವಣ್ಣ, ಸಮಗಾರ ಹರಳಯ್ಯ ಮತ್ತು ಕಲ್ಯಾಣಮ್ಮ, ಮಧುವರಸನ ಮಗಳು ಲಾವಣ್ಯವತಿ ಮತ್ತು ಇವನ ಮಗ ಹರಳಯ್ಯ ಕಲ್ಯಾಣಮ್ಮನ ಮಗ ಶೀಲವಂತ, ಇವರಿಬ್ಬರ ನಡುವಿನ ವೈವಾಹಿಕ ಒಂದು ಬಂಧ ಒಳಪಡಿಸ್ಬೇಕು ಅಂತಂದಂತ ವಿಚಾರ ಇಂದಿಗೂ ಪುನಃ ನಮಗೆ ಆದರ್ಶಮಯವೇ ಕಾಣ್ತಾ ಇರುವಂತದ್ದು. ಅಂದು ನಡೆದಿರ್ತಕ್ಕಂಥ ಘಟನೆ ಇಂದು ಕೂಡ ಸಾಕಷ್ಟು ಘಟನೆಗಳು ಜರುಗಿ ಹೋಗ್ತಾ ಇದ್ದಾವೆ. ಯಾಕೆ ಇನ್ನೂ ನಮ್ಮಲ್ಲಿ ಅರಿವು ಮೂಡ್ತಾ ಇಲ್ಲಲ್ಲ? ಹಾಗಾದ್ರೆ ಈ ಜಾತಿ ವ್ಯವಸ್ಥೆಯನ್ನ, ವರ್ಣಸಂಕರ ವ್ಯವಸ್ಥೆಯನ್ನ ಹೋಗಲಾಡಿಸುವಲ್ಲಿ ನಾವು ಸೋಲ್ತಾ ಇದ್ದೀವಲ್ಲ? ಹಾಗಾದ್ರೆ ಇರಲಿ. ಬಸವಾದಿ ಪ್ರಮುಖ ಶಿವಶರಣರ ಬದುಕಿನಲ್ಲಿ ಅವರ ಜೀವನ, ಶರಣರ ಒಂದು ಸಂದೇಶಗಳನ್ನು ನೀಡುವಂತ ಸಂದರ್ಭಗಳಿಗೆ ಬಹಳ ದಿಟ್ಟ ನಿಲುವಿನ ಶರಣ ಕ್ರಾಂತಿಯೊಳಗಡೆಗೆ ಬಹುಮುಖ್ಯ ಪಾತ್ರವನ್ನು ವಹಿಸಿರ್ತಕ್ಕಂಥ ಶರಣ ದಂಪತಿಗಳಾರಪ್ಪ ಅಂತಂದ್ರ ಸಮಗಾರ ಹರಳಯ್ಯ ಮತ್ತು ಕಲ್ಯಾಣಮ್ಮ ದಂಪತಿಗಳು. ಬಹಳ ಪುಣ್ಯವಂತರು. ನಾನಂತೂ ನಮ್ಮ ಊರಿನ ಪಕ್ಕ, ನಾವು ಕಲ್ಯಾಣಮ್ಮನ ಸಮಾಧಿಯ ಪಕ್ಕದಲ್ಲೇ ನಮ್ಮ ಊರಿರ್ತಕ್ಕಂಥದ್ದು ಚಿಕ್ಕಬಾಗೇವಾಡಿ, ಅದು ತಿಗಡಿ ಮತ್ತು ಕಲ್ಲೂರಿನ ಮಧ್ಯದ ಸೀಮೆಯಲ್ಲಿ ಇರುವಂಥದ್ದು. ಸಮಗಾರ ಹರಳಯ್ಯನ ಧರ್ಮಪತ್ನಿ ಕಲ್ಯಾಣಮ್ಮನ ಒಂದು ಸಮಾಧಿ ಇರುವಂಥದ್ದು, ಲಿಂಗೈಕ್ಯವಾಗಿರ್ತಕ್ಕಂಥ ಸ್ಥಳ ಅಲ್ಲಿ ಇರುವಂಥದ್ದು ಅಂತಂದು ಅದರ ಪೂಜ್ಯ ಪುನಸ್ಕಾರಗಳು ಜರುಗ್ತಾ ಇರುವಂಥದ್ದು. ಅದು ನಮ್ಗೆ ಅದರ ಅಕ್ಕನಾಗಲಾಂಬಿಕೆ ಮರಡಿನಾಗಲಾಪುರದಲ್ಲಿ ಇರುವಂಥದ್ದು, ಕಾದರವಳ್ಳಿ ಕಾದಿದ್ದವರಹಳ್ಳಿ ಶರಣ ಸಾಹಿತ್ಯವನ್ನು ಉಳಿಸುವಂಥದ್ದು, ರುದ್ರಮುನಿ ದೇವರ ಹುಣಸಿಕಟ್ಟಿ, ಶರಣ ಗಂಗಾಂಬಿಕೆ, ಉಳವಿ, ಇವೆಲ್ಲ ನಮಗೆಲ್ಲ ತಿಳಿದಿರುವಂಥದ್ದೇ. ಹಾಗಾಗಿ ಸಮಗಾರ ಹರಳಯ್ಯ ಮತ್ತು ಕಲ್ಯಾಣಮ್ಮ ಪಾದರಕ್ಷೆಗಳನ್ನ ತಯಾರು ಮಾಡಿ ಕೊಡತಕ್ಕಂಥ ಕಾಯಕ ವೃತ್ತಿಯಲ್ಲಿ ತೊಡಗಿರುವಂತ ಈ ಶರಣ ದಂಪತಿಗಳು ಗುಲ್ಬರ್ಗ ಸಮೀಪದ ಬೀಜನಹಳ್ಳಿ ಊರು ಅಂತ ಹೇಳ್ತಾರೆ, ಯಾರ್ದು ಹರಳಯ್ಯನ ಊರು, ಅದೇ ಊರಿನವ್ರು ಇವರು. ಅಲ್ಲಿಂದ ಕಲ್ಯಾಣಕ್ಕೆ ಬಂದರು, ಕಲ್ಯಾಣದಲ್ಲಿ ಶರಣ ಬದುಕನ್ನು ಕಟ್ಟಿಕೊಂಡ್ರು, ಕಾಯಕ ದಾಸೋಹ ಪರಂಪರೆಯಲ್ಲೇ ತಮ್ಮ ಬದುಕನ್ನ ನಡೆಸ್ತಾ ಇದ್ರು ಅಂತನ್ನುವಂಥದ್ದು. ಎರಡು ಘಟನೆಗಳು ಇಡೀ ವಿಶ್ವಕ್ಕೆ ಮಾದರಿಯಾಗಿ ನಿಲ್ತವೆ, ಇವತ್ತಿನ ಸಂದರ್ಭಕ್ಕೆ ನಮ್ಮನ್ನ ಬಡಿದೆಚ್ಚರಿಸುವಂತವಾಗಿದ್ದಾವೆ. ಆ ಎರಡು ಘಟನೆಗಳು ಯಾವ ಮಹಾಕಾವ್ಯಗಳು, ಯಾವ ಸೈದ್ಧಾಂತಿಕ ವಿಚಾರಗಳನ್ನ ಪ್ರಸ್ತಾಪಿಸ್ತಕ್ಕಂಥ ತತ್ವಜ್ಞಾನಿಗಳು ರಚನೆ ಮಾಡಿರ್ತಕ್ಕಂಥ ತಾತ್ವಿಕ ಗ್ರಂಥಗಳು ಯಾವ ಕೂಡ ಪ್ರಸ್ತಾಪಿಸ್ತಕ್ಕಂಥ ಎರಡು ನಿಲುವುಗಳನ್ನ, ಇಲ್ಲಿ ನಾಯಕನಾದಂಥವ್ನು ಹೇಗಿರ್ಬೇಕು, ಅವರ ಅನುಯಾಯಿಗಳಾದಂಥವ್ರು ಹೇಗಿರ್ಬೇಕು, ಅವರ ಬದುಕು ಆದರ್ಶಮಯ ಆಗೋದು ಎಲ್ಲಿ ಅನ್ನುವಂತ ವಿಚಾರಗಳನ್ನು ಇಟ್ಕೊಂಡು ನೋಡುವಂತ ಸಂದರ್ಭದೊಳಗಡೆಗೆ ಅವರು ಬಸವಾದಿ ಪ್ರಮುಖರು ನಡೆಸುವಂತ ಅವರ ವೈಚಾರಿಕತೆ ಅವೆಲ್ಲವೂ ಏನಪ್ಪಾ ಅಂದ್ರ ನಮಗ ಆದರ್ಶವಾಗಿ ನಿಂತಿರ್ತಕ್ಕಂಥದನ್ನ ನಾವು ಕಾಣ್ತೇವೆ. ಇಲ್ಲಿ ಭಕ್ತಿ ಭಂಡಾರಿಯಾಗಿ ಬಿಜ್ಜಳನ ಆಸ್ಥಾನದಲ್ಲಿ ಮಹಾಮಂತ್ರಿಯಾಗಿ, ಪ್ರಧಾನಮಂತ್ರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ, ಜವಾಬ್ದಾರಿ ಹೊಣೆಗಾರಿಕೆಯನ್ನು ನಿರ್ವಹಿಸ್ತಾ ಇರುವಂತಹ ಆತನ ಕಾಯಕದಿಂದಲೇ, ಕಾಯಕ ದಾಸೋಹ ಪರಂಪರೆಯಿಂದಲೇ ಕಂದಾಯ ಸಂಗ್ರಹವಾಗಿ ಆತನ ಬಿಜ್ಜಳನ ಭಂಡಾರ ತುಂಬಿ ತುಳುಕ್ತಾ ಇತ್ತು ಅಂತನ್ನುವಂತ ವಿಚಾರ ತಮಗೆಲ್ರಿಗೂ ತಿಳಿದಿರುವಂಥದ್ದು. ಯಾಕಂದ್ರ ಭಂಡಾರವೇ ಖಾಲಿಯಾಗಿದ್ದರೆ ನಡೆಸುವುದೆಂತು? ಹಾಗೆ ವೈಭೋಗ, ಇಂಥ ಆಡಂಬರ, ಇಂತಹ ಒಂದು
ನಿಲುವುಗಳಿಲ್ಲದೆ ಆ ಸಂದರ್ಭದೊಳಗಡೆಗೆ ಕಾಯಕ ದಾಸೋಹ ಪರಂಪರೆಯಲ್ಲಿಯೇ ರಾಜ್ಯದ ಬೊಕ್ಕಸವನ್ನು ಕೂಡ ತುಂಬಿಸಿರ್ತಕ್ಕಂಥ ಒಂದು ಶುಚಿ ರಾಜ್ಯ, ಬಿಜ್ಜಳ ರಾಜ್ಯ ಆಗಿತ್ತು ಅಂತನ್ನುವಂಥದ್ದು. ಅಂಥ ಸಂದರ್ಭದಲ್ಲಿ ಬಸವಣ್ಣ ಹರಳಯ್ಯ ಅವರ ಎದುರು ಬದುರಾಗಿರತಕ್ಕಂಥ ಸಂದರ್ಭ. ಪ್ರತಿನಿತ್ಯ ಅವರಿಬ್ಬರು ಎದುರು ಬದರ ಆಗ್ತಿದ್ರು. ಆದ್ರೆ ಒಂದು ದಿವಸ ಎದುರು ಬದರಾದಂಥ ಸಂದರ್ಭದೊಳಗಡೆಗೆ ಶರಣಾರ್ಥಿ ಶರಣು ಅಂದಂತ ಸಂದರ್ಭದಲ್ಲಿ, ಹರಳಯ್ಯ ಶರಣು ಎಂದಂತ ಸಂದರ್ಭದಲ್ಲಿ ಬಸವಣ್ಣನವರು ಶರಣಾರ್ಥಿ ಎಲೆ ಶಿವಶರಣ ಹರಳಯ್ಯ ಅಂದಿರತಕ್ಕಂಥ ಮಾತು ಪುನರುಕ್ತಿ ಯಾಕೆ ಆತನನ್ನ ಬಡಿದೆಬ್ಬಿಸಿತು? ಒಬ್ಬ ಆಧ್ಯಾತ್ಮಕ ಕ್ರಾಂತಿ ವೀರನಾಗಿರ್ತಕ್ಕಂಥ ಬಸವನ ಆ ಶರಣ ಚಳುವಳಿಯ ಶರಣರ ಘನದ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಬಸವನ ನೀಚ ಜಾತಿ ಅಂತ ತಾವು ಅಂದ್ಕೊಂಡಿದ್ರು. ಅಂಥ ಒಂದು ಇದ್ರೊಳಗಡೆಗೆ ಇದ್ದಂತ ತನಗೆ ಶರಣು ಎಂದಂತ ನನಗೆ ಶರಣಾರ್ಥಿ ಎಂದು ಮರು ನುಡಿದರಲ್ಲ, ಶರಣಾರ್ಥಿ ಎಂದರಲ್ಲ. ಇದು ಆತನಲ್ಲಿ ಮಾನಸಿಕ ಆಧ್ಯಾತ್ಮಿಕ ಒಂದು ಭೌತಿಕವಾಗಿರತಕ್ಕಂಥ ಪರಿವರ್ತನೆಯನ್ನು ತಂದ್ಬಿಟ್ಟು ಒಂದು ಹೆಚ್ಚಾಯ್ತಲ್ಲ. ನಮ್ಮ ನಾಯಕರಾಗಿರ್ತಕ್ಕಂಥ ಬಸವಣ್ಣನವರು ಏನಂದ್ರು, ಒಂದು ಬಾರಿ ಹೆಚ್ಚು ಶರಣಾರ್ಥಿ ಅಂದರಲ್ಲ. ಕಸಿವಿಸಿಕೊಂಡ ಮನದಿಂದಲೇ ತನ್ನ ಮನೆಗೆ ಆಗಮಿಸಿರ್ತಕ್ಕಂಥ ಈ ಹರಳಯ್ಯನವರ ಹರಳಯ್ಯನನ್ನ ಕಂಡು ಕಲ್ಯಾಣಮ್ಮ ಎದುರುಗೊಂಡು ಆತನ ಮನದ ಕಸಿವಿಸಿಯನ್ನ ಅರ್ಥ ಮಾಡಿಕೊಂಡು, ಅದಕ್ಕೆ ಹೇಳ್ತಾರೆ ಸತಿಪತಿಗಳೊಂದು ಆದ ಭಕ್ತಿ ಹಿತವಾಗಿ ಪುದುಶುಭಂಗಿ ಅಂತ. ಹಾಗಾಗಿ ಅವನ ಆಂತರ್ಯದ ಅಳಲನ್ನ ಅರಿತುಕೊಂಡು ಕಲ್ಯಾಣಮ್ಮನವರು ಪ್ರಶ್ನೆಯನ್ನ ಮಾಡಿದ್ರು, ಯಾಕೆ ಹೀಗೆ ಕಸಿವಿಸಿಕೊಂಡಿದ್ದೀರಿ ಅಂತ. ಆಗ ನಡೆದ ಘಟನೆಯನ್ನ, ನಡೆದ ಸಂಗತಿಯನ್ನ, ಭಕ್ತಿ ಭಂಡಾರಿ ಬಸವಣ್ಣ, ಮಹಾಮಾನವತಾವಾದಿ ಬಸವಣ್ಣ, ವಿಶ್ವಗುರು ಬಸವಣ್ಣ ಅಂದಿನ ಕಾಲಘಟ್ಟಕ್ಕೆ ಎದುರಾದಂತ ಸಂದರ್ಭಗಳಿಗೆ ಇಂಥ ಘಟನೆ ಜರುಗಿತು, ಶರಣಾರ್ಥಿ ಅಂದರು ಅಂದಂತ ವಿಚಾರವನ್ನು ಪ್ರಸ್ತಾಪಿಸಿದಾಗ ಈ ಗೋಳು ಅನ್ಕೊಂಡ್ರು ಅವರು. ಇದು ಯಾಕೆ ಕಸಿವಿಸಿಕೊಂಡಿರ್ತಕ್ಕಂಥ ಇದು? ಈ ಮಾತನ್ನ ಕೇಳಿದ ತಕ್ಷಣವೇ ಕಲ್ಯಾಣಮ್ಮ ಕೂಡ ತುಂಬಾ ಕಸಿವಿಸಿಕೊಂಡ್ರು. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ಇದಕ್ಕೆ ನಾವು ಏನು ಪ್ರತಿಯಾಗಿ ಒಂದು ಶರಣಾರ್ಥಿಗೆ ಮತ್ತೊಂದು ಶರಣಿಗೆ ಮತ್ತೊಂದು ಶರಣಾರ್ಥಿಗೆ ನಾನು ಏನು ಸಲ್ಲಿಸಬೇಕು ಅವರಿಗೆ ಮರು ಇದನ್ನ ಇಬ್ಬರು ಕುಂತುಕೊಂಡು ವಿಚಾರ ಮಾಡಿ ಏನ್ ಮಾಡಿದ್ರಪ್ಪ ಅಂತಂದ್ರ, ತನ್ನ ಎಡ ತೊಡೆಯ ಬಲ ತೊಡೆಯ ಚರ್ಮವನ್ನೇ ತೆಗೆದು ಅದನ್ನ ಹದಗೊಳಿಸಿ 2 ಪಾದರಕ್ಷೆಗಳನ್ನ ಸಿದ್ಧ ಮಾಡಿದ್ರು. ಸಿದ್ಧ ಮಾಡಿ ಆ ಪಾದರಕ್ಷೆಗಳನ್ನ ಬಸವನ್ನ ತೊಟ್ಟುಕೊಂಡ್ರೆ ಉಟ್ರೆ ಅದನ್ನ ಹಾಕಿಕೊಂಡು ನಡೆದಾಡಿದ್ರೆ ನಮ್ಮ ಒಂದು ಈ ಹೆಚ್ಚು ಶರಣಾರ್ಥಿ ಅಂದಿದಾರಲ್ಲ ಅದರ ಋಣಬಾಧೆ ತೀರುತ್ತಲ್ಲ ಅಂತ ಅವ್ರ ವಿಚಾರ ಅದು. ಅದನ್ನು ಪ್ರಸ್ತಾಪಿಸಿಕೊಂಡು ಆ ಚಮಾವಗಿಗಳನ್ನು ತೆಗೆದುಕೊಂಡು ಕಸ ಬಸವಣ್ಣನಿಗೆ ಕೊಡ್ಲೋದಕ್ಕೆ ಆಗಮಿಸ್ತಾ ಇದ್ದಾರ. ಇದಕ್ಕಿಂತ ಮುಂಚೆ ಅಂತಕ್ಕಂಥ ಘಟನೆಗಳು ಇನ್ನೂ ಮನ ಗಟ್ಟಿಗೊಳಿಸ್ತಕ್ಕಂಥವಾಗಿದ್ದಾವೆ. ಏನಪ್ಪಾ ಅಂದ್ರೆ, ಸಮಗಾರ ಹರಳಯ್ಯನ ಮನೆಗೆ ಬಂದು ಭೋಜನವನ್ನು ಸವಿದು ಹೋಗ್ತಕ್ಕಂಥ ಸಂದರ್ಭ ಅದು ಕೂಡ ಆಗಲೇ ಬಸವಣ್ಣನ ಪ್ರಭಾವಳಿಯ ವಿಚಾರಿಕತೆ ಉಚ್ಛ್ರಾಯ ಮಟ್ಟಕ್ಕೆ ತಲುಪಿರ್ತಕ್ಕಂಥ ಸಂದರ್ಭ. ಅದನ್ನ ತಮ್ಮ ಕಪ್ಪಿ ಮುಷ್ಟಿಯಿಂದ ತಮ್ಮ ಒಂದು ನಿಲುವಿನಿಂದ ಬದಲು ಮಾಡಬೇಕು ಮತ್ತು ಆತನನ್ನು ಶಿಕ್ಷೆ ಗುರಿಪಡಿಸ್ಬೇಕು ಅಂತನ್ನುವಂತ ಮತ್ತು ಆತನ ಸಾಮಾಜಿಕ ಬದಲಾವಣೆಯನ್ನ ಏನಪ್ಪಾ ವಿಮುಕ್ತಗೊಳಿಸ್ಬೇಕು, ಅದರಿಂದ ಆತನನ್ನು ದೂರ ಮಾಡ್ಬೇಕು. ಇಂಥ ಪರಿವರ್ತನೆ ಏನಾದ್ರೂ ಬಂದ್ಬಿಟ್ರೆ ನಮ್ಮ ಬದುಕು ಕಟ್ಟಿಕೊಳ್ಳೋದು ನಾವು ಸಾಧ್ಯ ಇಲ್ಲ ಅಂತ ಕಂಡುಕೊಂಡಿರತಕ್ಕಂಥ ಒಂಡಿ ಮಂಚನ ಆದಿಯಾಗಿ ಅವರೆಲ್ಲರೂ ಪ್ರಯತ್ನವನ್ನು ಮಾಡ್ತಾ ಇದ್ರು. ಆತನು ಕೂಡ ಮಂತ್ರಿಯೇ. ಈ ಒಂದು ಸಂದರ್ಭ ಪಾದರಕ್ಷೆಗಳನ್ನು ತೆಗೆದುಕೊಂಡು ಮತ್ತೆ ಎದುರು ಬಾದರಾದಂತ ಸಂದರ್ಭದೊಳಗಡೆ ಇಲ್ಲಿ ಆತ ಬಸವನ ಎದುರಾದಂತ ಸಂದರ್ಭದೊಳಗಡೆಗೆ ಆ ಚಮ್ಮಾವಗಿಗಳನ್ನ ನೀಡೋದಕ್ಕೆ ಆತನಿಗೆ ಕೊಡೋದಕ್ಕೆ ಹೋದಂತ ಸಂದರ್ಭ ಮೈ ರೋಮಾಂಚನವನ್ನ ಮೂಡಿಸುವಂತದ್ದಾಗಿದೆ. ಏನು ನಾವು
ಮೊನ್ನೆ ದಿವಸ ನಡೆದ ಸಂಗತಿಯನ್ನು ಪ್ರಸ್ತಾಪಿಸಿ ಹರಳಯ್ಯ ಮತ್ತು ಕಲ್ಯಾಣಮ್ಮ ದಂಪತಿಗಳು ಇರುವರು ಏನ್ ಮಾಡಿದಾರಪ್ಪ ಅಂತಂದ್ರ ಆ ಪಾದರಕ್ಷೆಗಳನ್ನ ಬಸವಣ್ಣನಿಗೆ ಅರ್ಪಿಸ್ಲಿಕ್ಕೆ ಹೋದ್ರು. ಅವುಗಳನ್ನ ಕಂಡೊಡನೆ ನಿಮ್ಮ ಶರಣರ ಚಮ್ಮಾವುಗೆ ಪೃಥ್ವಿ ಸಮಬಾರದು, ಸರಿಯಲ್ಲ ನೋಡ ಕೂಡಲ ಸಂಗಮ ದೇವ, ಈ ಪವಿತ್ರ ಚಮ್ಮಾವುಗೆಗಳನ್ನ ಮೆಡುವ ಯೋಗ್ಯತೆ ನನ್ನದಲ್ಲ, ಕೂಡಲ ಸಂಗಮನಿಗಲ್ಲದೆ ನನಗೆ ಸಲ್ಲವು ಅಂತೇಳಿ ಬಸವಣ್ಣ ಇವು ಎನಗಲ್ಲ, ನಿಮ್ಮ ಭಕ್ತಿಯಿಂದ ರಚಿತ ನಿರ್ಮಾಣ ಮಾಡಿರ್ತಕ್ಕಂಥ ಸಿದ್ಧಗೊಳಿಸಿರ್ತಕ್ಕಂಥ ಈ ಪಾದರಕ್ಷೆಗಳು ಚಮ್ಮಾವುಗೆಗಳು ನನಗಲ್ಲ, ಕೂಡಲ ಸಂಗಮ ದೇವನಿಗೆ ಅರ್ಪಿತ ಅಂತೇಳಿ ಅವರು ತಂದಿರ್ತಕ್ಕಂಥ ಆ ಚಮ್ಮಾವುಗೆಗಳನ್ನ ತನ್ನ ತಲೆಯ ಮೇಲೆ ಹೊತ್ತುಕೊಂಡು ಕುಣಿದಾಡಿದರು. ಇದು ಅಂದಿನ ಕಾಲಘಟ್ಟದೊಳಗಡೆಗೆ ಜಾತಿ ಸಂಕರ ವ್ಯವಸ್ಥೆ, ಚಾತುರ್ವರ್ಣ ವ್ಯವಸ್ಥೆಯ ಸಂದರ್ಭದೊಳಗಡೆಗೆ ಬಹಳ ವಿಚಿತ್ರವಾಗಿ ಕಂಡುಬಿಡ್ತು ನೋಡುವಂಥವ್ರಿಗೆ. ಆದ್ರೆ ಬಸವಣ್ಣ ಅನುಭವಿಸಿದ ಶರಣ ಕಲ್ಯಾಣಮ್ಮ, ಶರಣ ಹರಳಯ್ಯ ಇಬ್ಬರು ಅದನ್ನು ಅನುಭವಿಸಿದ್ರು. ಹೀಗೆ ಆ ಚಮ್ಮಾವುಗೆಗಳನ್ನ ತಿರಸ್ಕಾರ ಮಾಡಿದ್ರಿಂದ ಆ ಚಮ್ಮಾವುಗೆಗಳನ್ನ ಆತ ಏನ್ ಮಾಡಿದ್ನಪ್ಪ ಅಂತಂದ್ರ ವಾಪಸ್ ತೆಗೆದುಕೊಂಡು ಇವುಗಳನ್ನು ಸಕಲ ಪೂಜೆಯನ್ನು ಕೈಕೊಳ್ರಿ ಅಂತನ್ನುವಂತ ವಿಚಾರ ಬಂದಂತ ಸಂದರ್ಭದೊಳಗೆ ಅವನು ವಾಪಸ್ ತೆಗೆದುಕೊಂಡು ಅವರು ಮರಳ್ತಾ ಇರುವಂತ ಸಂದರ್ಭದಲ್ಲಿ ಅದೇ ಮಾರ್ಗದಲ್ಲಿ ಬರತಕ್ಕಂತ ಮಧುವಯ್ಯ ಅವನು ಕೂಡ ಬ್ರಾಹ್ಮಣ್ಯದ ಪ್ರಕಾಷ್ಠಿಯಲ್ಲಿ ತಲೆಯಲ್ಲೇ ಹೊತ್ಕೊಂಡು ತಿರುಗ್ತಾ ಇದ್ದಂತ ವ್ಯಕ್ತಿ. ಇವುಗಳನ್ನ ಕಂಡೊಡನೆ ಚಮ್ಮಾವುಗೆಗಳು ಈ ತರನಾಗಿ ಹಿಂಗ್ ಕೊಡಕ್ ಬಂದಿದ್ವಿ, ಈ ಸಂಗತಿಯನ್ನ ಕೇಳಿದವನೇ ಏನ್ ಮಾಡಿದ್ನಪ್ಪ ಅಂದ್ರ ತಾನು ಅವುಗಳನ್ನ ಮೆಟ್ಟುವಂತ ಪ್ರಯತ್ನವನ್ನ ಮಾಡಿಬಿಟ್ಟ. ಮೆಟ್ಟುವಂತ ಪ್ರಯತ್ನವನ್ನು ಮಾಡಿದಂತ ಸಂದರ್ಭದಲ್ಲಿ ಆತನಿಗೆ ಮೈ ತುಂಬ ಉರಿ ಎದ್ದು ಬಂತು. ಉರಿ ಎದ್ದು ಬಂದು ಆತ ಏನಪ್ಪಾ ಅಂತಂದ್ರ ಒದ್ದಾಡ್ಲಿಕ್ಕೆ ಶುರು ಮಾಡಿದ ಅಂತ. ಹಾಗಾದ್ರೆ ಇದು ಭಕ್ತಿಯಿಂದ ಬಸವನಿಗೆ ಅರ್ಪಿತಗೊಳಿಸ್ಲಿಕ್ಕೆ ತಂದಿರತಕ್ಕಂಥ ಚಮ್ಮಾವುಗೆಗಳನ್ನ ಈತ ತೊಟ್ಕೊಂಡಿದ್ರಿಂದ ಏನಪ್ಪಾ ಅಂತಂದ್ರ ಅವರಿಗೆ ತೊಂದರೆ ಆಯ್ತು ಅಂತನ್ನುವಂಥದ್ದು. ಹಾಗಾದ್ರೆ ಈ ಇದರಿಂದ ಉಂಟಾದಂತ ನೋವನ್ನ, ಉರಿಯನ್ನ ಅಥವಾ ತೊಂದರೆಯನ್ನ, ಬಾಧೆಯನ್ನ ತೀರ್ಸೋದು ಹೇಗೆ ಅಂತಂದಂತ ಸಂದರ್ಭದೊಳಗಡೆಗೆ ಅದು ಅತ್ಯಂತ ಚಮ್ಮಾವುಗೆಗಳನ್ನ ತಯಾರು ಮಾಡತಕ್ಕಂಥ ಕರಿಬಾನಿಯ ನೀರನ್ನ ಚಿಮುಕಿಸಿದ್ರೆ ಈ ನೋವು ಬಾಧೆ ತೊಲಗುತ್ತೆ ಅಂತನ್ನುವಂತ ವಿಚಾರವನ್ನು ಪ್ರಸ್ತಾಪಿಸಿಕೊಂಡಾಗ ಅದನ್ನ ಅದೇ ರೀತಿ ನಡ್ಕೊಂಡು ನನ್ನ ಬಾಧೆಯನ್ನು, ತನುವಿನ ಬಾಧೆಯನ್ನು ತೀರಿಸಿಕೊಂಡಿರ್ತಕ್ಕಂಥ ಒಂದು ಸಂದರ್ಭ ಬಹು ರೋಮಾಂಚನಕಾರಿಯಾಗಿರುವಂಥದ್ದು. ಯಾಕಂದ್ರೆ ವೈಜ್ಞಾನಿಕ ದೃಷ್ಟಿಕೋನದಿಂದ ಇದನ್ನು ನೋಡೋದಾದ್ರೂ ಕೂಡ ನಾವು ಅಂದಿನ ಸಂದರ್ಭಕ್ಕೆ ಬಸವಣ್ಣನ ಒಂದು ಇದಕ್ಕೆ ಅನುಕೂಲ ಆಗೋ ರೀತಿಯೊಳಗೆ ಚಮ್ಮಾವುಗೆಗಳನ್ನು ಸಿದ್ಧಪಡಿಸಿರ್ಬಹುದು. ಅವುಗಳನ್ನ ಉಡೋದಕ್ಕೆ ಹೋಗಿ ತೊಡಲಿಕ್ಕೆ ಹೋಗಿ ಈತನ ಕಾಲಿಗಳಿಗೆ ನೋವಾಗಿರಬಹುದು. ಅವುಗಳನ್ನ ಔಷಧಿಯ ಗುಣವನ್ನು ಉಳ್ಳಂತ ನೀರನ್ನ ಚಿಮುಕಿಸುವಂತ ಒಂದು ಪ್ರಯತ್ನಗಳು ಜರುಗಿರ್ಬೋದು ಅನ್ನುವಂಥದ್ದನ್ನ ವಾಸ್ತವಿಕ ದೃಷ್ಟಿಕೋನದಿಂದ ನಾವು ನೋಡಬಹುದು. ಇದು ಪವಾಡ ಅಂತ ಅಲ್ಲ. ಯಾಕಂತಂದ್ರ ಹರಿಹರನ ರಗಳೆ ಒಳಗಡೆಗೆ ಬೇವಂಕೈ ಬಸವ ಅಲ್ಲೆಲ್ಲ ಪ್ರಸ್ತಾಪಿಸುವಂಥದ್ದು ಇಂಥದ್ದಂತಲ್ಲ. ಬಸವಣ್ಣನ ಎಲ್ಲೂ ಕೂಡ ಅತಿಮಾನುಷ ಶಕ್ತಿ ಪವಾಡ ಪುರುಷ ಅಂತ ಬಿಂಬಿಸ್ಲಿಕ್ಕೆ ಯಾರು ಕೂಡ ಹೋಗಿಲ್ಲ, ಯಾವ ಕವಿಗಳು ಹೋಗಿಲ್ಲ. ಯಾಕಂದ್ರೆ ಆತ ಮಹಾಮಾನವತಾವಾದಿ, ನಮ್ಮಲ್ಲೇ ಇದ್ದು ಬದುಕಿರ್ತಕ್ಕಂಥ ಒಬ್ಬ ಶರಣ. ಹಾಗಾಗಿ ಈ ಘಟನೆ ಅವತ್ತು ಮಧುವಯ್ಯನನ್ನ ಪರಿವರ್ತನೆಯನ್ನ ತಂತು. ಈ ಪರಿವರ್ತನೆ ತಂದು ಇಡೀ ಕಲ್ಯಾಣವೇ 77,000 ಅಮರಂಗಣಗಳು ಸೇರಿಕೊಂಡು ಕಲ್ಯಾಣದ ಗೋಷ್ಠಿ ನಡೀತಾ ಇತ್ತು. ಕಾಯಕ ಶರಣ ಬದುಕು ನಡೀತಾ ಇತ್ತು. ಕಾಯಕ ದಾಸೋಹದ ಪರಂಪರೆಗಳಿಗೆ ಶರಣರು ತಮ್ಮ ಬದುಕನ್ನ ಕಟ್ಟಿಕೊಂಡಿದ್ರು, ಕೆಲಸವನ್ನ ಮಾಡ್ತಾ ಇದ್ರು, ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ರು, ತಮ್ಮ ವೃತ್ತಿಯನ್ನು ನಿರ್ವಹಿಸ್ತಾ ಇದ್ರು ಮೊದಲು. ತದನಂತರದೊಳಗಡೆಗೆ ಇನ್ನುಳಿದಂತ ಭಕ್ತಿಯನ್ನ ಮಾಡ್ತಾ ಇದ್ರು, ಇನ್ನುಳಿದಂತ ದಾಸೋಹವನ್ನು ಮಾಡ್ತಾ ಇದ್ರು, ಅನುಭವ ಗೋಷ್ಠಿಯಲ್ಲಿ ತೊಡಗಿಸ್ಕೊಳ್ತಾ ಇದ್ರು. ಕೆಟ್ಟತನ ಅನ್ನುವಂಥದ್ದು ಒಂದು ಉಳಿಲಿಲ್ಲ, ದುಷ್ಟತನ ಅನ್ನುವಂಥದ್ದು ದೂರ ಆಗೋಯ್ತು. ಶಿಷ್ಟತನವೇ ಸಕಲಮಯವಾಯಿತು. ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವಂತ ಒಂದು ಪ್ರಯತ್ನಗಳು ಎಲ್ಲ ಶರಣ ಬಂಧುಗಳಲ್ಲಿ ಬಂದ್ಬಿಡ್ತು. ಎಲ್ಲ ಅಲ್ಲೋ ಇಲ್ಲೋ 4-6 ಜನ ಈ ವ್ಯವಸ್ಥೆಯನ್ನು ಹಾಳು ಮಾಡ್ಬೇಕು ಅಂತನ್ನುವಂತ ಮತ್ತು ಬಿಜ್ಜಳನ ಕಿವಿಯನ್ನ ಊದುವಂತಹ, ಬಿಜ್ಜಳನ ಮುಖಾಂತರ ಪರಿವರ್ತನೆಯನ್ನ ಮಾಡುವಂತ ಈ ವ್ಯವಸ್ಥೆಯನ್ನ ಹಾಳು ಮಾಡ್ತಾ ಇದ್ದಾರೆ ಅನ್ನುವಂತ ವಿಚಾರವನ್ನು ತೆಗೆದುಕೊಂಡು ಬಂದು ಆತನಿಂದ ಬಸವಾದಿ ಪ್ರಮುಖ ಶಿವಶರಣರೆಲ್ಲರನ್ನು ಪಡಿಸ್ಬೇಕು ಅಂತನ್ನುವಂತ ದೊಡ್ಡ ಏನಪ್ಪಾ ಅಂತಂದ್ರ ಹುನ್ನಾರದಡಿಯಲ್ಲೇ ಸಾಕಷ್ಟು ಜನ ಕೆಲಸವನ್ನು ಮಾಡ್ತಾ ಇದ್ರು. ಈ ನೆಲೆಗಟ್ಟನ್ನು ನೋಡಿಕೊಂಡಾಗ
ಬಸವಾದಿ ಪ್ರಮುಖ ಶಿವಶರಣರು ಅವತ್ತು ಎಲ್ಲ ದೃಷ್ಟಿಕೋನದಿಂದಲೂ ತಮ್ಮ ಒಂದು ನೆಲನೊಂದೇ ಹೊಲಗೇರಿ ಶಿವಾಲಯಕ್ಕೆ, ಜಲವೊಂದೇ ಶೌಚಾಚಮನಕ್ಕೆ, ಕುಲವೊಂದೇ ತನ್ನ ತಾನರಿದ ಬಂಗೆ, ಫಲವೊಂದೇ ಷಡುದರೊಳನ ಮುಕ್ತಿಗೆ, ನಿಲುವೊಂದೇ ಕೂಡಲ ಸಂಗಮ ದೇವ ನಿಮ್ಮ ನರಿದ ಬಂಗೆ ಅಂತ ಹೇಳ್ತಕ್ಕಂಥ ಮಾತಿನೊಳಗಡೆಗೆ ಇದೆಲ್ಲೂ ಕೂಡ ಭೇದ ಇಲ್ಲ. ತನ್ನ ತಾನರಿದ ಬಂಗೆ ಜಗತ್ತೇ ಒಂದು. ಮನುಕುಲ ತಾನೊಂದೇ ಹೊಲ ಅಂತ ಅವ್ರು ಪ್ರಸ್ತಾಪ ಮಾಡಿದಾರೆ. ಅದ್ರ ಬಸವಣ್ಣ ಹೇಳಿರ್ತಕ್ಕಂಥದ್ದು ಎಲ್ಲವೂ ಈ ಶರಣ ಬದುಕನ್ನ ಯಾರ ನಡೆಸ್ತೀವಲ್ಲ ಅವರೆಲ್ಲರೂ ಒಂದು. ಲಿಂಗವನ್ನು ಧರಿಸಿ ಇಷ್ಟಲಿಂಗವನ್ನ ಯಾರು ಪೂಜೆ ಮಾಡ್ಕೊತೀವಿ ಅವರೆಲ್ಲ ಒಂದು ಅಂತನ್ನುವಂಥದ್ದು. ಇಲ್ಲಿ ಯಾವುದೇ ಭೇದವಿರದ ಭೇದಗಳ ಅಳಿದ ಬದುಕನ್ನು ಕಟ್ಟಿಕೊಂಡು ಶರಣರು ಅವತ್ತಿನ ಜೀವನ ನಡೆಸ್ತಾ ಇದ್ರು ಅಂತ. ನುಡಿಯಲ್ಲಿ ಎಚ್ಚೆತ್ತು ನಡೆಯಲ್ಲಿ ತಪ್ಪಿದರೆ ಹಿಡಿದಿರ್ಪಲ್ಲಿಂಗ ಗಡಸರ್ಪ ನೋಡ ಅಂತ ಹೇಳ್ತಕ್ಕಂಥ ಮಾತು ಅಂತ ನಿಲುವು ಅವ್ರದ್ದಾಗಿತ್ತು ಅಂತ. ನುಡಿಯಲ್ಲಿ ಎಚ್ಚೆತ್ತು ನಡೆಯಲ್ಲಿ ತಪ್ಪಿದರೆ, ನುಡಿಯಲ್ಲಿ ಎಚ್ಚೆತ್ಕೊಂಡು ನುಡಿಯೋದು, ಹೇಳೋದು ಪುರಾಣ, ತಿನ್ನೋದು ಬದನೆಕಾಯಿ ಅನ್ನೋ ಹಾಗೆ ಅವರು ಹಿಡಿದಿರ್ಪಲಿಂಗ ಘಟಸರ್ಪ ನೋಡ ಅಂತಂದ್ರೆ ಇಲ್ಲಿ ತಮ್ಮ ಏನೋ ಇಷ್ಟಲಿಂಗದ ಮುಂದೆ ಪ್ರಮಾಣ ಮಾಡಿ ಹೇಳತಕ್ಕಂಥ ಮಾತು ಅದಾಗಿತ್ತು ಅಂತ. ಆ ನಿಲುವಿನ ಒಳಗಡೆಗೆ ಈ ಬದುಕನ್ನು ಕಟ್ಟಿಕೊಂಡಿರ್ತಕ್ಕಂಥ ಶರಣರ ಬದುಕು ನಮಗೆ ಆದರ್ಶಮವಾಗಿ ನಿಲ್ಲುವಂಥದ್ದು. ಹಾಗಾಗಿ ಇನ್ನೂ ಕೂಡ ಅಂದು ಅವರು ನುಡಿದಿರ್ತಕ್ಕಂಥ ಏನು ವಚನ ಒಂದು ನುಡಿ ಇವತ್ತಿಗೂ ಕೂಡ ಏನಪ್ಪಾ ಅಂದ್ರೆ ದಾರ್ಶನಿಕವಾಗಿ ನಮಗೆ ಕಂಡು ಬರುವಂಥದ್ದು. ಅವರು ಎಂದಿನ ಕಾಲಕ್ಕೂ ಕೂಡ ಎಲ್ಲವನ್ನೂ ಏನು ವ್ಯತ್ಯಾಸೀಕರಣ ಮಾಡಿ ನೋಡ್ಲೇ ಇಲ್ಲ. ಎಲ್ಲರೂ ಒಂದು ಅಂತ ಬದುಕಿರತಕ್ಕಂಥ ದಾರ್ಶನಿಕ ಬದುಕು ಅವ್ರದ್ದಾಗಿತ್ತು. ಹಾಗಾಗಿ ಇನ್ನೊಂದು ಘಟನೆ ಈ ಳಯ್ಯ ಮತ್ತು ಕಲ್ಯಾಣಮ್ಮರ ಒಂದು ಸಂದರ್ಭ ಇವತ್ತು ಬಹುಶಃ ಆ ಘಟನೆ ನಮಗೆ ಏನಪ್ಪಾ ಅಂದ್ರ ಕಲ್ಯಾಣದ ದುರಂತವಾಗಿಯೇ ಪರಿಣಮಿಸುತ್ತದೆ. ಕಲ್ಯಾಣದಲ್ಲಿ ನಡೆದಿರತಕ್ಕಂಥ ಬಹುದೊಡ್ಡ ದುರಂತವೇ ಅದು. ಒಪ್ಪದ ಸಾಮಾಜಿಕ ಪರಿವರ್ತನೆಯನ್ನ ಒಪ್ಪದ ಕುಹಕ ಜೀವಿಗಳು ಒಂದಿನ ಕಾಲಘಟ್ಟಕ್ಕೆ ರಾಜನೊಬ್ಬನ ಕಿವಿಯನ್ನ ಊದಿ ಆತನ ಮುಖಾಂತರ ವ್ಯವಸ್ಥೆಯನ್ನ ಕಪಿಮುಷ್ಟಿಯಲ್ಲಿ ಇಟ್ಟುಕೊಳ್ಳತಕ್ಕಂಥ ಒಂದು ದಿಟ್ಟ ಒಂದು ಪ್ರಯತ್ನ ನಡೆದಿರುವಂಥದ್ದು. ಅದನ್ನು ವಿರೋಧಿಸಿ ಈ ರೀತಿ ಬದುಕುವುದು ಬೇಡ, ನಾವು ನುಡಿದಿದ್ದೇವೆ ಅದೇ ರೀತಿ ನಡಿತೇವೆ, ನಡೆದಿದ್ದೇವೆ ಅದೇ ರೀತಿ ನುಡಿತೇವೆ, ನಮ್ಮ ಇಷ್ಟಲಿಂಗದ ಪ್ರಮಾಣೀಕೃತವಾಗಿ ನಾವು ನಡ್ಕೊಳ್ತೇವೆ ಅಂತನ್ನುವಂಥ ಶರಣರ ಗುಂಪು ಮತ್ತೊಂದು ಕಡೆಗೆ. ಈ ಒಂದು ವ್ಯತ್ಯಾಸೀಕರಣ ನಮ್ಮನ್ನೇನೋ ಪರಿವರ್ತನೆಗೆ ತಂದು ಬಿಟ್ರೆ ಇಡೀ ಇದ್ರೊಳಗಡೆಗೆ ನಮ್ಮ ಬದುಕನ್ನು ಕಟ್ಟಿಕೊಳ್ಳೋದು ನಮ್ಗೆ ಸಾಧ್ಯ ಆಗೋದಿಲ್ಲ ಅಂತನ್ನುವಂಥ ನಿಲುವನ್ನ ತಾಳಿರತಕ್ಕಂಥ ಕೊಂಡಿ ಮಂಚನ ಆದಿಯಾಗಿ ವ್ಯವಸ್ಥೆಯ ದುರಂತಕ್ಕೆ ಕಾರಣೀಭೂತರಾಗಿ ನಿಲ್ತಕ್ಕಂಥ ಘಟನೆ ಒಂದು ಜರುಗುತ್ತೆ. ಅದು ಅಂತರ್ಜಾತಿ ವಿವಾಹದ ಪ್ರಸ್ತಾಪ. ಅಂತರ್ಜಾತಿ ವಿವಾಹ ಪ್ರಸ್ತಾಪ ನಮಗ ಅಂತರ್ಜಾತಿ ವಿವಾಹ, ಶರಣರಿಗೆ ಆವು ಕುಲ ಬೇರೆ ಇಲ್ಲ, ಕುಲ ಒಂದೇ ತನ್ನ ತಾನೆರಿದವಂಗೆ ಅಂತ ಹೇಳ್ತಕ್ಕಂಥ, ಜಲ ಒಂದೇ ಶೌಚಾಚಮನಕ್ಕೆ, ನೆಲನೊಂದೇ ಹೊಲಗೇರಿ ಶಿವಾಲಯಕ್ಕೆ ಅಂತ ಹೇಳ್ತಕ್ಕಂಥ ಮಾತು. ಅಂದ್ರೆ ಇಲ್ಲಿ ಎಲ್ಲ ಈ ನಿಲುವು ಈ ಯಾರು ಏನಪ್ಪಾ ಅಂತಂದ್ರೆ ಹೆಚ್ಚು ಕಡಿಮೆ ಅಂತಕ್ಕಂಥ ಭೇದವೇ ಇಲ್ಲ, ನೀಚ ಉಚ್ಚ ನೀಚ ಅಂತಕ್ಕಂಥ ಭೇದವೇ ಇಲ್ಲ. ಆ ಹಿನ್ನೆಲೆ ಒಳಗಡೆಗೆ ತಮ್ಮ ಬದುಕನ್ನು ಅವ್ರು ಕಟ್ಟಿಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರಲ್ಲ. ಹಾಗಾಗಿ ಇಲ್ಲಿ ಅವರಿಬ್ಬರ ನಡುವೆ ದೊಡ್ಡ ಒಂದು ವ್ಯವಸ್ಥೆಯ ವಿರುದ್ಧ ಅಥವಾ ವ್ಯವಸ್ಥೆಯ ಪರಿವರ್ತನೆ ತರೋ ನಿಟ್ಟಿನೊಳಗಡೆಗೆ ಮತ್ತೆ ಅಂತರ್ಜಾತಿ ವಿವಾಹದ ಪ್ರಸ್ತಾಪವನ್ನು ಮಾಡ್ಕೊಂತ ಹೋಗೋದಾದ್ರೆ ಬಸವಣ್ಣನೇ ತನ್ನ ತಾನು ಬ್ರಾಹ್ಮಣ್ಯದ ಲಿಂಗಾಯತನಾದರೂ ಕ್ಷತ್ರಿಯ ಕನ್ಯೆಯಾಗಿರ್ತಕ್ಕಂಥ ನೀಲಾಂಬಿಕೆಯನ್ನು ಮದುವೆ ಆಗಿರ್ತಕ್ಕಂಥ ದೃಷ್ಟಾಂತ ಅವರು ಸ್ವತಃ ತಾವೇ ನುಡಿದಂತೆ ನಡೆದಂತೆ ನುಡಿದರು ಅಂತನ್ನುವಂಥ ವಿಚಾರ ಪ್ರಸ್ತಾಪ ಆಗಿರೋದನ್ನು ಕಾಣ್ತೇವೆ. ಆ ರೀತಿ ಇಲ್ಲೊಂದು ಶೀಲವಂತ ಮತ್ತು ಲಾವಣ್ಯವತಿಯರ ವಿವಾಹದ ಪ್ರಸ್ತಾಪ ಶರಣರ ಬದುಕನ್ನ ದುಸ್ತರಗೊಳಿಸಿತು, ಕಲ್ಯಾಣವನ್ನು ಬಿಟ್ಟು ಹೋಗುವಂಗ ಮಾಡಿತು, ಶರಣ ಕ್ರಾಂತಿಯ ಬೀಜ ರೂಪ ಆಯ್ತು. ಶರಣ ಕ್ರಾಂತಿಗೆ ಒಂದು ವಿಸ್ಫೋಟಕವಾಗಿರತಕ್ಕಂಥ ಮಾಹಿತಿಯನ್ನ ನೀಡ್ತು, ವಸ್ತು ಅದಾಯ್ತು ಅಂತನ್ನುವಂಥದ್ದು ದುರಂತವೇ. ಯಾಕಂತಂದ್ರೆ ನೀಚ ಕುಲವೆಂದು ಅವರು ಅಂದುಕೊಂಡಿರೋ ಹಾಗೆ ನೀಚ ಕುಲ ಅಂತ ಅನ್ಕೊಂಡಿರ್ತಾರೆ ಏನಲ್ಲಪ್ಪ, ಸಮಗಾರ ಹರಳಿಗೆ ಅಂತ ಅಂದ್ಕೊಂಡಿದ್ದಾರೆ. ಅವರ ಮಗನಾಗಿರ್ತಕ್ಕಂಥ ಶೀಲವಂತ ಕಲ್ಯಾಣಮ್ಮ ಮತ್ತು ಹರಳಿಗೆ ಶರಣಿ ಕಲ್ಯಾಣಮ್ಮ ಶರಣ ಹರಳಿಗೆ ದಂಪತಿಗಳ ಸುಪುತ್ರ ಮಧುವಯ್ಯನ ಮಗಳಾಗಿರ್ತಕ್ಕಂಥ ಲಾವಣ್ಯವತಿ ಅಮ್ಮನ ಕನ್ಯೆ ಆ ವಿವಾಹ ಆಗೋದನ್ನ ಕಂಡು, ವಿವಾಹ ಆಗತ್ತೆ ಅಂತನ್ನುವಂಥದನ್ನ ಕಂಡು ಅವರೆಲ್ಲ ಇವತ್ತಿನ ಮರ್ಯಾದಾ ಹತ್ಯೆ ಅಂತ ಏನ್ ಪ್ರಸ್ತಾಪ ಮಾಡ್ತೀವಿ, ಆ
ಕೆಲಸಕ್ಕೆ ಇಳಿಯುವಂತ ಪ್ರಯತ್ನವನ್ನು ಕೂಡ ಅವ್ರು ಮಾಡಿದ್ರು. ಹಾಗಾಗಿ ಈ ಒಂದು ಘಟನೆ ಬಿಜ್ಜಳ ದೇವನಿಗೆ ಹೋಗಿ ಮುಟ್ಟಿತು. ಬಸವಣ್ಣ ಈ ರೀತಿ ಎಲ್ಲಾ ಪರಿವರ್ತನೆಗಳನ್ನು ತರಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಇದೆಲ್ಲವೂ ಏನಾಗ್ತಾ ಇದೆಯಪ್ಪ ಅಂದ್ರೆ ಇವತ್ತು ವ್ಯವಸ್ಥೆಯನ್ನ ಹಾಳು ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ಅಂತನ್ನುವಂತ ವಿಚಾರವನ್ನು ಪ್ರಸ್ತಾಪಿಸಿ ಏನಪ್ಪಾ ಅಂದ್ರ ಬಿಜ್ಜಳ ದೇವನ ಹತ್ತಿರ ಹೋಗಿ ಇದು ಈ ಘಟನೆ ನಡಿಬಾರದು, ಇದಕ್ಕೆ ಶಿಕ್ಷೆಯನ್ನು ಕೊಡಬೇಕು ಅಂತಂತ ಸಂದರ್ಭಗಳಿಗೆ ಎಳೆಹೊಟ್ಟೆ ಶಿಕ್ಷೆಯನ್ನು ಕೊಡ್ರಿ ಇವ್ರಿಗೆ ಅಂತೇಳಿ ಆತನ ಕಡೆಯಿಂದ ಪ್ರಸ್ತಾಪಿಸಿ ಎಳೆಹೊಟ್ಟೆ ಶಿಕ್ಷೆಯನ್ನ ಕೊಡಿಸುವಂಥದ್ದು. ಹಣೆಯ ಕಾಲಿಗೆ ಶರಣರನ್ನ ಕಟ್ಟಿ ಎಳಿಸ್ತಕ್ಕಂತ ಬಹುದೊಡ್ಡ ಶಿಕ್ಷೆ, ಕ್ರಾಂತಿಗೆ ರಕ್ತ ಚಲ್ತು ಅಂತನ್ನುವಂಥದ್ದು. ಬಹುದೊಡ್ಡ ರೀತಿಯೊಳಗಡೆಗೆ ಶರಣರೆಲ್ಲರ ಗಣ ಒಂದುಗೂಡಿ ಬಿಜ್ಜಳನ ಸೈನ್ಯದ ವಿರುದ್ಧ ಏನಪ್ಪಾ ಅಂದ್ರ ಹೋರಾಟದ ಪ್ರಯತ್ನವನ್ನು ಕೂಡ ಮಾಡಿತು. ಇದರಿಂದ ವಿಮುಖನಾಗುವಂತ ಪ್ರಯತ್ನವನ್ನು ಬಸವಣ್ಣನವರು ಕಂಡುಕೊಂಡ್ರು. ಯಾಕೆಂದ್ರೆ ತಾವು ಗೈದಂತ ಕಾರ್ಯದಿಂದ ಏನಾಯ್ತಪ್ಪ ಅಂದ್ರೆ ಶರಣರಿಗೆ ಅಂತ ಒಂದು ಸಂದರ್ಭ ಎದುರಾಯ್ತಲ್ಲ, ಶರಣರ ಬದುಕು ದುಸ್ತರಗೊಂಡ್ತಲ್ಲ, ಶರಣರು ಎಳೆಹೊಟ್ಟೆ ಶಿಕ್ಷೆನ ಅನುಭವಿಸಿದಾರಲ್ಲ, ತಾವು ಮಾಡತಕ್ಕಂತ ಈ ಸಾಮಾಜಿಕ ಪರಿವರ್ತನೆ ಒಬ್ಬರನ್ನ ದೂಷಣೆಗೊಳಪಡಿಸ್ತಲ್ಲ. ನಾವು ತಂದಿರ್ತಕ್ಕ ಪರಸ್ಪರ ಒಪ್ಪಿತ ರೀತಿ ಒಳಗಡೆಗೆ ಬದುಕನ್ನು ಕಟ್ಟಿಕೊಳ್ತಕ್ಕಂಥ ಪ್ರಯತ್ನವನ್ನು ಅವರು ಮಾಡಿದ್ರು ಕೂಡ ಇವರಿಗದು ಒಪ್ಪಿತ ಆಗಲಿಲ್ಲಲ್ಲ, ಸಾಮಾಜಿಕವಾಗಿ ಅದು ತಿರಸ್ಕಾರಕ್ಕೆ ಒಳಗಾಯ್ತಲ್ಲ, ಮತ್ತಿನ್ನೂ ಕೂಡ ಪರಿವರ್ತನೆ ಆಗದ ರೀತಿ ಒಳಗಡೆ ಇದೆಲ್ಲ ನಡೀತಾ ಇದೆ ವ್ಯವಸ್ಥೆ ಅಂತಂದ್ರೆ ಇದರಿಂದ ಧಿಕ್ಕರಿಸಿ ನಾವು ಹೋಗಲೇಬೇಕು ಅಂತನ್ನುವಂತ ನಿಲುವನ್ನು ತಾಳಿ, ಜೊತೆಗೆ ಬಿಜ್ಜಳನ ಸೈನ್ಯವು ಕೂಡ ಬಿಜ್ಜಳನು ಕೂಡ ಈ ಶರಣರನ್ನ ಏನಪ್ಪಾ ಅಂದ್ರೆ ಉಳಿಸಲೇಬಾರದು, ಶರಣ ಕುಲವನ್ನು ಉಳಿಸಲೇಬಾರದು ಅಂತನ್ನುವಂತ ಒಂದು ನಿಲುವಿಗೆ ಬಂದು ಸೈನ್ಯದಿಂದ ಅವ್ರ ಮೇಲೆ ಪ್ರಭುತ್ವದ ಪ್ರಹಾರವನ್ನು ಪ್ರಜೆಗಳ ಪ್ರಭುತ್ವದ ನೀತಿ ಒಳಗಡೆಗೆ ರಾಜ್ಯವನ್ನು ಕಟ್ಟತಕ್ಕಂಥ ಪ್ರಯತ್ನವನ್ನ ಬಿಜ್ಜಳನಿಗೆ ಅವ್ನು ಸಿಕ್ಕಿರ್ತಕ್ಕಂಥ ಅವಕಾಶವೇ ಬಹಳ ಸಣ್ಣದು. ಯಾಕಂದ್ರ ಕಲ್ಯಾಣದ ಚಾಲುಕ್ಯರ ಆಳ್ವಿಕೆ ಒಳಗಡೆಗೆ ಕಲಚೂರಿಗಳ ಆಡಳಿತದ ಅವಧಿ ಸಿಕ್ಕಿರ್ತಕ್ಕಂಥ ಅವಧಿಯೇ ಬಹಳ ಸಣ್ಣದು. ಆ ಸಣ್ಣ ಅವಧಿ ಒಳಗಡೆಗೇನೆ ಇಂಥ ಒಂದು ದೊಡ್ಡ ಕ್ರಾಂತಿ ನಡೆಯುವ ಮಟ್ಟಕ್ಕೆ ರಾಜ ಕಾರಣೀಭೂತನಾಗ್ತಾನಲ್ಲ, ಆ ವ್ಯವಸ್ಥೆಯನ್ನು ಒಪ್ಪಿಕೊಂಡು ಹೋಗಿ ಅಂತ ಪರಿವರ್ತನೆ ತರುವಂತ ಪ್ರಯತ್ನವನ್ನು ಮಾಡಿದ್ರೆ ಇವತ್ತಿನ ಕಾಲಘಟ್ಟಕ್ಕೆ 1200 ವರ್ಷಗಳ ಹಿಂದೆ ಬಸವಣ್ಣ ಈ ನಾಡಿನ ಸಾಂಸ್ಕೃತಿಕ ನಾಯಕ ಆಗಿಬಿಡ್ತಿದ್ದ. ರಾಜಪ್ರಭುತ್ವ ಏನಪ್ಪಾ ಅಂದ್ರೆ ಇವತ್ತಿನ ಈ ಅಸಮತೆ, ಈ ವರ್ಣಭೇದ ನೀತಿ, ತರತಮ ಭಾವಗಳು ಇದ್ದಂತ ಸಾಮಾಜಿಕ ವ್ಯವಸ್ಥೆ ಇದ್ಯಾವುದು ಕೂಡ ಇರ್ತಿರ್ಲಿಲ್ವೇನೋ ಅಂತ. ಹಾಗಾಗಿ ರಾಜಸತ್ತೆ ಧರ್ಮಸತ್ತೆಯ ಮೇಲೆ ಪ್ರಹಾರ ಮಾಡಿದ್ದರಿಂದ ಇವತ್ತಿಗೂ ಕೂಡ ನಾವು ನರಳ್ತಾ ಇದ್ದೇವೆ. ಇವತ್ತು ಕೂಡ ಪರಿವರ್ತನೆ ಆ ಕಲ್ಯಾಣದ ಕ್ರಾಂತಿ ನಡೆದಿರ್ತಕ್ಕಂಥ ನೆಲದೊಳಗಡೆಗೆ ಶರಣರು ನಡೆದಿರ್ತಕ್ಕಂಥ ಪುಣ್ಯಭೂಮಿ ಒಳಗಡೆಗೆ ನಾವು ಬದುಕನ್ನು ಕಟ್ಕೊಂಡಿದೀವಿ ಅಂದ್ರೂ ಕೂಡ ಆ ವೈಚಾರಿಕತೆ ಸೋತು ಹೋಗೋದಕ್ಕೆ ಕಾರಣ ಏನ್ ಹಾಗಾದ್ರೆ? ನಮ್ಮ ಬದುಕು ನಮ್ಮ ಮನೋ ತನು ಮನ ಧನ ತನು ಮನಗಳು ಇನ್ನೂ ಕೂಡ ಪರಿವರ್ತನೆ ಹೊಂದ್ತಾ ಇಲ್ಲಲ್ಲ. ನಮ್ಮಲ್ಲಿ ಇನ್ನೂ ಏನಪ್ಪಾ ಅಂತಂದ್ರ ಇನ್ನೂ ಬಿಜ್ಜಳನಂತವ್ರು ಉಳ್ಕೊಂಡಿದಾರ. ಇನ್ನೂ ಏನಪ್ಪಾ ಅಂತಂದ್ರೆ ನಮ್ಮ ಪರಿವರ್ತನೆಗಳು ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ನಮ್ಮ ಇನ್ನೂ ಏನಪ್ಪಾ ಅಂತಂದ್ರ ಮಂಡಿ ಮಂಚನಂತವ್ರು ಉಳ್ಕೊಂಡಿದ್ದಾರೆ ಅಂತನ್ನುವಂತ ವಿಚಾರ ನೋಡ್ರ ಪುನಃ ಅವ್ರು ಇದ್ದೇ ಇರ್ತಾರೆ. ಆದ್ರೆ ಎಲ್ಲದರಲ್ಲ ನಡುವೆಯೂ ಕೂಡ ಇಂಥ ಶರಣ ಮಾಸದ ಪ್ರಯುಕ್ತವಾಗಿ ವೈಚಾರಿಕತೆಯ ನಿಲುವನ್ನ ಪ್ರಸ್ತಾಪಿಸುವಂತ ಬಸವನ ವಿಚಾರಗಳಿಗೆ ನೆಲೆಯನ್ನು ಒದಗಿಸಿಕೊಡ್ತಕ್ಕಂಥ 4 ಜನರ ಬದುಕನ್ನು ಉದ್ಧರಿಸುವಂತ ಪ್ರಯತ್ನಗಳು ಜರುಗ್ತಾ ಇರುವಂತದ್ದು ಶ್ಲಾಘನೀಯ ಅಂತನ್ನುವಂತ ಮಾತು ಏನಪ್ಪಾ ಅಂತಂದ್ರೆ ನಮ್ಗೆ ಅಭಿಮಾನದ ಮಾತಾಗುತ್ತೆ. ಈ ಶರಣ ಕ್ರಾಂತಿಯ ಒಂದು ಎಳೆಹೊಟ್ಟೆ ಶಿಕ್ಷೆ ತದನಂತರದಲ್ಲಿ ಶರಣರು 3-4 ಬಣವಾಗಿ ಹೋಗ್ತಕ್ಕಂಥ ಸಂದರ್ಭವನ್ನು ನೋಡ್ಕೊಂಡ್ ಬಿಟ್ರ ಎಂತ ದುರಂತದ ಬದುಕಿದು. ಭವಬಾಧೆಗಳನ್ನ ನೀಗಿ ಸಂಸಾರ ಸುಖದೊಳಗಡೆಗೆ ಸ್ವರ್ಗಿ ಏನಪ್ಪಾ ಅಂತಂದ್ರೆ ನಲುಗಿ ಹೋಗ್ತಾ ಇರತಕ್ಕಂತ ಈ ಮಾನವನನ್ನ ಉದ್ಧರಿಸ್ತಕ್ಕಂಥ ಮತ್ತು ಸಾಂಸಾರಿಕ ಬದುಕಿನಲ್ಲಿ ಇದ್ದುಕೊಂಡೇ ಆಧ್ಯಾತ್ಮ ಸಾಧನೆಯನ್ನ ಮಾಡುವಂತ ಬಹುದೊಡ್ಡ ಪ್ರಯತ್ನವನ್ನ, ಕಾಯಕ ದಾಸೋಹ ಪರಂಪರೆಯಲ್ಲಿ ಬದುಕನ್ನು ಕಟ್ಟಿಕೊಳ್ಳತಕ್ಕಂತ ಬಹುದೊಡ್ಡ ಪ್ರಯತ್ನವನ್ನ, ಈ ದಾರ್ಶನಿಕ ಅನ್ನುವಂತ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಅವಕಾಶವನ್ನ ಒದಗಿಸಿಕೊಡತಕ್ಕಂತ ಒಂದು ಜೀವನ ಪದ್ಧತಿಯನ್ನು ರೂಢಿಸ್ತಕ್ಕಂಥ ಪ್ರಯತ್ನವನ್ನು ಬಸವಣ್ಣ ಮಾಡಿದ. ಆದ್ರೆ ಅದಕ್ಕೆ ನೆಲೆ ಬೆಲೆ ಸಿಗ್ಲಿಲ್ಲ ಅಂತನ್ನುವಂಥದ್ದು ಕಂಡು ಶರಣರೆಲ್ಲ ಮರುಗಿದ್ರು. ಆ ಕಡೆಗೆ ಶ್ರೀಶೈಲದ ಕಡೆಗೆ ಒಂದು ಇದು ಹೋಯ್ತು, ಬಸವಣ್ಣ ನೇತೃತ್ವದೊಳಗೆ ಒಂದು ಹೋಯ್ತು, ಈ ಕಡೆಗೆ ಅಕ್ಕನಾಗಮ್ಮ ಗಂಗಾಂಬಿಕೆ
ಮತ್ತ ಚನ್ನಬಸವಣ್ಣ, ರುದ್ರಮುನಿ ಇವರ ನೇತೃತ್ವಗಳಿಗೆ ಈ ಕಡೆಗೊಂದು ಬನ ಬಂತು. ಆ ಗುಂಪು ಉಳಿ ಒಳಗಡೆಗೆ ವಚನ ಸಾಹಿತ್ಯ ಉಳ್ಕೊಂತು. ಶರಣರು ಕಾದಾಡಿದ ಹಳ್ಳಿ ಕೊನೆಯದು ಕಾದರ ಒಳ್ಳಿ. ಅಲ್ಲಿ ವಚನ ಉಳಿಸೋದಕ್ಕೆ ಕಾರಣೀಭೂತ ಆಯ್ತು ಅಂತಕ್ಕಂಥ ಮಾತು ಏನಪ್ಪಾ ಅಂದ್ರ ಅಭಿಮಾನದ ಮಾತಾಗತ್ತೆ. ಈ ಶರಣ ಕ್ರಾಂತಿ, ಶರಣ ವೈಚಾರಿಕ ನಡೆಯೋದಕ್ಕೆ ಅಂದ್ರೆ ಒಂದು ದೊಡ್ಡ ವ್ಯವಸ್ಥೆಗೆ ಶರಣ ಕಲ್ಯಾಣಮ್ಮ ಮತ್ತು ಶರಣ ಹರಳಯ್ಯ ಕಾರಣೀಭೂತರಾದರು ಅಂತನ್ನುವಂಥದ್ದು ಏನಪ್ಪಾ ಅಂದ್ರ ಈ ಸಂಕರ ವ್ಯವಸ್ಥೆ, ವರ್ಣಸಂಕರ ವ್ಯವಸ್ಥೆಯಲ್ಲಿ ಬಳಲ್ತಾ ಇರತಕ್ಕಂಥ ನಮ್ಗ ಇವತ್ತು ಕೂಡ ಅವ್ರ ಬದುಕು ಆದರ್ಶಮಯ ಆಗತ್ತ. ಒಬ್ಬ ನಾಯಕ ಹೇಳಿರ್ತಕ್ಕಂಥ ನಿಲುವನ್ನ ಇವತ್ತಿನ ಕಾಲಘಟ್ಟಕ್ಕೂ ಕೂಡ ಸಾಕಷ್ಟು ಜನರು ಈ ಒಂದು ವೃತ್ತಿ ಆಧಾರಿತ ಬದುಕನ್ನು ಕಟ್ಟಿಕೊಂಡಿರ್ತಕ್ಕಂಥ ಸಂದರ್ಭಗಳಿಗೆ ಜಾತಿ ವ್ಯವಸ್ಥೆಯಲ್ಲಿ ನಲಿಗೆ ಹೋಗ್ತಾ ಇರತಕ್ಕಂಥ ಕೆಲವೊಂದಷ್ಟು ಜನ ಇನ್ನೂ ಕೂಡ ಅವರಲ್ಲಿ ಹಳೆಯ ಮತ್ತು ಕಲ್ಯಾಣಮ್ಮರು ಪುನರ್ ಜನನ ಆಗ್ಬೇಕಾಗಿದೆ ಅವರಲ್ಲಿ, ಆ ಜನಾಂಗದಲ್ಲಿ. ಯಾಕಂದ್ರ ನಾಯಕ ಕೊಟ್ಟ ಕರೆಗೆ ಹೋಗೊಟ್ಟು ಅದರಂತೆ ನಡೆಯುವಂತ ತೀರ್ಮಾನವನ್ನು ತೆಗೆದುಕೊಂಡ್ರಲ್ಲ ಅವರಿಬ್ರು. ಅದರಂತೆ ಈ ವ್ಯವಸ್ಥೆಯನ್ನು ಪರಿವರ್ತನೆ ತರೋ ಈ ನಿಟ್ಟಿನೊಳಗಡೆಗೆ ಆ ಸಂದರ್ಭದೊಳಗಡೆಗೆ ಬಸವಾದಿ ಪ್ರಮುಖ ಶಿವಶರಣರೆಲ್ಲರೂ ಹಿನ್ನೆಲೆಯಾಗಿ ನಿಂತುಕೊಂಡ್ರಲ್ಲ, ಅದು ಬಹುದೊಡ್ಡ ಒಂದು ಪ್ರಯತ್ನ, ಅಂತ ಪರಿವರ್ತನೆ ತರತಕ್ಕಂಥ ಪ್ರಯತ್ನ ಅದ್ರೊಳಗಡೆಗೆ. ಆದ್ರೆ ಶರಣರು ಅದ್ರೊಳಗಡೆಗೆ ಏನಪ್ಪಾ ಅಂದ್ರ ಸೋಲನ್ನು ಅನುಭವಿಸಿದ್ರು ಅಂತಕ್ಕಂಥದ್ದು ಕೂಡ ಅದೇ ಒಂದು ದುರಂತದ ವಿಚಾರ. ಯಾಕಂದ್ರೆ ಅವತ್ತು ಅವರು ಜಯವನ್ನು ಸಾಧಿಸಿದ್ರು, ಅಥವಾ ಈ ವ್ಯವಸ್ಥೆಯನ್ನು ಪರಿವರ್ತನೆ ಮಾಡುವಲ್ಲಿ ಅವರು ಏನಪ್ಪಾ ಅಂದ್ರೆ ಮುನ್ನೆಲೆಗೆ ಬಂದಿದ್ರೆ ಇವತ್ತಿನಕ್ಕೆ ನಾವು ನರಳತಕ್ಕಂತ, ಇವತ್ತಿನ ತನಕ ಈ ಭೇದವಿರುವ ಬದುಕಿನಲ್ಲಿ, ಭೇದವಿರುವ ಬದುಕು, ಎಲ್ಲದರಲ್ಲೂ ಭೇದ ಇರತಕ್ಕಂಥದ್ದು ಇವತ್ತಿನ ದಿವಸ, ಅವುಗಳನ್ನ ಅಳಿದು ಬದುಕೋದಕ್ಕೆ ನಮಗೂ ಕೂಡ ಸಾಧ್ಯ ಆಗ್ತಾ ಇತ್ತು ಅಂತನ್ನುವಂಥದ್ದು. ಹಾಗಾಗಿ ಇಂಥ ಸಂದರ್ಭದೊಳಗಡೆಗೆ ಕಲ್ಯಾಣಮ್ಮ ಮತ್ತು ಹರಳಯ್ಯನವರು ನಮಗೆಲ್ಲ ಆದರ್ಶವಾಗಿ ನಿಂತಿರುವಂಥದ್ದನ್ನ ನಾವು ಕಂಡುಕೊಳ್ಬೇಕಾಗತ್ತ. ಒಬ್ಬ ಸಾಮಾಜಿಕ ಪರಿವರ್ತನೆ ಹರಿಕಾರನಾಗಿ, ಧಾರ್ಮಿಕ ಪರಿವರ್ತನೆ ಹರಿಕಾರನಾಗಿ, ಭಾಷಿಕ ಪರಿವರ್ತನೆ ಹರಿಕಾರನಾಗಿ, ಒಂದೇ ಎರಡೇ ಎಲ್ಲ ರೀತಿಯ ಸಮಾಜದ ಎಲ್ಲ ಸ್ತರಗಳ ಎಲ್ಲ ವ್ಯವಸ್ಥೆಯ ಪರಿವರ್ತನೆಗೆ ಹರಿಕಾರನಾಗಿ ಹೊರಹೊಮ್ಮಿರ್ತಕ್ಕಂಥ ಆ ಬಸವಣ್ಣನ ಅನುಯಾಯಿಗಳಾಗಿ ತೊಡಗಿಕೊಂಡಿರ್ತಕ್ಕಂಥ ಶಿವಶರಣರ ಪರಂಪರೆ ಬಹಳ ದೊಡ್ಡದು. ಅವರ ಪ್ರತಿಯೊಬ್ಬರ ಬದುಕು ಕೂಡ ಅದೇ ನೆಲೆಗಟ್ಟಿನೊಳಗಡೆಗೆ ಉಚ್ಛ್ರಾಯ ಸ್ಥಿತಿಯೊಳಗಡೆಗೆ ಬದುಕನ್ನು ಕಟ್ಟಿಕೊಂಡಿರುವಂಥದ್ದು. ಇವತ್ತು ಪ್ರತಿಯೊಬ್ಬ ಶರಣ ತನ್ನ ಬದುಕಿನ ಅನುಭವವನ್ನ ಅದಕ್ಕೆ ನುಡಿಯನ್ನ ಕೊಟ್ಟಿರುವಂಥದ್ದು ವಚನವಾಗಿ, ವಚನ ಧರ್ಮವಾಗಿ, ಶರಣ ಧರ್ಮವಾಗಿ ನಮಗೆ ದಾರಿದೀಪ ಆಗಿರುವಂಥದ್ದು. ಆ ನೆಲೆಗಟ್ಟಿನಲ್ಲೇ ನಮ್ಮ ಬದುಕನ್ನು ಕಟ್ಟಿಕೊಳ್ಳುವಂಥದ್ದು ಕೂಡ ಅಷ್ಟೇ ಶ್ರೇಷ್ಠಮಯವಾಗಿರುವಂಥದ್ದು. ಹಾಗಾಗಿ ಕಲ್ಯಾಣಮ್ಮ ಮತ್ತು ಕಲ್ಯಾಣಮ್ಮನ ಸಮಾಧಿ ಇರತಕ್ಕಂಥ ಸ್ಥಳ ಅಲ್ಲಿ ತಿಗಡಿ, ಕಲ್ಲೂರು ಮಧ್ಯದ ಸೀಮೆ ಒಳಗಡೆಗೆ ಇರುವಂಥದ್ದು. ಆ ಕಲ್ಯಾಣಮ್ಮನ ಸಮಾಧಿಯ ಒಂದು ಹತ್ತಿರದಲ್ಲಿ ನಾವಿದ್ದೇವೆ ಅಂತನ್ನುವಂಥದ್ದು. ಜೊತೆಗೆ ಇನ್ನ ಹರಳಯ್ಯನವರು ಅವರು ಪಾದರಕ್ಷೆಗಳು ಕೂಡ ಇವತ್ತಿನ ಕಾಲಘಟ್ಟಕ್ಕೂ ಕೂಡ ಇದಾವೆ ಅಂತನ್ನುವಂಥ ವಿಚಾರ ಪ್ರಸ್ತಾಪ ಬರುವಂಥದ್ದು. ಇಲ್ಲಿ ಬಿಜನಹಳ್ಳಿ ಒಳಗಡೆಗೆ ಗುಲ್ಬರ್ಗದಿಂದ 60 ಕಿಲೋಮೀಟರ್ ದೂರ ಇರ್ತಕ್ಕಂಥ ಮತ್ತು ಮಳಖೇಡದಿಂದ 6 ಕಿಲೋಮೀಟರ್ ದೂರ ಇರ್ತಕ್ಕಂಥ ಬಿಜನಹಳ್ಳಿ ಒಳಗೆ ಇವತ್ತು ಕೂಡ ಪೂಜನೀಯಗೊಳ್ತಾ ಇದಾವೆ ಅಂತನ್ನುವಂಥದ್ದು. ಜೊತೆಗೆ ಇಲ್ಲಿ ಕಲ್ಯಾಣಮ್ಮನ ಸಮಾಧಿ ಕೂಡ ಪೂಜನೀಯಗೊಳ್ತಾ ಇರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಒಂದು ವಿಚಾರ, ಶರಣರ ಬದುಕಿನ ಆದರ್ಶ ಬದುಕಿನ, ಶರಣರ ಬದುಕಿನ ವಿಚಾರಗಳನ್ನ ನಾವು ಅಳವಡಿಸಿಕೊಂಡು ನಮ್ಮ ಬದುಕನ್ನು ಉಜ್ವಲಗೊಳಿಸಿಕೊಳ್ಳುವುದರ ಜೊತೆಗೆ ಆ ಶರಣ ಸ್ಥಳಗಳನ್ನ ಉದ್ಧರಿಸುವಂತ, ಶರಣಗಳ ಪುನರುಜ್ಜೀವನಗೊಳಿಸ್ತಕ್ಕಂಥ ಆ ಪ್ರಯತ್ನಗಳು ಕೂಡ ನಡೆಯುವಂಥದ್ದು ನಮ್ಮೆಲ್ಲರ ಮುಂದೆ ಇರುವಂತ ಒಂದು ಏನಪ್ಪಾ ಅಂದ್ರೆ ಬಹುದೊಡ್ಡ ಸವಾಲು. ಅವೆಲ್ಲವುಗಳನ್ನು ಉಳಿಸಿಕೊಂಡಾಗ ಮಾತ್ರ ಇಂಥ ಅನುಭವ ಗೋಷ್ಠಿಯಲ್ಲಿ ವಿಚಾರಗಳನ್ನು ಪ್ರಸ್ತಾಪಿಸ್ತಕ್ಕಂಥ ನಮಗೂ ಕೂಡ ಒಂದು ಏನು ನೆಲೆಬೆಲೆ ಬರಲಿಕ್ಕೆ ಸಾಧ್ಯ ಅಂತನ್ನುವಂಥ ವಿಚಾರನ ಪ್ರಸ್ತಾಪಿಸಿ, ಇಂದು ಹರಳಯ್ಯ ಸಮಗಾರ ಹರಳಯ್ಯನಿಗೆ ಸಮನಾರು ಜಗದಾಗ ಅಂತನ್ನುವಂಥ ಮಾತು ಬರುತ್ತದೆ. ಅಂತ ಬಸವಣ್ಣನ ಮನೆಗೆದ್ದ ಶಿವಶರಣ, ಬಸವಣ್ಣನ ಮನೆಗೆದ್ದ ಶಿವಶರಣ ಕಲ್ಯಾಣದ ಶರಣ ಕ್ರಾಂತಿಯ ಮೂಲ ಈ ನೆಲದಾಗ ಅಂತನ್ನುವಂಥ ವಿಚಾರ ಬಹಳ ದೊಡ್ಡದು. ಸಮಗಾರ ಹರಳಯ್ಯ ಮತ್ತು ಕಲ್ಯಾಣಮ್ಮರು ಈ ಜಗದೊಗಡೆಗೆ ಅವ್ರಿಗೆ ಸಮನಾಗಿರ್ತಕ್ಕಂಥವ್ರು ಯಾರು ಇಲ್ಲ. ಯಾಕಂತಂದ್ರೆ ಅಂತ ದೊಡ್ಡ ಒಂದು ಪರಿವರ್ತನೆಯ ಪ್ರಯತ್ನಗಳು ನಡೆಯೋದಕ್ಕೆ ಕಾರಣೀಭೂತರಾಗಿರುವಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ. ಅವರ ಜೀವನವೇ ನಮಗೊಂದು ದೊಡ್ಡ ಸಂದೇಶ. ಯಾಕಂದ್ರ ನಾವು ಶರಣರ ನಡೆನುಡಿಗಳನ್ನ ಆಡ್ತಾ ಇದ್ದೇವೆ, ಆಲಿಸ್ತಾ ಇದ್ದೇವೆ ಅಂತಂದ್ರ ಆ ನಡೆನುಡಿಗಳ ಕಿಂಚಿತ್ತಾದ್ರೂ ಆಚರಣೆ ತರುವಂತ ಪ್ರಯತ್ನವನ್ನ ನಾವು ಮಾಡಿದ್ರಿ ಏನಪ್ಪಾ ಅಂದ್ರೆ ನಮ್ಮ ಬದುಕು ಕೂಡ ಉದ್ಧಾರ ಆಗುತ್ತೆ, ನಮ್ಮ ಸುತ್ತಮುತ್ತಲು ನಮ್ಮನ್ನ ಆಶ್ರಯಿಸಿರ್ತಕ್ಕಂಥವ್ರ ಬದುಕು ಕೂಡ ಉದ್ಧಾರ ಆಗುತ್ತೆ ಅಂತನ್ನುವಂಥ ವಿಚಾರನ ಪ್ರಸ್ತಾಪ ಮಾಡ್ತಾ, ಹಿಂದಿನ ಸಂದರ್ಭಕ್ಕೆ ಹರಳಯ್ಯ ಮತ್ತು ಕಲ್ಯಾಣಮ್ಮರ ಆದರ್ಶ ಬದುಕಿನ ದಾಂಪತ್ಯ ಜೀವನದ
ಅವರಿಬ್ಬರ ಸತಿಪತಿಗಳೊಂದಾದ ಭಕ್ತಿಯ ವೈಚಾರಿಕತೆ ಬಹಳ ದೊಡ್ಡದು. ಆ ನಿಟ್ಟಿನೊಳಗಡೆಗೆ ಇಲ್ಲಿ ನಾವು ಇಂದಿನ ಒಂದು ಅವಕಾಶ, ಒಂದು ಸಂದರ್ಭದೊಳಗಡೆಗೆ ಬಸವಾದಿ ಮತ್ತು ಶಿವಶರಣರ ಜೀವನ ಸಂದೇಶಗಳನ್ನ ಪ್ರಸ್ತಾಪಿಸ್ತಾ ಅಂದಿನ ಕಾಲಘಟ್ಟದಲ್ಲಿ ನಡೆದಿರತಕ್ಕಂಥ ಕೆಲವಾರು ಸಂಗತಿಗಳನ್ನ ಪ್ರಸ್ತಾಪಿಸಿ, ಹರಳಯ್ಯ ಮತ್ತು ಕಲ್ಯಾಣಮ್ಮರು ಹೇಗೆ ಬಸವಣ್ಣನ ಒಂದು ಶಿವಶರಣ ಪರಂಪರೆಗಳಿಗೆ ಮಹಾನ್ ನಾಯಕರಾಗಿ ಅವರು ಕೂಡ ಹೊರಹೊಮ್ಮಿದ್ರು. ತಾನೊಬ್ಬನೇ ಉದ್ಧರಿಸದೆ ಸಕಲರೂ ಉದ್ಧಾರಕ್ಕೆ ಶ್ರಮವನ್ನು ಮಾಡಿರ್ತಕ್ಕಂಥ ಬಸವಣ್ಣ ತನ್ನೊಬ್ಬನ ಉದ್ಧಾರಕ್ಕೆ ಬಹಳ ಶ್ರಮ ಹಾಕದೆ ಸರ್ವರೋದ್ಧಾರಕ್ಕೆ, ಸಮತೆಯನ್ನು ತರೋದಕ್ಕೆ, ವೈಚಾರಿಕತೆಯ ನಿಲುವಿನ ಇಟ್ಕೊಂಡೆ ಸರಳ ಬದುಕನ್ನ ಬಾಳಿ ಇವತ್ತಿನಿಗೂ ಕೂಡ ಒಂದು ಇವತ್ತು ಬಸವಣ್ಣ ಇವತ್ತು ನಮ್ ಜೊತೆಗೆ ಇದಾನೇನೋ ಅಂತ ಅನ್ಸುತ್ತೆ. ಪ್ರತಿಯೊಂದು ಸಂದರ್ಭಕ್ಕೂ ಕೂಡ ಅವರೆಲ್ಲರೂ ಕೂಡ ನಮ್ ಜೊತೆಗೆ ಯಥಾರ್ಥವಂತೇನೋ ಅನ್ನುವಂಥ ಭಾವ ಮೂಡುತ್ತೆ. ಯಾಕಂದ್ರೆ ಅವ್ರ ವಚನ ಅಂದ್ಬಿಟ್ರೆ ತಂದೆ ನೀನು ತಾಯಿ ನೀನು ಬಂಧು ನೀನು ಒಳಗ ನೀನು ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಅಂತ ಹೇಳ್ತಕ್ಕಂಥ ಮಾತು. ಅವಳು ಈ ರೀತಿಯಾಗಿ ಹೆಣ್ಣು ಗಂಡು ಯಾರು ಭೇದವನ್ನ ಅರಿಯದೆ ಒಂದು ಸಕಲರು ಒಂದು ಹುಟ್ಟಿದ ಹೆಣ್ಣು ಅಲ್ಲ ಗಂಡು ಅಲ್ಲ ಆತ್ಮಲಿಂಗದ ನೆಲೆಗಟ್ಟಿನಲ್ಲಿ ನಾವು ನೋಡಿಕೊಂಡಾಗ ಇಷ್ಟಲಿಂಗವನ್ನು ಧರಿಸಿಕೊಂಡು ಸರಳ ಬದುಕನ್ನು ಬದುಕಬೇಕು ಅಂತ ಅನ್ನುವಂತ ನಿಲುವಿನೊಳಗಡೆಗೆ ವೈಚಾರಿಕತೆಯನ್ನು ಪ್ರಸ್ತಾಪಿಸಿರುವಂಥದ್ದು ನಮಗೆಲ್ಲರಿಗೂ ಆದರ್ಶಮಯ. ಹಾಗಾಗಿ ನಮ್ಮಲ್ಲಿ ಇವತ್ತಿಗೂ ಕೂಡ ಕಲ್ಯಾಣಮ್ಮ ಮತ್ತು ಹರಳಯ್ಯನ ಸಂಪತ್ತಿ ಇರುವಂಥದ್ದು. ಅವರ ವೈಚಾರಿಕತೆ ನಾನು ಅದು ಹೇಳದೆ, ಆ ಪ್ರಸ್ತಾಪವನ್ನು ಮಾಡಿದೆ. ಮರ್ಯಾದೆ ಹತ್ಯೆ ಅಂತ ಘಟನೆಗಳು ಜರುಗ್ತಾ ಇರುವಂತ ಇಂಥ ಸಂದರ್ಭದೊಳಗಡೆಗೆ ಕಲ್ಯಾಣಮ್ಮ ಮತ್ತು ಹರಳಯ್ಯನವರು ಅವತ್ತೂ ಒಂದು ದೊಡ್ಡ ಮರ್ಯಾದೆ ಹತ್ಯೆ ಜರುಗಿ ಹೋಗಿಬಿಡ್ತು. ಆ ಮರ್ಯಾದೆ ಹತ್ಯೆ ಜರುಗಿ ಹೋಗಿರುವಂಥದ್ದು ಶರಣರನ್ನ ಆ ಕಲ್ಯಾಣವನ್ನು ಬಿಟ್ಟು ಹೋಗುವಂಗಲೇ ಮಾಡ್ಬಿಡ್ತು. ಹಾಗಾಗಿ ಅವತ್ತಿನ ಆ ಘಟನೆ ನಮ್ಗೆ ಇವತ್ತೇ ನಡೆದಿದೆ ಅನ್ನೋ ರೀತಿ ಒಳಗಡೆಗೆ ಕಂಡು ಬರುತ್ತೆ. ಅವರು ನುಡಿದಿರುವಂಥದ್ದು ಇವತ್ತೇ ನುಡಿತಾ ಇದಾರೆ ಅಂತ ಅನ್ಸುತ್ತೆ. ಆ ಭಾವದಲ್ಲಿ ನಾವೆಲ್ಲ ನಮ್ಮ ಬದುಕನ್ನು ಕಟ್ಟಿಕೊಳ್ಳುವಂತ ಮತ್ತು ಪರಿವರ್ತನೆಯ ಬದುಕನ್ನು ಕಟ್ಟಿಕೊಳ್ಳುವಂತ, ಯಾವುದೇ ಒಂದು ಭೇದವನ್ನ ಹುಟ್ಟು ಹಾಕಿ ಆ ಭೇದದಲ್ಲಿಯೇ ಉಚ್ಚ ನಿಲುವನ್ನು ನಾವು ತಾಳಿ ನೀಚ ಇತರಗಳಿಗೆ ಹೀನ ಕೃತ್ಯಗಳಿಗೆ ನಾವು ಇಳಿಯದೆ ಸರಿ ಸಮಾಜದ ನಿರ್ಮಾಣ, ಸಮ ಸಮಾಜದ ನಿರ್ಮಾಣಕ್ಕೆ ಎಡೆಯನ್ನು ಕೊಟ್ಟು ಸಮತೆಯ ಬದುಕನ್ನು ಬಾಳಿ ನಮ್ಮ ಬದುಕನ್ನು ಕಟ್ಟಿಕೊಳ್ಳತಕ್ಕಂಥ ಪ್ರಯತ್ನವನ್ನು ಮಾಡಿದ್ರೆ ಇಂಥ ಗೋಷ್ಠಿಗಳಲ್ಲಿ ಇಂಥ ಸಂದರ್ಭದಲ್ಲಿ ನಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪಿಸಿದ್ದಕ್ಕೂ ವಿಚಾರಗಳನ್ನ ಆಲಿಸಿದ್ದಕ್ಕೂ ಇಂಥ ಅವಕಾಶಗಳಿಗೆ 4 ಜನ ನಾವೆಲ್ಲ ಶರಣ ಬಂಧುಗಳು ಸೇರಿಕೊಂಡು ಶರಣ ಚಿಂತನೆಗಳಲ್ಲಿ ನಮ್ಮ ಬದುಕನ್ನು ಕಟ್ಟಿಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರೆ ಇಂಥ ಏನು ಈ ವಚನ ಅಧ್ಯಯನ ವೇದಿಕೆ ಜೊತೆಗೆ ನಮ್ಮ ಬಸವಾದಿ ಶರಣರ ಚಿಂತನ ಕೂಟ, ಅಕ್ಕನ ಅರಿವು ಸಂಘಟನೆಗಳು, ಇಂಥ ಬಸವಣ್ಣನ ಇದು ಒಂದು ಅನುಭವ ಗೋಷ್ಠಿಯೇ. ಬೇರೆ ಬೇರೆ ಕಡೆಗೆ ಸಾಕಷ್ಟು ಕಡೆಗೆ ಅನುಭವ ಗೋಷ್ಠಿಗಳು ಜರುಗ್ತಾ ಇದಾವೆ. ಆ ಅನುಭವ ಗೋಷ್ಠಿಗಳಲ್ಲಿ ಸಾಕಷ್ಟು ಶ್ರದ್ಧಾವಂತರು ಮತ್ತೆ ವಿಚಾರಗಳನ್ನ ಅರಿತಿರುವಂತವ್ರು ಎಲ್ಲ ಕಡೆಗೆ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಸಾಕ್ತಾ ಇರ್ತಾರೆ. ಅಂತ ಒಂದು ವಿಶಿಷ್ಟವಾದಂತ ಶರಣ ಮಾಸ ಬಹಳ ಖುಷಿ ಅನಿಸ್ತು. ಎಲ್ಲ ನಾವು ಶ್ರಾವಣ ಮಾಸ ಅಂತ ಇದ್ದೇವೆ. ಆದ್ರೆ ಈ ವಚನ ಅಧ್ಯಯನ ವೇದಿಕೆ ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರದ ಮುಖ್ಯಸ್ಥರು, ಅವರು ಸತಿಪತಿಗಳಿಂದ ಆದ ಭಕ್ತಿಯುತವಾಗಿತ್ತು ಶಿವಂಗಿ ಅನ್ನೋ ರೀತಿ ಒಳಗಡೆಗೆ ಇಲ್ಲಿ ಶರಣ ಮಾಸ ಅಂತೇಳಿ ಶರಣ ಪ್ರಸ್ತಾಪ ಮಾಡಿ ನಿಲುವನ್ನು ತಾಳಿರುವಂಥದ್ದು, ವಿಚಾರಗಳನ್ನ ಪ್ರಸ್ತಾಪಿಸಿಗೆ ನಮ್ಮಂತವ್ರಿಗೆ ಅವಕಾಶವನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಇಂತಹ ಅವಕಾಶಕ್ಕೆ ಅಕ್ಕ ನಮ್ಮ ಜಳಕಿಯವರು ನನಗೊಂದು ಆಹ್ವಾನವನ್ನು ನೀಡಿ ಅವಕಾಶವನ್ನು ಕೊಟ್ಟದ್ದಕ್ಕೆ ಇಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡೋದಕ್ಕೆ ಸಾಧ್ಯ ಆಯ್ತು ಅಂತ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪಿಸಿ ಇಲ್ಲಿ ಈ ಸಂದರ್ಭದಲ್ಲಿ ನಮ್ಮ ಜೊತೆಗೂಡಿರ್ತಕ್ಕಂಥ ಅಕ್ಕ ಪೂಜಾ ಹಿರೇಮಠ ಅವರು, ರಾಜನಂದ ಗಾರ್ಗಿಯವರು, ಡಾಕ್ಟರ್ ಬಸಮ್ಮ ಗಂಗನಹಳ್ಳಿಯವರು, ಶರಣೆ ಡಾಕ್ಟರ್ ಕಸ್ತೂರಿ ದಳವಾಯಿ ಅವರು, ಗೌರ ಹಲ್ಬಾವಿ ಅವರು, ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು ಆದಿಯಾಗಿ ಇನ್ನೊಂದು ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರ ಲಿಂಗೈಕ್ಯ ಶ್ರೀ BM ಪಾಟೀಲ್ ಅವರು ಮತ್ತು ಶ್ರೀಮತಿ ಮಹಾದೇವಿ ಪಾಟೀಲ್ ಅವರ ಸ್ಮರಣೆ ಒಳಗಡೆಗೆ ಇಂಥ ಗೋಷ್ಠಿಗಳು ನಡೀತಾ ಇರುವಂತದ್ದು ನಮ್ಮಂತವ್ರಿಗೆ ಅವಕಾಶ ಸಿಗ್ತಕ್ಕಂಥದ್ದು ಮತ್ತು ಆಲಿಸುವ ಮತ್ತು ಶರಣ ವಿಚಾರಗಳನ್ನ ಪ್ರಸ್ತಾಪಿಸ್ತಕ್ಕಂಥ ಅವಕಾಶವನ್ನು ಸೃಷ್ಟಿ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಸಂಘಟಕರಿಗೆ, ಸುಧಾ ಪಾಟೀಲ್ ಮೇಡಮ್ ಅವರಿಗೆ ಎಲ್ರಿಗೂ ಕೂಡ ಮತ್ತೊಮ್ಮೆ ಶರಣಗಳನ್ನು ಸಮರ್ಪಿಸಿ ಇಂಥ ಸಂದರ್ಭಕ್ಕೆ ಸಾಕ್ಷಿಯಾಗಿರತಕ್ಕಂಥ ತಮಗೆಲ್ಲರಿಗೂ ಮತ್ತೊಮ್ಮೆ ಶರಣಗಳನ್ನು ಸಮರ್ಪಿಸಿ ನನ್ನ ಹಿಂದಿನ ಒಂದು ಅನುಭವ ಗೋಷ್ಠಿಯ ವಿಚಾರ ಪ್ರಸ್ತಾಪಕ್ಕೆ ಪೂರ್ಣ ವಿರಾಮವನ್ನು ನೀಡುತ್ತೇನೆ. ಶರಣಾರ್ಥಿಗಳು. ಶರಣ ದಂಪತಿಗಳಾದ ಹರಳಯ್ಯ ಮತ್ತು ಕಲ್ಯಾಣಮ್ಮ
ಇವರ ಬದುಕಿನಲ್ಲಿ ನಡೆದಂತಹ ಘಟನೆಗಳನ್ನ ಅತ್ಯಂತ ಕಣ್ಮುಂದೆ ಕಟ್ಟುವ ಹಾಗೆ ಇಡೀ ಕಲ್ಯಾಣದ ಕ್ರಾಂತಿಯಲ್ಲಿ ಇವರ ಜೀವನದಲ್ಲಿ ನಡೆದಂತಹ ಘಟನೆಗಳನ್ನ ಎತ್ತಿ ತೋರಿಸುವಂತಹ ಒಂದು ಪ್ರಯತ್ನವನ್ನ ತಮ್ಮ ಉಪನ್ಯಾಸದಲ್ಲಿ ಮಾಡಿದರು. ಹಾಗೂ ಸತ್ಯ ಸಮತೆಯ ಬೆಳಕನ್ನ ಈ ನಾಡಿಗೆ ಜಗತ್ತಿಗೆ ನೀಡಿದಂತ ಶರಣರ ಒಂದು ಕೊಡುಗೆಯನ್ನು ಕೂಡ ತಮ್ಮ ಉಪನ್ಯಾಸದಲ್ಲಿ ಹೇಳಿರುವಂತಹ ಡಾಕ್ಟರ್ ಗಜಾನಂದ್ ಬ ಸಲಗನ್ ಅವರಿಗೆ ಅನಂತ ಧನ್ಯವಾದಗಳು. ಈಗ ಮಾರ್ಗದರ್ಶನದ ನುಡಿಗಳು ಈ ಸಂಘಟನೆಯ ರೂವಾರಿಗಳಾದಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಂದ. ಫಸ್ಟ್ ನಾ ಮಾತಾಡ್ತೀನಿ ಮೇಡಮ್, ಆಮೇಲೆ ಸರ್ ಮಾತಾಡ್ತಾರಂತ. ಹಲೋ ಮೇಡಮ್, ಕೇಳ್ಸಾಗ್ತೈತ್ರಿ ನಾ ಮಾತಾಡೋದೆ? ಈಗ ದತ್ತಿದಾನಿಗಳಾದಂತಹ ಸುಧಾ ಪಾಟೀಲ್ ಅವರು ತಮ್ಮ ಒಂದಿಷ್ಟು ಅನುಭವಗಳನ್ನ ಈ ವೇದಿಕೆಯಲ್ಲಿ ಹಂಚ್ಕೋಬೇಕಂತ ಅವರಲ್ಲಿ ಕೇಳ್ಕೊತಾ ಇದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ಇಂದು ನನ್ನ ತಂದೆ ತಾಯಿಯ ದತ್ತಿ ದಾಸೋಹದ 6ನೆಯ ದಿವಸ. ಇಂದು ಡಾಕ್ಟರ್ ಗಜಾನಂದ್ ಸೊಗಲನ್ನವರ್ ಸರ್ ಅವರು ಸಮಗಾರ ಹರಳಯ್ಯ ಮತ್ತು ಕಲ್ಯಾಣಮ್ಮ ಅವರ ಬಗೆಗೆ ಹೇಳುತ್ತಾ 12ನೆಯ ಶತಮಾನದ ಶರಣರ ಬಗೆಗೆ, ಬಸವಣ್ಣನವರ ಬಗೆಗೆ, ಅನುಭವ ಮಂಟಪ, ಶರಣರ ಕ್ರಾಂತಿ ಮತ್ತು ಶರಣರ ಸಂದೇಶಗಳ ಜೊತೆಗೆ ಇನ್ನೂ ಹಲವಾರು ಶರಣ ತತ್ವದ ವಿಷಯಗಳನ್ನು ನಮ್ಮೆಲ್ಲರ ಜೊತೆಗೆ ಹಂಚಿಕೊಂಡರು. ಅವರಿಗೆ ಅನಂತ ಧನ್ಯವಾದಗಳು. ಅಕ್ಕನ ಅರಿವಿನ ಶರಣ ಮಾಸದ ಅನುಭವಗಳನ್ನು ಕೇಳಲು ಮತ್ತು ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಜೊತೆ ಶರಣ ತತ್ವಗಳ ಬಗೆಗೆ ಸಂವಾದ ನಡೆಸಲು ಅವ್ವ ಅಪ್ಪಾಜಿ ಇಬ್ಬರು ಇರಬೇಕಾಗಿತ್ತು ಅಂತ ಬಹಳ ಸಲ ಅನಿಸುವುದುಂಟು. ಇಬ್ಬರು ಅಪ್ಪಾಜಿ ತಮ್ಮ ಆತ್ಮಚರಿತ್ರೆಯನ್ನು 200 ಪುಟಗಳಷ್ಟು ಬರೆದು ಇಟ್ಟಿದ್ದಾರೆ. ನಮ್ಮ ತಾಯಿಯವರು 60 ಪುಟಗಳಷ್ಟು ಜೀವನ ಚರಿತ್ರೆ ಬರೆದಿಟ್ಟಿದ್ದಾರೆ. ಇದರಿಂದ ನನಗೆ ಅನಿಸುವುದು ಅವರಲ್ಲಿಯೂ ಸಹ ಸಾಹಿತ್ಯಿಕ ಕಿರಣಗಳಿದ್ದವು ಅಂತ ಸಾಬೀತಾಗುತ್ತದೆ ಎಂದು ಹೇಳಬಹುದು. ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು ನಮ್ಮೆಲ್ಲರಿಗೆ ತಾಯಿಯ ಬಗೆಗೆ ಲೇಖನಗಳನ್ನು ಬರೆಯಲು ಕೊಟ್ಟು ತಾಯಿದ್ರೆ ತವರೆಚ್ಚು ಪುಸ್ತಕವನ್ನು ಪ್ರಕಟಣೆ ಮಾಡಿದ್ದರು. ಅದರಲ್ಲಿ ನನಗೆ ಕೊಟ್ಟ ಶೀರ್ಷಿಕೆ ಸಾಹಿತ್ಯ ಮತ್ತು ಆಧ್ಯಾತ್ಮದ ಸ್ಫೂರ್ತಿ ಅವ್ವ. ನಾನು ಅದರ ಬಗೆಗೆ 8 ಪುಟಗಳಷ್ಟು ಲೇಖನವನ್ನು ಬರೆದುಕೊಟ್ಟಿದ್ದೆ. ತಾಯಿಯ ಆತ್ಮಚರಿತ್ರೆಯಿಂದ ಆಯ್ದ ಒಂದಿಷ್ಟು ಸಾಲುಗಳನ್ನು ನಾನು ಇಲ್ಲಿ ಹಂಚಿಕೊಳ್ಳುತ್ತೇನೆ. ನನ್ನ ತಾಯಿಯವರು ತಾವು ಅಡ್ನೂರಿನ ಗೌಡರ ಮನೆಯಲ್ಲಿ ಹುಟ್ಟಿದ್ದು, ಅಣ್ಣಿಗೇರಿಯಲ್ಲಿ ಸೋದರ ಮಾವನ ಮನೆಯಾದ ಬಳ್ಳೊಳ್ಳಿಯವರ ಮನೆಯಲ್ಲಿದ್ದು ಪ್ರಾಥಮಿಕ ಶಾಲೆ ಕಲಿತದ್ದು, ಧಾರವಾಡದ ಬಾಸಳ್ ಮಿಷನ್ನಲ್ಲಿ ಇನ್ನೊಬ್ಬ ಸೋದರ ಮಾವನ ಮನೆ ಬಳ್ಳೊಳ್ಳಿಯವರ ಮನೆಯಲ್ಲಿ ಇದ್ದು ಹೈಸ್ಕೂಲ್ ಕಲಿತದ್ದು, ಅಲ್ಲಿಯ ಮಾಳಮಡ್ಡಿಯ ಸುಂದರ ವಾತಾವರಣ, ಅಕ್ಕಪಕ್ಕದ ಮನೆಗಳಾದ ಶ್ರೀ ಬಸವನಾಳವರ ಮನೆ, ಪಾವಟಿಯವರ ಮನೆ, ರೀಗಲ್ ಪಾಟೀಲ್ ಅವರು, ನಾಯಕ್ನೂರ್ ದೇಸಾಯಿ ಅವರು, ಸಿನ್ನೂರವರ ಮನೆ, ಅವುಗಳ ಮಾಳಮಡ್ಡಿಯ ಸಂಪೂರ್ಣವಾದ ವಾತಾವರಣ ಮತ್ತು ಗದಗ್ನಲ್ಲಿ ತಮ್ಮ ವೈವಾಹಿಕ ಜೀವನ ಪ್ರಾರಂಭಗೊಂಡ ಮೊದಲ ಘಟ್ಟ, ತಾವು ಟೇಲರಿಂಗ್ ಕ್ಲಾಸಿಗೆ ಹೋಗಿದ್ದು, ಹೊಸ ಥರದ ಅಡಿಗೆ ಕಲಿತಿದ್ದು ಮತ್ತು ಮದುವೆಯಾದ ಹೊಸದರಲ್ಲಿ ಅಪ್ಪಾಜಿ ನಾಗ್ಪುರ್ ಟ್ರೈನಿಂಗ್ ಹೋದಾಗ ಕೊರಿಯರ್ನಲ್ಲಿ ಕಳಿಸಿದ ರವೀಂದ್ರನಾಥ್ರವರ ಗೀತಾಂಜಲಿ ಮತ್ತು ದೇವದಾಸ್ ಪುಸ್ತಕ ಓದಿದ್ದು, ನಂತರದಲ್ಲಿ ವರ್ಗಾವಣೆಗೊಂಡು ವಿಜಯಪುರ, ಧಾರವಾಡ, ಬೆಳಗಾವಿ, ಕಲಬುರ್ಗಿ, ಬೆಂಗಳೂರಿನಲ್ಲಿನ ಕಳೆದ ಜೀವನ, ಡಾಕ್ಟರ್ ಜರ್ಚನಿಯವರು ಮನೆಗೆ ಬಂದಾಗ ಅವರ ಪುಸ್ತಕಗಳನ್ನು ಕೊಂಡು ಓದುವುದು, ತಾವು ಉಳಿಸಿದ ದುಡ್ಡಿನಲ್ಲಿ ಪುಸ್ತಕ ಕೊಂಡು ಓದುವುದು, ಜ್ಞಾನ ಗಂಗೋತ್ರಿಯ ಬೃಹತ್ ಸಂಪುಟಗಳನ್ನು ಕೊಂಡುಕೊಂಡದ್ದು, ಭಕ್ತರ ಊಟ ಉಪಚಾರ, ಶ್ರೀಗಳ ಜೊತೆಗಿನ ಸಂವಾದ, ಗದಗ್ಗೆ ಸೂಟಿಗೆ ಹೋದಾಗ ತೋಂಟದ ಸಿದ್ಧಲಿಂಗ ಶ್ರೀಗಳ ಮಠಕ್ಕೆ ಹೋದಾಗ ಶ್ರೀಗಳು ಮಠದಿಂದ ಪ್ರಕಟವಾಗುವ ಪುಸ್ತಕಗಳನ್ನು ನಮಗೆ ಕೊಡುತ್ತಿದ್ದುದು, ಅಡ್ನೂರಿಗೆ ಹೋದಾಗ ಅಡ್ನೂರಿನ ಸ್ವಾಮಿಗಳ ಜೊತೆಗಿನ ಸಂವಾದ, ಕಬ್ಬನ್ ಪಾರ್ಕ್ ಸೆಂಟ್ರಲ್ ಲೈಬ್ರರಿಯಲ್ಲಿ ಶೋಭಕ್ಕಾ ಸಂಗಣ್ಣವರ ಹತ್ತಿರ ಪುಸ್ತಕ ತೆಗೆದುಕೊಂಡು ಬರುವುದು,
ಸ್ವಪ್ನ ಬುಕ್ ಸ್ಟಾಲ್ನಲ್ಲಿ ವಿವಿಧ ಪ್ರಕಾರಗಳ ಪುಸ್ತಕಗಳನ್ನು ಕೊಂಡುಕೊಂಡು ಬರುವುದು, ಹೀಗೆ ಹಲವಾರು ವಿಷಯಗಳ ಜೊತೆಗೆ ಮತ್ತು ತಾವು ಪದಬಂಧ ಬಿಡಿಸುವುದು, ಪ್ರತಿಯೊಬ್ಬರ ಜೊತೆ ಫೋನ್ನಲ್ಲಿ ಆಧ್ಯಾತ್ಮದ ವಿಷಯ, ವಚನಗಳ ಅರ್ಥಗಳನ್ನು ಕುರಿತು ಮಾತನಾಡುವುದು. ಈ ವಿಷಯದಲ್ಲಿ ಅವರ ಅತ್ಯಂತ ಆತ್ಮೀಯರು ಶಿರೋಳ್ ಪಾರ್ವತಿಯವರು ಮತ್ತು ಭಾರತೀಯವರು. ಅವರು ಮಾತೆ ಮಹಾದೇವಿಯವರ ಶಿಷ್ಯರಿದ್ದರು. ಅವರ ಜೊತೆ ಪ್ರತಿದಿನ ಈ ವಿಷಯವಾಗಿ ಮಾತಾಡುತ್ತಿದ್ದರು. ಈ ರೀತಿ ಎಲ್ಲವನ್ನೂ ಬರೆದಿದ್ದಾರೆ. ಎಂದಿಗೂ ಯಾರ ಜೊತೆ ಸೀರೆ ಮತ್ತು ಬಂಗಾರದ ವಿಷಯ, ಟಿವಿ ಸೀರಿಯಲ್, ಸಿನಿಮಾದ ವಿಷಯ ಮಾತನಾಡದ ಅಪರೂಪದ ಮಹಿಳೆ ಎಂದು ಹೇಳಬಹುದು. ಅವರು ಟಿವಿಯಲ್ಲಿ ನೋಡುತ್ತಿದ್ದುದು ಶುಭೋದಯ, ತಟ್ ಅಂತ ಹೇಳಿ, ಸಂಗೀತ ಕಾರ್ಯಕ್ರಮಗಳು, ಸಂದರ್ಶನಗಳು. ಹೀಗೆ ನಾಳೆ ನನ್ನ ತಂದೆಯವರ ಬಗೆಗೆ ಇನ್ನೊಂದಿಷ್ಟು ವಿಷಯಗಳನ್ನು ಹಂಚಿಕೊಳ್ಳ ಬಯಸುತ್ತೇನೆ. ನನ್ನ ದತ್ತಿ ದಾಸೋಹ ನಡೆದಾಗಿನಿಂದ ವಿದ್ಯಾ ಮುಗ್ದುಮ್ ಅವರು, ಏಂಜಲಿನಾ ಗ್ರೆಗರಿ ಮೇಡಮ್ ಅವರು, ಇಂದು ನಂದಾ ಗಾರ್ಗಿಯವರು ನನ್ನ ಬಗೆಗೆ ಅತ್ಯಂತ ಆತ್ಮೀಯವಾಗಿ ನನ್ನ ಪರಿಚಯವನ್ನು ಮಾಡಿಕೊಟ್ಟರು. ಅವರಿಗೆ ಪ್ರೀತಿಯ ಧನ್ಯವಾದಗಳು. ನಿನ್ನೆ ನಮ್ಮ ಅಪ್ಪಾಜಿಯ ಸ್ನೇಹಿತರು ಕಾತರ್ಕಿ ಅಂಕಲ್ ಅವರಂತೂ ಎಲ್ಲರೂ ನೆನಪಿಟ್ಟುಕೊಳ್ಳುವ ಹಾಗೆ ಮತ್ತು ಸಾರ್ಥಕತೆಯ ಭಾವ ಮೂಡುವ ಹಾಗೆ ತಮ್ಮ ಸ್ನೇಹಪರ ನುಡಿಗಳನ್ನಾಡಿದರು. ಅವರಿಗೂ ಅನಂತ ಧನ್ಯವಾದಗಳು. ಇದಕ್ಕೆಲ್ಲ ಕಾರಣೀಕರ್ತರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಅನಂತ ಭಕ್ತಿ ಪೂರ್ವಕ ಪ್ರಣಾಮಗಳನ್ನು ಹೇಳುತ್ತಾ ನನ್ನ ಮಾತುಗಳನ್ನು ಇಲ್ಲಿಗೆ ಮುಗಿಸುತ್ತೇನೆ. ಶರಣಾರ್ಥಿ. ಬಸಮ್ಮ ನೆಕ್ಸ್ಟ್ ಹೋಗ್ಬಿಡ್ರಿ, ನಾನು ಬೇರೆ ಬಿಜಿ ಇದ್ದೀನಿ. ನೆಕ್ಸ್ಟ್ ಹೋಗ್ಬಿಡ್ರಿ ಸುಧಾ ಮೇಡಮ್. ನೆಕ್ಸ್ಟ್ ಬೇರೆ ಯಾರಿಗೆ ಸಾಲಕಿ ಸರ್ ಮಾತಾಡ್ರಿ ಸರ್. ಎಲ್ಲರಿಗೂ ಶರಣ ಮಾಸದ ಶರಣಾರ್ಥಿಗಳು. ಶರಣ ಚಿಂತನೆಯ ಮಾಸ ಬಹಳ ಅದ್ಭುತವಾಯಿತು. ಪ್ರತಿಯೊಬ್ಬರು ನಾವು ಮಾತಾಡುವಾಗ ಮಾತಾಡ ಅರಳಯ್ಯ ಕಲ್ಯಾಣಮ್ಮರು ತಮ್ಮ ತೊಡೆಯಿಂದ ಪಾದರಕ್ಷೆ ಮಾಡಿಕೊಂಡು ಬಸವಣ್ಣ ಇದೊಂದೇ ವಿಷಯ ಇತ್ತು. ಆದರೆ ಇವತ್ತಿನ ಉಪನ್ಯಾಸಕರು ಸಂಪೂರ್ಣವಾಗಿ ಅವರ ಜನ್ಮಸ್ಥಳ, ಅವರ ಸ್ಮರಣೆ, ಅವರ ಕಲ್ಯಾಣಮ್ಮ ಅರಳಯ್ಯನವರ ಸಂಪೂರ್ಣ ಬದುಕಿನ ಚಿತ್ರಣವನ್ನು ನಮ್ಮ ಮುಂದೆ ಇಟ್ಟರು. ಇದೇ ವಿಷಯಕ್ಕೆ ಅಂಬೇಡ್ಕರ್ ಹೇಳ್ತಿದ್ರು, ಒಂದು ವೇಳೆ ಅವಾಗೇನೆ ವಚನಗಳು, ಶರಣರ ಬದುಕುಗಳು ನಮಗೆ ಅರ್ಥ ಆಗ್ತಿದ್ರೆ, ಬೇರೆ ಭಾಷೆಯಲ್ಲಿ ಸಿಗ್ತಿದ್ರೆ, ಇದು ಬಸವಣ್ಣ ಇವತ್ತು ಬಹಳ ವಿಶ್ವಮಾನವ ಆಗ್ತಿದ್ದ, ಖಂಡಿತವಾಗಿ ಆಗ್ತಿದ್ದ ಅನ್ನೋಂತ ಮಾತನ್ನು ಅಂಬೇಡ್ಕರ್ ಮೇಲೆ ಹೇಳ್ತಿದ್ರು. ಅದನ್ನ ನೀಗಿಸಿದವರು ನಮ್ಮ ಬೇಲಿ ಸಂಸ್ಥೆಯ ಪಗೋಳಕಟ್ಟಿ ಸಂಶೋಧನಾ ಕೇಂದ್ರದ ಡಾಕ್ಟರ್ ಎಂ ಬಿ ಪಾಟೀಲ್ರು, ಮಧುಮಾವಿಯವರು, ಐಹೊಳಿಯವರು, ಇಂಥವ್ರು ಸಮಗ್ರ ಎಲ್ಲಾ ಪುಟಗಳು ಬಸವಣ್ಣರ ಪಗೋಳಕಟ್ಟಿಯವರು ಸಂಪೂರ್ಣ ಸಮಗ್ರ ಗ್ರಂಥಗಳನ್ನು ಬೇರೆ ಬೇರೆ ಭಾಷೆಗಳಲ್ಲಿ ಭಾಷಾಂತರಿಸಿ ಇವತ್ತು ಅದು ವಿಶ್ವಕ್ಕೇನೆ ಮಾದರಿಯಾಗಿದೆ. ಆ ನೆಲೆಯಲ್ಲಿ ನಮ್ಮ ಹೊಸ ಲೋಕಸಭೆಗೆ ಅನುಭವ ಮಂಟಪ ಇಡುವಂತ ಹೆಸರು ಸುದ್ದ ಬಂದಿತ್ತು. ಈ ರೀತಿಯಲ್ಲಿ ಬಹಳ ಮೇಲ್ಮಟ್ಟಕ್ಕೆ ಹೋದಂತ ಶರಣ ಚಿಂತನೆ, ಅದರಲ್ಲಿ ವಿಶೇಷವಾಗಿ ಹಳೆಯ ಕಲ್ಯಾಣಮ್ಮನವರ ಸಂಪೂರ್ಣ ಬದುಕಿನ ವಿವರಣೆಯನ್ನು ನೀಡಿದ್ದು, ಅದರೊಂದಿಗೆ ತಾಯಿ ಸುಧಾ ತಾಯಿಯವರು ಬಹಳ ಬಹುಶಃ ಭಾವುಕರಾಗಿ ಅವರ ತಾಯಿಯವರ ಬಗ್ಗೆ, ಅವರ ಜನ್ಮ ಕೊಟ್ಟವರ ಬಗ್ಗೆ ಬಹಳ ವಿವರವಾಗಿ ಹೇಳಿದರು. ಇದು ನಮ್ಮ ಸಂಬಂಧ, ಕನ್ಸರ್ನ್, ಇಟ್ ಈಸ್ ಅವರ್ ಕನ್ಸರ್ನ್. ಈ ನೆಲೆಯಲ್ಲಿ ಬಹಳ ಒಂದು ಶರಣ ಮಾಸ, ಬಹಳ ಪವಿತ್ರವಾದ ಮಾಸವನ್ನು ನಾವು ಶರಣ ಚಿಂತನೆಯಲ್ಲಿ ಕಳೆಯುತ್ತಿದ್ದೇವೆ. ಎಲ್ಲರಿಗೂ ಈ ಪಾಲ್ಗೊಂಡ ಎಲ್ಲರಿಗೂ ಅವಾಗ ರವೀಂದ್ರನಾಥ್ ಟ್ಯಾಗೋರರ ಒಂದು ಚಿಂತನೆ ಇತ್ತು, ಯಾವುದೇ ಶಿಕ್ಷಣವಾದರೂ ಕೂಡ ಸಂವಾದ ಮುಖಾಂತರವಾಗುದ್ರೆ ಅದು ಮತ್ತಿಷ್ಟು
ಅರ್ಥಪೂರ್ಣವಾಗ್ತಿದ್ದಂತ ಮಾತುಗಳು ರವೀಂದ್ರನಾಥ್ ಠಾಗೂರ್ ಹೇಳ್ತಿದ್ರು. ಆ ನೆಲೆಯಲ್ಲಿ ನಮ್ಮ ಈ ವಿಶ್ವವಿದ್ಯಾಲಯ ಮುಂದುವರೆದಿದೆ. ಅದಕ್ಕೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಧನ್ಯವಾದಗಳು ಸರ್. ವೀಣಾ ಎಲ್ಗಾರ್ ಮೇಡಮ್ ಮಾತಾಡ್ತೀರಿ? ವೀಣಾ ಎಲ್ಗಾರ್ ಮೇಡಮ್. ಅದೇ ಮೇಡಮ್, ಸರ್ವರಿಗೂ ಶರಣು ಶರಣಾರ್ಥಿಗಳು. ಕ್ಷಮೆ ಇರಲಿ, ನಾನು ಸ್ವಲ್ಪ ತಡವಾಗಿ ಕಾಲೇಜಿಂದ ಬಂದು ಜಾಯ್ನ್ ಆದೆ. ಅವರು ಉಪನ್ಯಾಸಕರ ವಿಷಯಗಳನ್ನ ಕೇಳ್ತಾ ಇದ್ದೆ. ಅವರು ಕಲ್ಯಾಣದ ಆ ಕ್ರಾಂತಿಯನ್ನ, ಕಲ್ಯಾಣಮರ ಚರಿತ್ರೆಯನ್ನ ಬಹಳ ಚೆನ್ನಾಗಿ ಮನಮುಟ್ಟುವ ಹಾಗೆ ಹೇಳುವ ಶೈಲಿ ಬಹಳ ಚೆನ್ನಾಗಿತ್ತು. ಮತ್ತೆ ಶರಣರ ನಿಜ ಚರಿತ್ರೆಯನ್ನ ಮನಮುಟ್ಟುವ ಹಾಗೆ ನಡೆದ ಘಟನೆಗಳನ್ನ, ಐತಿಹಾಸಿಕ ಸಂಗತಿಗಳನ್ನ ಬಹಳ ಎಳೆಯಾಗಿ ಬಿಚ್ಚಿಟ್ರು. ಮತ್ತೆ ಅವರು ಹೇಳುವ ಶರಣರ ಚಳವಳಿಯ ರೀತಿಯ ನೋವುಗಳನ್ನ, ಅವರ ಬದುಕನ್ನ ಬಹಳ ಚೆನ್ನಾಗಿ ಪ್ರಸ್ತುತಪಡಿಸಿದ್ರು. ಆ ಹಿನ್ನೆಲೆಯಲ್ಲಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ಸಹೋದರಿ ಸುಧಾ ಪಾಟೀಲ್ ಮೇಡಮ್ ಅವರು ಕೂಡ ತುಂಬಾ ಭಾವುಕರಾಗಿ ತಮ್ಮ ತಂದೆ ತಾಯಿಗಳ ಬಗ್ಗೆ ಹೇಳುವಾಗ, ಅದು ಎಲ್ಲರಿಗೂ ಸಹಜವಾದಂಥದ್ದು. ಬಹಳ ಮುಗ್ಧ ಮನಸ್ಸಿನ ಸುಧಾ ಪಾಟೀಲ್ ಅವರು ಒಂದು ಸರಳತೆಯ ಮೂರ್ತಿ ಅಂತ ನಾವು ಹೇಳ್ಬೋದು. ತಂದೆ ತಾಯಿಗಳ ಬಗ್ಗೆ, ಮನೆತನದ ಬಗ್ಗೆ ಬಹಳ ಯಾವಾಗ್ಲೂ ಅವರು ಅಭಿಮಾನದಿಂದ ಮಾತಾಡ್ತಿರ್ತಾರೆ. ಯಾಕಂದ್ರೆ ಅವ್ರು ಬೆಳೆದು ಬಂದ ಸಂಸ್ಕೃತಿ, ಅವರ ಮನೆತನದ ಎಲ್ಲ ಹಿನ್ನೆಲೆಗಳನ್ನ, ಅವರ ಅಧ್ಯಯನಶೀಲತೆನ ಪ್ರತಿನಿತ್ಯ ನಾವು ನೋಡ್ತಾ ಇದ್ದೀವಿ. ಅವರ ಲೇಖನಗಳನ್ನ, ಬರಹಗಳನ್ನ. ಯಾಕಂದ್ರೆ ಎಂದೋ ಒಂದಿನ ಬರೆದಿಡುದು ಬೇರೆ, ಪ್ರತಿನಿತ್ಯ ಆ ಬರಹಗಳನ್ನ, ಅಂಕಣಗಳನ್ನ ಬರೆಯುವುದು ಅದು ಸರಳವಾದ ಕೆಲಸ ಅಲ್ಲ. ಅಷ್ಟು ತಮ್ಮನ್ನು ತಾವು ಅವರು ಅದರಲ್ಲಿ ತೊಡಗಿಸಿಕೊಂಡಿದ್ದಾರೆ. ನಿಜವಾಗ್ಲೂ ಅದು ಮೆಚ್ಚುವಂತ ಕೆಲಸ ಅಂತ ನನ್ಗೆ ಅನಿಸ್ತದೆ. ಯಾಕಂದ್ರೆ ಯಾವುದೇ ಒಂದು ಮಹಿಳೆಗೆ ಒತ್ತಡಗಳು ಇವು ಬದುಕಿನಲ್ಲಿ ಸಹಜ. ಅಂತವೆಲ್ಲ ಒತ್ತಡಗಳ ಮಧ್ಯೆ ಕೂಡ ಅದು ಇತ್ತೀಚೆಗೆ ಅವ್ರು ಹೇಳ್ತಾ ಇದ್ರು, ಮೊದಲಿಂದ ನಾನೇನು ಬರೆದವಳಲ್ಲ, ಓದಿದವಳಲ್ಲ ಅಂತ. ಆದ್ರೆ ಈಗ ಇತ್ತೀಚೆಗೆ ಅಕ್ಕನ ಅರಿವಿನ ವೇದಿಕೆ ನನಗೆ ಸಾಹಿತ್ಯದ ಕೃಷಿ ಮಾಡ್ಲಿಕ್ಕೆ ಅನುಕೂಲ ಆಯ್ತು ಅಂತ ಅವರು ಹೇಳುವಂತ ಅಭಿಮಾನದ ಮಾತುಗಳ ಜೊತೆಗೆ ಅವರ ಕಾರ್ಯ ತತ್ಪರತೆಯನ್ನ, ನಿಷ್ಠೆಯನ್ನ, ಇದು ಹೊಗಳಿಕೆ ಅಂತಲ್ಲ, ನಾನು ಮನಸಾರೆ ಹೇಳ್ತಾ ಇದ್ದೀನಿ. ಸುಧಾ ಪಾಟೀಲ್ ಮೇಡಮ್ ಅವರು ಅಕ್ಕನ ಅರಿವಿಗೆ ಒಂದು ದೊಡ್ಡ ಅಸೆಟ್ ಅಂತ ನಾವು ಹೇಳ್ತೀವಲ್ಲ, ಆ ರೀತಿಯಲ್ಲಿ ನಮ್ಮ ದಾನಮ್ಮ ಜಳಕೆ ಆಗಿರ್ಬೋದು, ನಮ್ಮ ಶಾರದಾಮಣಿ ಆಗಿರ್ಬೋದು, ಇವರೆಲ್ಲ ಬಹಳ ಗಟ್ಟಿಯಾಗಿ ಅಕ್ಕನ ಅರಿವಿನ ವೇದಿಕೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಬಹಳ ಅಭಿಮಾನದಿಂದ ನಾನು ಹೇಳ್ತೇನೆ. ಇದು ಹೀಗೆ ನಿರಂತರವಾಗಿ ನಡೀತಾ ಇರ್ಲಿ ಅಂತ ನಾನು ಶುಭವನ್ನ ಹಾರೈಸಿ ಅವಕಾಶಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ತಮ್ಮ ಆತ್ಮೀಯತೆಗೆ, ಅಭಿಮಾನಕ್ಕೆ ಧನ್ಯವಾದಗಳು ಮೇಡಮ್. ಶಾರದಮ್ಮ ಮೇಡಮ್ ಮಾತಾಡ್ತೀರಿ? ಶಾರದಮ್ಮ ಪಾಟೀಲ್ ಮೇಡಮ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಹಸುಗೂಸಿನ ಮುಗ್ಧತೆ ಮತ್ತು ಒಂದು ಸ್ನಿಗ್ಧತೆ ಸುಧಾನಲ್ಲಿ ನಾನು ಕಂಡುಕೊಂಡೆ. ಬಹಳ ಸರಳ ಹಾಗೂ ಒಳ್ಳೆ ಮನಸ್ಸಿನ ವ್ಯಕ್ತಿ. ಎಷ್ಟೊಂದು ಬದ್ಧತೆಯನ್ನ ನಮ್ಮ ವೇದಿಕೆಗೆ ತೋರಿಸ್ತಾ ಇದ್ದಾರೆ. ಶಶಿಕಾಂತ್ ಪಟ್ಟಣ್ ಅವರು ಈ ಒಂದು ಮಹಾಮಂಟಪದ ಅರಿವಿನ ಮನೆಯ ಒಂದು ಕಂಬವಾದರೆ ಇನ್ನುಳಿದ 3 ಸ್ತಂಭಗಳು, ಒಬ್ರು ಸುಧಾ, ಇನ್ನೊಬ್ರು ಶಾರದಾ ಮತ್ತು ಇನ್ನೊಬ್ರು ನಮ್ಮ ದಾನಮ್ಮ ಅಂತ ಹೇಳ್ಬೋದು. ಇಂಥ ಒಂದು ಸ್ತಂಭಗಳ ಮೇಲೆ ನಿಂತ ನಮ್ಮ ಅರಿವಿನ ಮಂಟಪ ನಿಜವಾಗಿಯೂ ಬಹಳ ಸುಸ್ಥಿರವಾದಂತಹದ್ದು ಅಂತ ಹೇಳ್ತಾ, ಮತ್ತೆ ಈಗ್ಲೂ ಕೂಡ ಈ ವಿಷಯ ಸುಲಗಣ್ಣವರು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಈ ವಿಷಯವನ್ನ ಆ ರಕ್ತ ಕ್ರಾಂತಿ, ಆ ಕ್ರಾಂತಿ, ರಕ್ತ ಸಿಕ್ತ ಕ್ರಾಂತಿ ಈಗ್ಲೂ ಕೂಡ ನಡೀತಾ ಇದೆ. ನಮ್ಮ ಕದ್ದಮ್ಮಗಳು ಈಗ್ಲೂ ಕೂಡ ಅಂತರ್ಧರ್ಮ ಬಿಡ್ರಿ, ಜಾತಿ ವಿವಾಹವನ್ನು ಕೂಡ ಅವ್ರಿಗೆ ಮಾಡ್ಕೊಳ್ಳುವಂಗಿಲ್ಲ. ಅವು ಎಲ್ಲಾ ಪೊಲೀಸ್ ಸ್ಟೇಷನ್ದೊಳಗ ಈಗ ಅಂತರ್ಜಾತಿ ವಿವಾಹ, ಅಂತರ್ಧರ್ಮಿ ವಿವಾಹ ಆದ್ರೂ ಕೂಡ ಆ ಮನೆಯವರು ಅವರ ಈಗಿನ ಯಂಗ್ ಜನರೇಷನ್ ಅಂತ ಏನ್ ಹೇಳ್ತೀವಲ್ಲ, ಅವರು ವೈಚಾರಿಕವಾಗಿ ಚಿಂತನೆ ಮಾಡ್ಬೇಕಾಗಿತ್ತು. ಅವರು ಸಹೋದರರು, ಆ ಹುಡುಗಿ ಸಹೋದರರು, ಆದ್ರೆ ಯಾರೂ ವೈಚಾರಿಕ ಚಿಂತನೆ ಮಾಡ್ತಾ ಇಲ್ಲ. ಎಲ್ಲರೂ ಮೂಲಭೂತ ಸನಾತನ ಮನಸ್ಥಿತಿಯವರದಾರ. ಈಗ್ಲೂ ಕೂಡ ಆ ಅಂತರ್ಜಾತಿ ವಿವಾಹ, ಧರ್ಮಿ ವಿವಾಹದ ಆದಂತಹ ಒಂದು ಕುಟುಂಬಗಳೊಳಗ ಈಗ್ಲೂ ಕೂಡ ರಕ್ತ ಸಿಕ್ತ ಘಟನೆಗಳ ನಡೀತಾನೆ ಇದಾವ.
ಪೊಲೀಸ್ ಪ್ರೊಟೆಕ್ಷನ್ ನಲ್ಲಿ ಇಂಥ ಜೋಡಿ ಮದುವೆ ಆದರೂ ಕೂಡ ಮದುವೆ ನಂತರ ಅವ್ರನ್ನ ಯಾವ ರೀತಿ ಅವರದ ಒಂದು ದಾಂಪತ್ಯ ಎಂಡ್ ಆಗ್ತೈತಿ, ಎಲ್ಲೋ 100ಕ್ಕೆ 10% ದಾಂಪತ್ಯ ಸುಗಮವಾಗಿ ನಡೀತದ, 90ರಷ್ಟು ಆ ಮಕ್ಕಳಿಗೆ ಸುಸೂತ್ರವಾಗಿ ಅವ್ರ ದಾಂಪತ್ಯ ಜೀವನವನ್ನ ನಡೆಸುವಂತ ಒಂದು ಸುಸ್ಥಿರ ವಾತಾವರಣ ಈಗಲೂ ಕೂಡ ಇಲ್ಲ. ಅಂಥದ್ದು 12ನೇ ಶತಮಾನದೊಳಗ ನಮ್ಮ ಬಸವಾದಿ ಶಿವಶರಣರು ಮಾಡಿ ಹೋದ್ರು. ಈಗ ಕಾಲ ಕೆಳಗಿನ ಬೆಂಕಿಗಿಂತ ಕಣ್ಣು ಮುಂದಿನ ಬೆಳಕ ದೊಡ್ಡದು ಅಂತ ಹೇಳ್ತಾರೆ. ಈಗ ಕಾಲ ಕೆಳಗ ಬೆಂಕಿ ಹತ್ತಿದ, ಆದ್ರೆ ಆ ಉದಾತ್ತ ಆದರ್ಶ ಏನದ ಅದು ಕಣ್ಣು ಮುಂದಿನ ಬೆಳಕು. ಆ ಉದಾತ್ತ ಆದರ್ಶಗಳು ಜಾತ್ಯತೀತ, ಧರ್ಮಾತೀತ ಎಲ್ಲವನ್ನ ಮೀರಿ ನಿಂತ ವೈವಾಹಿಕ ಪದ್ಧತಿಗಳು ಮುಂದೊಂದು ಕಾಲಕ್ಕ ಅವು ಸಮಾಜ ಮಾನ್ಯ ಮಾಡುವಂತ ಸ್ಥಿತಿ ಬಂದೇ ಬರ್ತದ. ಅಂಥದ್ದೊಂದು ಕಣ್ಣು ಮುಂದಿನ ಬೆಳಕು ಎಲ್ಲರಲ್ಲೂ ಜಾಗೃತ ಆಗ್ಲಿ ಅಂತ ಹೇಳ್ತಾ ನನಗೆ ನನ್ನ 2 ಅನಿಸಿಕೆಗಳನ್ನ ಹಂಚಿಕೊಳ್ಳುವ ಅವಕಾಶ ನೀಡಿದಂತಹ ಮತ್ತೆ ಸುಧಾ ಪಾಟೀಲ್ ಅವರ ತಂದೆ ತಾಯಿ ಸ್ಮರಣಾರ್ಥ ನಡೆಯುವಂತಹ ಈ ಒಂದು ಸುಸಂದರ್ಭದಲ್ಲಿ ನನ್ನ ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ನೀಡಿದ್ದಕ್ಕಾಗಿ ಧನ್ಯವಾದಗಳು. ಬೇರೆಯವರು ಹೊಗಳಿದಕ್ಕಿಂತ ನಮ್ಮವರು ಹೊಗಳಿದಾಗ ಆಗುವ ಖುಷಿ ಇವತ್ತು ನನಗಾಯ್ತು ಮೇಡಮ್. ನೀವು ವೀಣಾ ಎಲ್ಗಾರ್ ಮೇಡಮ್ ಬಹಳ ಆತ್ಮೀಯತೆಯಿಂದ ಮಾತಾಡಿದ್ರಿ. ಧನ್ಯವಾದಗಳು ಮೇಡಮ್. ಮತ್ತಾರಾದ್ರೂ ಮಾತಾಡ್ತೀರಿ? ಮಾತಾಡಿ ಸರ್. ಈ ಉಪನ್ಯಾಸಕರಿಗೆ ಒಂದೇ ಕೇಳೋದು ನಾನು, ಇವರು ಕಲ್ಯಾಣದಲ್ಲಿ ತಿಗಡಿ ಏನಿದೆ ಅಂತ ಹೇಳ್ತಾರಲ್ಲ, ಕಲ್ಯಾಣ ಅದು ಈಗಿನ ಸ್ಥಿತಿ ಏನಿದೆ ಅಂತ. ನಾವು ಇತ್ತೀಚೆಗೆ ಹೋಗಿದ್ವಲ್ಲಿ, ಅದನ್ನ ನೋಡಿದ್ರೆ ನಮಗೆ ಕಣ್ಣೀರ್ ಬರೋದ್ ಬಿಟ್ಟು ಬೇರೆ ಏನಿಲ್ಲ ಮೇಡಮ್. ಅಲ್ಲಿ ಆ ತರ ಸ್ಥಿತಿ ದುಸ್ತರ ಇದೆ. ಹೋಗ್ಲಿಕ್ಕೆ ಜಾಗ ಇಲ್ಲ, ಮತ್ತೆ ಅಲ್ಲಿ ನಡ್ಸ್ತಕ್ಕಂತ ಯಾರು ಇಲ್ಲ. ಎಲ್ಲ ಮಂಗಳೂರು ಅಂಚಗಳೆಲ್ಲ ಬಿದ್ದಿದೆ. ಸರ್ ಅದೇ ವಿಚಾರ ಪ್ರಸ್ತಾಪಿಸಿದ್ ನಾನು. ಅದಕ್ಕಾಗಿನೇ ಇವತ್ತು ಇಂಥ ಸಂದರ್ಭಕ್ಕೆ ಸಾಕ್ಷಿಯಾಗಿದ್ದೇವೆ. ಅಂತ ಶರಣ ಸ್ಥಳಗಳನ್ನ ಉದ್ಧರಿಸುವಂತ ಪುನರುಜ್ಜೀವನ ಮಾಡ್ತಕ್ಕಂಥ ಕೈಂಕರ್ಯದಲ್ಲೂ ಕೂಡ ಎಲ್ಲ ಭಾಗಿಯಾಗೋಣ ಅಂತನ್ನುವಂಥ ವಿಚಾರ ಸರ್. ಯಾಕಂತಂದ್ರೆ ಇಲ್ಲಿ ತಾವು ನೋಡಿದಂತ ಸಂದರ್ಭ ಮತ್ತು ಅದೇ ಸ್ಥಿತಿ ಒಳಗಡೆಗೆ ಇರುವಂತದ್ದು ಸರ್. ದುರಂತನೇ ಇದೆ. ಧನ್ಯವಾದಗಳು ಸರ್. ಸೊಗಲನವ್ರು ಸರ್, ನಿಮ್ಮ ಉಪನ್ಯಾಸ ತುಂಬಾ ಚೆನ್ನಾಗಿತ್ತು. ಬಹಳ ಜನರು ಅದನ್ನ ನಿಜಕ್ಕೂ ಆನಂದಿಸಿದ್ರು. ಇಲ್ಲೇ ಕಲ್ಯಾಣಮ್ಮ ಬೈಲಹೊಂಗಲ ತಾಲೂಕಿನ ತಿಗಡಿ ಒಳಗೆ ಆಯ್ಕೆಗಾರ ಹರಳೆಯ ಅಲ್ಲೇ ಆತನನ್ನು ಕೊಂದ್ರು ಅಂತಕ್ಕಂಥದ್ದು. ಕೆಲವು ಜನ ಅವರನ್ನ ಚಾಮರಾಜನಗರಿಗೆ ಒಯ್ದು ಅಲ್ಲಿ ಮಣ್ಣು ಮಾಡಿದ್ರು ಅಂತಕ್ಕಂಥದ್ದು. ಅದರ ಹರಳೆಯನ ಚಿಲುಮೆ ಉಳಿವಿ ಒಳಗಿದ್ದ ಕಾರಣ ಅವ್ರು ನೆನಪಿಗೋಸ್ಕರ ಅವನ್ನ ಇಟ್ಟಿದ್ದಾರೆ. ಬಟ್ ನಿಮ್ಮ ಉಪನ್ಯಾಸ ನಿಜಕ್ಕೂ ಸಂಶೋಧನೆ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡಿದ್ರು ಸರ್. ಧನ್ಯವಾದಗಳು. ಧನ್ಯವಾದಗಳು ಸರ್. ಮತ್ತೆ ಯಾರಾದ್ರೂ ಮಾತಾಡ್ತೀರಿ? ಶರಣಮ್ಮ ಮೇಡಮ್. ಮತ್ತೆ ಯಾರು ಇದ್ದಂಗಿಲ್ಲ ಅನ್ಸುತ್ತೆ. ಈಗ ಶರಣು ಸಮರ್ಪಣೆ ಗೌರಾ ಹಾಲ್ಬಾವಿ ಮೇಡಮ್ ಅವರಿಂದ. ಗೌರಾ ಮೇಡಮ್. ಎಲ್ಲರಿಗೂ ಶರಣಾರ್ಥಿಗಳು ಮೇಡಮ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕೇಳ್ತಾ ಇದ್ದೀರಿ ಇಲ್ಲಿ ಮೇಡಮ್? ಕೇಳ್ತಾ ಇದೆಯಾ? ಕೇಳಿಸ್ತಾ ಇದೆ. ಕರಿಯ ನಿತ್ತೊಡೆ ಒಲ್ಲೆ, ಸಿರಿಯ ನಿತ್ತೊಡೆ ಒಲ್ಲೆ, ಹಿರಿದಾದ ರಾಜ್ಯವ ನಿತ್ತೊಡೆ ಒಲ್ಲೆ, ನಿಮ್ಮ ಶರಣರ ಸೂಳ್ನುಡಿಗಳ ವಂದರಗಳಿಗೆ ಇತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನಕೂಟ ಮತ್ತು ಅಕ್ಕನ ಅರಿವು ಸಂಘಟನೆ ಇಲ್ಲಿ ನಡೆಯುತ್ತಿರುವ ಶ್ರಾವಣ ಮಾಸದ ಅನುಭವ ಕಾರ್ಯಕ್ರಮ. ಇದು ಶರಣ ಮಾಸ ಅಂತ ನಾವು ಕರೀತಾ ಇದ್ದೀವಿ. ಅತ್ಯಮೂಲ್ಯ ಮತ್ತು ಅರಿವಿನಿಂದ ಕೂಡಿ ನಮ್ಮ ಮನಕ್ಕೆ ಜ್ಞಾನದ ದೀವಿಗೆಯಂತೆ ನಮ್ಮ ತಿಳುವಳಿಕೆಯನ್ನು ಮೇಲ್ಮಟ್ಟಕ್ಕೆ ಕರೆದೊಯ್ಯುತ್ತಿದೆ. ಇಂತಹ ಅರಿವಿನ ಕೂಟದ ರೂವಾರಿಗಳು ನಾಯಕರೂ ಆದ ಶ್ರೀಯುತ ಶಶಿಕಾಂತ್ ಪಟ್ಟಣ್ ಸರ್ ಅವರನ್ನು ವಂದಿಸಿ ಅವರಿಗೆ ಮೊದಲು ನಾನು ಶರಣ ಸಮರ್ಪಣೆಯನ್ನು ಮಾಡ್ತಾ ಇದ್ದೀನಿ. ಮತ್ತೆ ಅವರಿಗೆ ಅಭಿನಂದನೆಗಳು.
ಅವರು ಎಷ್ಟು ಜನ ಪ್ರಚಂಡ ವಾಗ್ಮಿಗಳನ್ನು ಕರೆತಂದು ನಮ್ಗೆ ಜ್ಞಾನದಾಸೋಹ ಮಾಡುತ್ತಿದ್ದಾರೆ. ಇಂಥ ವೇದಿಕೆಯಲ್ಲಿ ನಾನಿರುವುದು ನನಗೆ ಒಂದು ಹೆಮ್ಮೆ ಅಂತ ಹೇಳ್ತೇನೆ. ಈ ವೇದಿಕೆಯನ್ನು ಪರಿಚಯಿಸಿದ ಪ್ರೇಮಕ ಹೊರಟ್ಟಿ ಅವರಿಗೆ ನನ್ನ ಶರಣುಗಳನ್ನು ಸಮರ್ಪಿಸುತ್ತೇನೆ. ಶಶಿಕಾಂತ್ ಸರ್ ಅವರ ಕಾರ್ಯಕಾರಿ ಬಳಗದ ಸಹೋದರಿ ಸುಧಾ ಪಾಟೀಲ್, ದಾನಮ್ಮ ಜಳ್ಕಿ, ಶಾರದಾ ಪಾಟೀಲ್ ಮತ್ತು ಗೌರಮ್ಮ ನಾಶಿ, ಶರಣ ರುದ್ಮನಿ ಸರ್, ರಾಜಣ್ಣ ಅವರು, ಶಶಿಕಾಂತ್ ಸರ್ ಅವರ ಸಾರ್ಥಕ ಕಾರ್ಯದಲ್ಲಿ ಸಾರಥ್ಯ ವಹಿಸುತ್ತಿದ್ದಾರೆ. ತಾವೆಲ್ಲರೂ ಮಾಡುತ್ತಿರುವ ಬಸವಣ್ಣನ ಈ ಸೇವೆಗೆ ನನ್ನ ವೈಯಕ್ತಿಕ ಮತ್ತು ವೇದಿಕೆ ಎಲ್ಲ ಸದಸ್ಯರ ಪರವಾಗಿ ಅಭಿನಂದಿಸಿ ಶರಣು ಸಮರ್ಪಿಸುತ್ತೇನೆ. ಕಾರ್ಯಕ್ರಮ ಯಾವುದೇ ಇರಲಿ, ಅದರ ಯಶಸ್ಸಿಗೆ ಅದರ ರೂವಾರಿಗಳೇ ಕಾರಣ ಅಥವಾ ಮುಖ್ಯ ಅನ್ನೋದು ನನ್ನ ಪ್ರಾಮಾಣಿಕ ಅನಿಸಿಕೆ. ಶರಣ ಸುಧಾ ಪಾಟೀಲ್ ಅವರು ತಮ್ಮ ತಂದೆಯವರಾದ ಲಿಂಗೈಕ BM ಪಾಟೀಲ್ ಮತ್ತು ತಾಯಿಯವರಾದ ಲಿಂಗೈಕ ಶ್ರೀಮತಿ ಅಕ್ಕಮಹಾದೇವಿ ಪಾಟೀಲ್ ಗದಗ ಇವರ ನೆನಪಿನಲ್ಲಿ ನಡೆಯುತ್ತಿರುವ ದತ್ತಿ ಉಪನ್ಯಾಸವಿದು. ಇದು 323ನೇ ದತ್ತಿ ಉಪನ್ಯಾಸ. ಅವರು ಮಾತನಾಡ್ತಾ ತಮ್ಮ ತಾಯಿ ಬಗ್ಗೆ ಭಾವುಕರಾದ್ರು. ಇದು ಎಲ್ಲರಿಗೂ ಸಹಜ. ತಂದೆ ತಾಯಿಗಳ ನೆನಪಿನಲ್ಲಿ, ನಮ್ಮ ಹಿರಿಯರ ನೆನಪಿನಲ್ಲಿ ಒಂದು ದತ್ತಿಯನ್ನಿಟ್ಟು ಈ ವೇದಿಕೆ ಮೆರುಗು ತರುತ್ತಿದೆ ಅಂತ ನನಗನ್ನಿಸ್ತಿದೆ. ಮತ್ತೊಮ್ಮೆ ಸುಧಾ ಪಾಟೀಲ್ ಅವರಿಗೆ ಶರಣುಗಳು. ಸುಮಧುರವಾಗಿ ಪ್ರಾರ್ಥನೆ ಮಾಡಿದ ಶರಣೆ ಪೂಜಾ ಹಿರೇಮಠ್ ಅವರಿಗೆ ಶರಣುಗಳು. ಸ್ವಾಗತ, ಪರಿಚಯ ಮತ್ತು ಪ್ರಾಸ್ತಾವಿಕ ನುಡಿಗಳನ್ನಾಡಿ ಶರಣರ ವಿಚಾರಗಳನ್ನು ತಿಳಿಸುತ್ತಾ ಉಪನ್ಯಾಸಕ್ಕೆ ಚಾಲನೆ ಕೊಟ್ಟ ಶರಣೆ ಪ್ರೊಫೆಸರ್ ರಾಜನಂದ ಗಾರ್ಗಿ ಮೇಡಮ್ ಅವರಿಗೆ ಶರಣಾರ್ಥಿಗಳು. ಇನ್ನು ವಿಶೇಷ ಉಪನ್ಯಾಸ ನೀಡಿದ ಡಾಕ್ಟರ್ ಗಜಾನನ್ ಸೊಗಲನ್ನವರು, ಕನ್ನಡ ಭಾಷಾ ಅಧ್ಯಾಪಕರು, SV ಕುಲಕರ್ಣಿ, ಸರ್ಕಾರಿ ಪ್ರೌಢಶಾಲೆ ಕಾದರವಳ್ಳಿ. ಅವರು ಕೊಟ್ಟಿರುವಂತಹ ವಿಷಯ ಹರಳಯ್ಯ ಮತ್ತು ಕಲ್ಯಾಣಮ್ಮ ಅನ್ನುವಂಥದ್ದು. ಅವರ ಜೀವನ ಚರಿತ್ರೆ, ಕಲ್ಯಾಣ ಕ್ರಾಂತಿಗೆ ಕಾರಣವಾದ ರೀತಿ, ಅವರು ಬಸವಣ್ಣನ ಕ್ರಾಂತಿಯಲ್ಲಿ ತಮ್ಮ ಜೀವನವನ್ನು ಅರ್ಪಿಸಿ ಧನ್ಯರಾದರೆಂಬುದರ ಬಗ್ಗೆ, ಕಲ್ಯಾಣಮ್ಮ ಮತ್ತು ಬಸವಣ್ಣನವರ ಬಗ್ಗೆ ಬಹಳ ಸುಂದರವಾಗಿ ಮಾತಾಡಿದ್ರು. ಇಲ್ಲಿ ಒಂದು ಮಾತು ನಾನು ಹೇಳಕ್ಕೆ ಬಯಸ್ತೀನಿ, ಏನಂದ್ರೆ ಹೆಣ್ಮಕ್ಳಿಗೆ ಎಷ್ಟು ವಿಚಾರ ಇರ್ತದೆ ಅನ್ನೋ ಮಾತು. ಬಸವಣ್ಣನವರು ಶರಣಾರ್ಥಿ ಎಂಬ ನುಡಿ ಹೇಳಿದಾಗ ಹರಳಯ್ಯನವರಿಗೆ ದಿಗ್ಲಾಗ್ತಿದೆ. ಯಾಕಂದ್ರೆ ಶರಣಾರ್ಥಿ ಎನ್ನುವ ಇನ್ನೊಂದು ಪದವನ್ನು ನನಗೆ ಬಸವಣ್ಣನವರು ಹೇಳಿದ್ರು. ಅದು ನನಗೆ ಏನಂದ್ರೆ ಮನಸ್ಸಿಗೆ ಬಹಳ ಘಾತ ಕೊಡ್ತು. ಯಾಕಂದ್ರೆ ಬಸವಣ್ಣನವರಂತೂ ಮಹಾಪುರುಷರು, ಅಂಥವ್ರಿಗೆ ನನಗೆ 2 ಸಲ ಶರಣಾರ್ಥಿಯನ್ನು ಹೇಳಬಹುದೇ ಅನ್ನುವಂಥ ಒಂದು ಶಂಕೆ ಅವರಲ್ಲಿ ಬರ್ತದೆ. ಆವಾಗ ಕಲ್ಯಾಣಮ್ಮ ಈ ಚಿಂತೆಯಲ್ಲಿದ್ದಾಗ ಹೇಳ್ತಾಳೆ, ಕಲ್ಯಾಣಮ್ಮ ಹೇಳಿದ್ದು ಅಂದ್ರೆ ಸ್ತ್ರೀಯರು ಎಷ್ಟು ಭಾವನೆಯಿಂದಿದ್ರು, ಎಷ್ಟು ತಿಳುವಳಿಕೆ ಅವರಲ್ಲಿ ಇತ್ತು ಅನ್ನುವಂಥ ಮಾತು. ಒಂದು ಪರಿಹಾರ ಏನು ಅಂದ್ರೆ, ನಾನು ಎಡದೊಡೆಯ ಚರ್ಮ ಮತ್ತು ತಾವು ಬಲದೊಡೆಯ ಚರ್ಮವನ್ನು ಮಾಡಿ ಬಸವಣ್ಣವರಿಗೆ ಕೊಡು ಅನ್ನುವಂಥ ಮಾತು. ಇದು ಅಷ್ಟು ಯಾರು ಕಲ್ಪಿಸಿದಂಥದ್ದು, ಇದು ಅಷ್ಟು ಸರಳವೂ ಅಲ್ಲ, ಅಷ್ಟು ಯಾರಿಗೂ ಮಾಡುವಂಥದ್ದು ಅಲ್ಲ, ಸಾಧ್ಯವಾಗದ ಮಾತು. ಇದೇ ಶರಣೆಯರ ವೈಚಾರಿಕತೆ ಅನ್ನೋ ಮಾತನ್ನ ಅವರು ಹೇಳಿದ್ರು. ಬಸವಣ್ಣನ ಕಾಲದಲ್ಲಿ ಸ್ತ್ರೀಯರಿಗೆ ತಮ್ಮ ಭಾವನಾ ಅಭಿವ್ಯಕ್ತಿ ಬಸವಣ್ಣನಿಂದ ಬಂದವು, ಬಳುವಳಿ ಅನ್ನೋದನ್ನು ನಾನು ಅನ್ಕೋತೇನೆ. ಇನ್ನ ಭಾವುಕರಾಗಿ ಭಕ್ತಿಯಿಂದ ಈ ಎಲ್ಲ ವಿಷಯಗಳನ್ನು ಅತಿ ಉತ್ತಮ ಅನುಭಾವಿಕ ನುಡಿಗಳನ್ನಾಡಿ ಅವಳು ವೈಚಾರಿಕ ನೆಲೆಯಲ್ಲಿ ವಿಚಾರ ಮಾಡಲು ಡಾಕ್ಟರ್ ಗಜಾನನ್ ಸೊಗಲನ್ ಅವರ ಸಹೋದರರಿಗೆ ಅನಂತ ಧನ್ಯವಾದಗಳು. ಅವರು ಇನ್ನೂ ಅನೇಕ ವಿಚಾರಗಳನ್ನು ಹೇಳಿದ್ರು. ಸತಿಪತಿಗಳೊದ್ದಾದ ಭಕ್ತಿ ಹಿತವಾಗಿ ಶಿವನಿಗೆ ಅನ್ನೋದು ಎಂದು ತಮ್ಮ ಅನುಭವ ನುಡಿಗಳನ್ನು ಪ್ರಾರಂಭಿಸಿದ ಅವರು ಶರಣ ಸಂಪತ್ತಿಗಳ ದಿವ್ಯ ಜೀವನದ ಪರಿಚಯವನ್ನು ಮಾಡಿಕೊಟ್ಟರು. ಅವರಿಗೆ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಹೇಳ್ತಾ ಇದ್ದೀನಿ.
ಶರಣಾರ್ಥಿಗಳು ಸರ್ ತಮ್ಗೆ. ಶರಣಾರ್ಥಿ. ಮುಂದೆ ವಚನ ಮಂಗಳ ಮಾಡಲಿರುವ ಶರಣೆ ಡಾಕ್ಟರ್ ಕಸ್ತೂರಿ ದಳವಾಯಿ ಮೇಡಮ್ ಅವರಿಗೆ ಶರಣುಗಳು. ಸುಂದರವಾಗಿ ಮತ್ತು ಅಚ್ಚುಕಟ್ಟಾಗಿ ಕಾರ್ಯಕ್ರಮದ ನಿರೂಪಣೆ ಮತ್ತು ನಿರ್ವಹಣೆ ಮಾಡುತ್ತಿರುವ ಡಾಕ್ಟರ್ ಬಸಮ್ಮ ಗಂಗನಹಳ್ಳಿ ಮೇಡಮ್ ಅವರಿಗೆ ನನ್ನ ವೈಯಕ್ತಿಕ ಮತ್ತು ವೇದಿಕೆಯ ಪರವಾಗಿ ಧನ್ಯವಾದಗಳು ಮತ್ತು ಶರಣಾರ್ಥಿಗಳು. ಈ ಸುಂದರ ಕಾರ್ಯಕ್ರಮದಲ್ಲಿ ಶರಣು ಸಮರ್ಪಣೆಗೆ ಅವಕಾಶ ಕೊಟ್ಟ ಅಧ್ಯಕ್ಷರಾದ ಪಟ್ಟಣ್ ಸರ್ ಮತ್ತು ಅವರ ಕಾರ್ಯಕಾರಿ ಬಳಗದ ಎಲ್ಲರಿಗೂ ನನ್ನ ಶರಣಾರ್ಥಿಗಳು. ಎಲ್ಲರಿಗೂ ಶರಣಾರ್ಥಿಗಳು. ಅತ್ಯಂತ ಸಮರ್ಪಕವಾಗಿ ಶರಣು ಸಮರ್ಪಣೆ ಮಾಡಿದ ಗೌರಾ ಹಾಲ್ಬಾವಿ ಮೇಡಮ್ ಅವರಿಗೆ ಧನ್ಯವಾದಗಳು. ಈಗ ಕಸ್ತೂರಿ ದಳವಾಯಿ ಮೇಡಮ್ ಅವರಿಂದ ವಚನ ಮಂಗಳ. ಮೇಡಮ್. ಎಲ್ಲರಿಗೂ ಶರಣಾರ್ಥಿ. ನಾನು ಅಕ್ಕಮಹಾದೇವಿಯ ಒಂದು ವಚನವನ್ನ ಮಂಗಳ ಮಾಡಲಿದ್ದೇನೆ. ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ತ್ರಸೆಯಾದೊಡೆ ಕೆರೆ ಬಾವಿಗಳುಂಟು, ತ್ರಸೆಯಾದೊಡೆ ಕೆರೆ ಬಾವಿಗಳುಂಟು, ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು, ಅಂಗಸಿತಕ್ಕೆ ಬಿಸುಟ ಬಟ್ಟೆಗಳುಂಟು, ಅಂಗಸಿತಕ್ಕೆ ಬಿಸುಟ ಬಟ್ಟೆಗಳುಂಟು, ಆತ್ಮಸಂಗಾತ ಚನ್ನ ಮಲ್ಲಿಕಾರ್ಜುನ, ಆತ್ಮಸಂಗಾತ ಚನ್ನ ಮಲ್ಲಿಕಾರ್ಜುನ, ನೀನನಗುಂಟು ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ಹಸಿವಾದೊಡೆ ಭಿಕ್ಷಾನ್ನಗಳುಂಟು. ಶರಣಾರ್ಥಿ. ಅತ್ಯಂತ ಮಧುರವಾಗಿ ವಚನ ಮಂಗಳ ಮಾಡಿದ ಕಸ್ತೂರಿ ದಳವಾಯಿ ಮೇಡಮ್ ಅವರಿಗೆ ಧನ್ಯವಾದಗಳು. ಇಲ್ಲಿಗೆ ಕಾರ್ಯಕ್ರಮ ಮುಕ್ತಾಯವಾಯಿತು. ನಾಳೆ ಡಾಕ್ಟರ್ ಸರಸ್ವತಿ ಪಾಟೀಲ್ ಮೇಡಮ್ ಸೊಪ್ಪಿನ ಬಸವಣ್ಣ ಅವರ ಬಗ್ಗೆ ಉಪನ್ಯಾಸ ನೀಡಲಿದ್ದಾರೆ. ಸಾಯಂಕಾಲ 5:15 ಮತ್ತೆ ಎಲ್ಲರೂ ಗೂಗಲ್ ಮೀಟ್ ಜಾಯಿನ್ ಆಗಿ ಎಂದು ಹೇಳುತ್ತಾ ಎಲ್ಲರಿಗೂ ಶರಣಾರ್ಥಿ. ಎಲ್ಲರಿಗೂ ಶರಣ.